4. ಸಂವಿಧಾನಾತ್ಮಕ ಸುಧಾರಣೆಗಳು. ಮತದಾನದ ಹಕ್ಕು ಕುರಿತು ರಚಿತವಾದ ಸೌತ್ ಬರೋ ಸಮಿತಿಗೆ ನೀಡಿದ ಸಾಕ್ಷ್ಯ ನೀಡಿದ ದಿನಾಂಕ 27 ಜನವರಿ 1919. ಸುಧಾರಣಾ ಸಮಿತಿ ಮತದಾನ ಯ ವರದಿಯಿಂದ ಸಂಪುಟ 2 1919. ಸೌತ್ ಬರೋ ಸಮಿತಿಗೆ ನೀಡಿದ ಸಮಿತಿಯನ್ನು ಈ ರೀತಿ ರಚಿಸಲಾಯಿತು. ರೈಟ್ ಆನರಬಲ್ ಲಾರ್ಡ್ ಸೌತ್ ಬರೋ ಜಿ ಸಿ ಬಿ ಜಿ ಸಿ ಎ ಒ ಜಿ ಸಿ ಎಂ ಸಿ ಅಧ್ಯಕ್ಷ. ಸರ್ ಫ್ರಾಂಕ್ ಜಿ ಸೆ ಕೆ ಸಿ ಎಸ್ ಐ ಐ ಸಿ ಎಸ್ ಸಾಹಿಬಜಾದ ಅಫ್ಲಾಬ್ ಅಹಮದ್ ಖಾನ್. ದ ಆನರಬಲ್ ಬಾಬು ಸುರೇಂದ್ರನಾಥ ಬ್ಯಾನರ್ಜಿ. ದ ಆನರಬಲ್ ಮಿ ಎಂ ಎನ್ ಹಾಗ್ ಡಬ್ಲ್ಯೂ ಎಂ ಹೇಎಸ್ ಮಾಯರ್ ಸಿ ಎಸ್ ಐ ಸಿ ಐ ಇ ಐ ಸಿ ಎಸ್. ದ ಆನರಬಲ್ ಮಿ ಶ್ರೀನಿವಾಸ ಶಾಸ್ತ್ರಿ. ಜನವರಿ 25, 1919 ಮತ್ತು ಜನವರಿ 27, 1919 ರಂದು ಉಪಸ್ಥಿತರಿರಲಿಲ್ಲ. ಈ ಕೆಳಗಿನ ಸದಸ್ಯರನ್ನು ಸೇರಿಸಿಕೊಳ್ಳಲಾಗಿತ್ತು: ಎಲ್ ಸಿ ಕ್ರಂಪ್ ಎಸ್ಕಾಯ್ ಐ ಸಿ ಎಸ್ ಕೆ ನಟರಾಜನ್ ಎಸ್ಮಾಯ್ ಟಿ ಸಿ ಟ್ಯಾಲೆಂಟ್ಸ್ ಎಸ್ಮಾಯರ್ ಐ ಸಿ ಎಸ್ ಕಾರ್ಯದರ್ಶಿ. ಸೌತ್ ಬರೋ ಸಮಿತಿಗೆ ನೀಡಿದ ಲಿಖಿತ ಹೇಳಿಕೆ. ವೈಯಕ್ತಿಕ ನೆಲೆಯ ಆದ್ಯತೆ ಹಾಗೂ ಅಭಿಪ್ರಾಯವನ್ನು ಸಾರ್ವಜನಿಕ ಅನಿಸಿಕೆಯಾಗಿ ಹೇಗೆ ಮಾರ್ಪಡಿಸುವುದು ಎಂಬುದೇ ಸರ್ಕಾರದ ಅತ್ಯಂತ ಕಠಿಣ ಮತ್ತು ಪ್ರಮುಖ ಪ್ರಶ್ನೆಯಾಗಿದೆ. ಇದೇ ಜನಪ್ರಿಯ ಸಂಸ್ಥೆಗಳ ಕಗ್ಗಂಟು ಎಂದು ಪ್ರೊಫೆಸರ್ ಎ ಬಿ ಹಾರ್ ಹೇಳುತ್ತಾರೆ. ಆದರೆ ಇದು ಜನಪ್ರಿಯ ಸರ್ಕಾರದ ಭಾಗಶಃ ವ್ಯಾಖ್ಯೆ. ಆದ್ದರಿಂದ ಈ ವ್ಯಾಖ್ಯೆಯ ಒಂದು ಭಾಗದ ಅದಕ್ಕಿಂತ ಹೆಚ್ಚಲ್ಲದಿದ್ದರೂ ಅಷ್ಟೇ ಮಹತ್ವವುಳ್ಳ ಇನ್ನೊಂದು ಭಾಗಕ್ಕೆ ಒತ್ತು ಕೊಡುವುದು ಅವಶ್ಯಕ. ಪ್ರತಿಯೊಬ್ಬನ ವೈಯಕ್ತಿಕ ಸಾಮರ್ಥ್ಯಗಳ ಬಳಕೆಗೆ ಸರ್ಕಾರವು ಅತ್ಯಂತ ಪ್ರಮುಖ ಕ್ಷೇತ್ರವಾಗಿರುವುದರಿಂದ ಯಾವೊಬ್ಬ ವ್ಯಕ್ತಿಗೂ ಸರ್ಕಾರದ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಅವಕಾಶವನ್ನು ನಿರಾಕರಿಸಲಾಗದು. ಎಂದರೆ ಜನಪ್ರಿಯ ಸರ್ಕಾರವೆಂದರೆ ಜನತೆಗಾಗಿರುವ ಸರ್ಕಾರ ಮಾತ್ರ ಎಂದಲ್ಲ, ಅದು ಜನತೆಯಿಂದಾದ ಸರ್ಕಾರ ಕೂಡ. ಇದನ್ನೇ ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಅಭಿಪ್ರಾಯಗಳ ಪ್ರಾತಿನಿಧ್ಯವಿದ್ದಾಗ ಮಾತ್ರ ಅದು ಅರ್ಥಪೂರ್ಣವಾಗುವುದು. ವ್ಯಕ್ತಿಗತ ಪ್ರಾತಿನಿಧ್ಯವಿಲ್ಲದೆ ಕೇವಲ ಅಭಿಪ್ರಾಯಗಳ ಪ್ರಾತಿನಿಧ್ಯವನ್ನೇ ಸಾಮಾನ್ಯವಾಗಿ ನಾವು ಕಾಣುತ್ತೇವೆಯಾದ್ದರಿಂದ ಭಾರತದಲ್ಲಿ ಜನಪ್ರಿಯ ಸರ್ಕಾರ ರಚಿಸುವಾಗ ಚುನಾವಣಾ ಪದ್ಧತಿ ಮತ್ತು ಮತಕ್ಷೇತ್ರಗಳನ್ನು ನಿರೂಪಿಸುವಲ್ಲಿ ಚುನಾವಣಾ ಪದ್ಧತಿ ಕುರಿತು ರಚಿತವಾಗಿರುವ ಈ ಸಮಿತಿ ಅಭಿಪ್ರಾಯ ಮತ್ತು ವ್ಯಕ್ತಿಗಳ ಪ್ರಾತಿನಿಧ್ಯ ಇವೆರಡಕ್ಕೂ ಅವಕಾಶವಿರುವಂತೆ ನೋಡಿಕೊಳ್ಳಬೇಕು. ಚುನಾವಣಾ ಪದ್ಧತಿ ಮತ್ತು ಮತಕ್ಷೇತ್ರಗಳ ಕುರಿತ ಯಾವುದೇ ಯೋಜನೆಯಲ್ಲಿ ಇವೆರಡಕ್ಕೂ ಅವಕಾಶವಿಲ್ಲದೆ ಹೋದಲ್ಲಿ ಜನಪ್ರಿಯ ಸರ್ಕಾರ ಸ್ಥಾಪನೆಯ ಉದ್ದೇಶ ವಿಫಲವಾಗುವುದು. ಲಾರ್ಡ್ 2. ಈ ಕಾರ್ಯದ ಸಫಲತೆ ಯಾವ ಸಮಾಜದಲ್ಲಿ ಜನಪ್ರಿಯ ಸರ್ಕಾರ ಸ್ಥಾಪಿತವಾಗಬೇಕಾಗಿದೆಯೋ ಆ ಸಮಾಜದ ವಾಸ್ತವಿಕತೆಯ ಬಗ್ಗೆ ನಮ್ಮ ನಿಷ್ಕೃಷ್ಟವಾದ ಭಾವನೆಯನ್ನೇ ಅವಲಂಬಿಸಿದೆ. ಡಿಫರಿನ್ನರು ಭಾರತದ ವಾಸ್ತವಿಕ ಚಿತ್ರಣವನ್ನು ಈ ರೀತಿ ವಿವರಿಸಿದ್ದಾರೆ: ಜನಸಂಖ್ಯೆ, ಅಸಂಖ್ಯಾತ ಪ್ರತ್ಯೇಕ ಮತ್ತು ನಿಶ್ಚಿತ ಜನಾಂಗಗಳಿಂದ ವಿವಿಧ ಧರ್ಮಗಳನ್ನು ಪಾಲಿಸುವ, ವಿಭಿನ್ನ ಕಟ್ಟಳೆಗಳನ್ನು ಆಚರಿಸುವ, ಬೇರೆ ಬೇರೆ ಭಾಷೆಗಳನ್ನು ಆಡುವ ಮತ್ತು ಅವರಲ್ಲಿ ಅನೇಕರು ಅಸಂಗತವಾದ ಪೂರ್ವಕಲ್ಪಿತ ಭಾವನೆಗಳಿಂದ ಕೂಡಿದ ಆಚರಣೆಗಳ ಪರಸ್ಪರ ವಿರೋಧವಾದ ಮಟಲಗಳಿಂದ ಮತ್ತು ಪ್ರತಿಕಾರಕ ವಿಶಿಷ್ಟ ಹಿತಾಸಕ್ತಿಗಳಿಂದಲೂ ಕೂಡಿದೆ. ಆದರೆ ಭಾರತದ ಅತ್ಯಂತ ಪ್ರಧಾನವಾದ ಗುಣವಿಶೇಷವೆಂದರೆ ಪರಸ್ಪರ ವಿರೋಧವಾದ ಮತ್ತು ಪರಸ್ಪರ ವಿರುದ್ಧ ತತ್ವಗಳನ್ನು ಹೊಂದಿದ ಎರಡು ಶಕ್ತಿಶಾಲಿ ರಾಜಕೀಯ ಬಣಗಳಲ್ಲಿ ಜನತೆಯ ವಿಂಗಡಣೆ. ಅನೇಕ ಜಾತಿಗಳಾಗಿ ವಿಂಗಡಿಸಲಾದ ಹಿಂದೂಗಳು ಒಂದು ಕಡೆ ಇದ್ದರೆ, ಸಾಮಾಜಿಕ ಸಮಾನತೆ ಹೊಂದಿರುವ ಮಹಮ್ಮದೀಯರು ಇನ್ನೊಂದು ಕಡೆ. ಈ ಎರಡು ಬಣಗಳೊಡನೆ ಲಕ್ಷಾಂತರ ಸಂಖ್ಯೆಯಲ್ಲಿರುವ ಅಸಂಖ್ಯಾತ ಜನಾಂಗಗಳನ್ನು ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು, ಭಾಷಣಗಳು, ಸಂಪುಟ -1 ಸೇರಿಸಬೇಕಾಗುತ್ತದೆ. ಇವರಲ್ಲಿ ಜನಾಂಗೀಯ ಮತ್ತು ರಾಜಕೀಯ ವಿಭಿನ್ನತೆಯಿಂದ ಕೂಡಿದ ಯುದ್ಧ ಪ್ರವೃತ್ತಿ ಆಚರಣೆಗಳು, ಪರಂಪರೆಗಳು ಮತ್ತು ಶ್ರದ್ಧಾಪೂರ್ವಕ ಧಾರ್ಮಿಕ ನಂಬುಗೆ ಹೊಂದಿರುವ ಸಿಬ್ಬರು, ಸರಹದ್ದು ಪ್ರಾಂತ್ಯಗಳಲ್ಲಿರುವ ರೋಹಿಲರು, ಪಠಾಣರು, ಆಸಾಮೀಯರು, ಬಲೂಚಿಗಳು ಹಾಗೂ ಉಳಿದ ಕೆಚ್ಚೆದೆಯ ಬುಡಕಟ್ಟುಗಳು, ಹಿಮಾಲಯದ ಪದರುಗಳಲ್ಲಿರುವ ಪರ್ವತವಾಸಿಗಳು, ಬರ್ಮಾದಲ್ಲಿರುವ ನಮ್ಮ ಪ್ರಜೆಗಳು, ಮಂಗೋಲ ಕುಲದವರು ಮತ್ತು ಬೌದ್ಧಧರ್ಮಿಗಳು, ಗೊಂಡರು, ಮಾರರು, ಭೀಲರು ಮತ್ತು ಮಧ್ಯ ಹಾಗೂ ದಕ್ಷಿಣ ಭಾರತದ ಆರ್ಯೇತರ ಜನಾಂಗಗಳು, ಶೀಘ್ರಗತಿಯಲ್ಲಿ ಬೆಳೆಯುತ್ತಿರುವ ಸಿದ್ಧವಸ್ತುಗಳನ್ನು ತಯಾರಿಸುವ ಹಾಗೂ ವಾಣಿಜ್ಯ ಆಸಕ್ತಿಯುಳ್ಳ ಉದ್ಯಮಶೀಲ ಫಾರ್ಸಿಗಳು ಇವರೆಲ್ಲರೂ ಹಿಂದೂಗಳು ಮತ್ತು ಮಹಮ್ಮದೀಯರಲ್ಲಿರುವಷ್ಟೇ ವಿಭಿನ್ನತೆಯಿಂದ ಕೂಡಿದವರಾಗಿದ್ದಾರೆ. ಇದು ಅಲ್ಲದೆ ಈ ಅಸಂಖ್ಯಾತ ಜನಸಮೂಹಗಳಲ್ಲಿ ಮನುಕುಲವು ಇತಿಹಾಸಪೂರ್ವ ಕಾಲದಿಂದ ಇಂದಿನವರೆಗೂ ನಡೆದು ಬಂದ ನಾಗರಿಕತೆಯ ಬೆಳವಣಿಗೆಯ ವಿವಿಧ ಘಟ್ಟಗಳನ್ನು ಏಕಕಾಲದಲ್ಲಿ ಕಾಣಬಹುದು. 3. ಭಾರತೀಯ ಜನತೆ ಜಾತಿ ಮತ್ತು ಪಂಗಡಗಳಲ್ಲಿ ವಿಭಜಿತರಾಗಿರುವುದರಿಂದ ಅವರು ಪ್ರಾತಿನಿಧಿಕ ಸರ್ಕಾರಕ್ಕೆ ಯೋಗ್ಯರಲ್ಲ ಎಂಬ ವಿಚಾರವನ್ನು ಆಂಗ್ಲರು ಸದಾ ಹೇಳುತ್ತಾ ಬಂದಿದ್ದಾರೆ. ಭಾರತದ ರಾಜಕಾರಣಿಗಳಲ್ಲಿ ಅಗ್ರಗಣ್ಯರಾದವರು ಇದನ್ನು ಅಲ್ಲಗಳೆಯುತ್ತಾರೆ. ಅವರು ಆಧಾರಸಹಿತವಾಗಿ ಭಾರತದಲ್ಲಿರುವಂತೆ ಯುರೋಪಿನಲ್ಲಿಯೂ ಕೂಡ ಸಾಮಾಜಿಕ ವರ್ಗಗಳಿವೆ ಎಂದು ತೋರಿಸಿಕೊಟ್ಟಿದ್ದಾರೆ. ಅಮೆರಿಕೆಯಲ್ಲಿರುವ ಸಾಮಾಜಿಕ ವರ್ಗಗಳನ್ನು ಮೀರಿಸದಿದ್ದರೂ ಅವುಗಳಿಗೆ ಸಮಾನವಾಗಿ ಆದರೂ ಇವೆ. ಭಾರತದಲ್ಲಿನ ವರ್ಗಗಳಿಗೆ ಹೋಲುವ ಅಮೆರಿಕದಲ್ಲಿನ ಸಾಮಾಜಿಕ ವರ್ಗಗಳು ಪರಸ್ಪರ ಪಿತೂರಿಯ ಮೂಲಕ ಸಾರ್ವಜನಿಕರನ್ನು ಬೇಟೆಯಾಡುತ್ತವೆ. ಇವು ಕೇವಲ ರಾಜಕೀಯ ವಿಭಾಗಗಳಾಗಿರದೆ ಪರಸ್ಪರ ವಿಭಿನ್ನ ಧ್ಯೇಯಗಳನ್ನು ಹೊಂದಿರುವ ಔದ್ಯೋಗಿಕ, ವೈಜ್ಞಾನಿಕ ಮತ್ತು ಧಾರ್ಮಿಕ ಸಂಘಗಳಾಗಿವೆ. ವಿಭಿನ್ನ ಗುರಿ ಹೊಂದಿರುವ ರಾಜಕೀಯ ಪಕ್ಷಗಳು, ಸಾಮಾಜಿಕ ಒಳಪಂಗಡಗಳು, ಸಂಚುಕೂಟಗಳು ಮತ್ತು ತಂಡಗಳು ಅಲ್ಲದೆ ಅಮೆರಿಕದ ಜನತೆಯಲ್ಲಿ ಪೋಲಿ, ಡಚ್ಚರು, ಸ್ವೀಡಿಷರು, ಜರ್ಮನರು, ರಷ್ಯನರು ಮುಂತಾದ ಶಾಶ್ವತ ವಿಭಾಗಗಳೂ ಇವೆ. ಇವರೆಲ್ಲರೂ ತಮ್ಮದೇ ಆದ ಭಾಷೆ, ಧಾರ್ಮಿಕ ಮತ್ತು ನೈತಿಕ ಕಟ್ಟಳೆಗಳು ಮತ್ತು ಪರಂಪರೆಗಳನ್ನು ಹೊಂದಿದ್ದಾರೆ. ಸಾಮಾಜಿಕ ವಿಭಜನೆಗಳಿಂದಾಗಿ ಯಾವುದಾದರೂ ರಾಷ್ಟ್ರ ಪ್ರಾತಿನಿಧ್ಯ ಸರ್ಕಾರವನ್ನು ಹೊಂದಲು ಅಸಮರ್ಥ ಎನ್ನುವುದಾದರೆ ಭಾರತದಷ್ಟೇ ಅಮೆರಿಕವೂ ಅಸಮರ್ಥವೆನಿಸಬೇಕು. ಆದರೆ ತನ್ನಲ್ಲಿ ಸಾಮಾಜಿಕ ವರ್ಗಗಳಿದ್ದಾಗಿಯೂ ಅದು ಪ್ರತಿನಿಧಿ ಸರ್ಕಾರ ಹೊಂದಲು ಯೋಗ್ಯವಾಗಿದೆ ಎಂದರೆ ಭಾರತದಲ್ಲಿ ಏಕೆ ಸಾಧ್ಯವಿಲ್ಲ? ಶಾಶ್ವತವಾಗಿ ಬೇರೂರಿರುವ ಇವರನ್ನು ಕಿತ್ತುಹಾಕುವುದು ಬಹು ಕಠಿಣ ಕೆಲಸ. ಭಾರತದ ರಾಜಕಾರಣಿಗಳಿಗೆ ಭಾರತದಲ್ಲಿರುವ ವರ್ಗಗಳು ಬೇರೆ ವಿಧದವುಗಳಾಗಿವೆ ಎಂಬುದನ್ನು ತೋರಿಸಿಕೊಡಬೇಕು. ಇಲ್ಲವೇ ಅವರ ವಾದವನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಇವೆರಡನ್ನು ಬಿಟ್ಟರೆ ಮೂರನೆಯ ಮಾರ್ಗ ಸಾಧ್ಯವೇ ಇಲ್ಲ.
4. ನನ್ನ ಅಭಿಪ್ರಾಯದಲ್ಲಿ ಇವರ ವಾದವನ್ನು ಒಪ್ಪಿಕೊಳ್ಳಬೇಕಿಲ್ಲ. ಏಕೆಂದರೆ ಭಾರತದ ರಾಜಕೀಯದಲ್ಲಿ ಸಾಮಾಜಿಕ ವಿಭಾಗಗಳು ಮತ್ತು ವರ್ಗಗಳು ವಾಸ್ತವಾಂಶಗಳಾಗಿವೆ. ಅವು ಹೇಗೆ ವಾಸ್ತವವಾಗಿವೆ ಎಂಬುದನ್ನು ತೋರಿಸಲು ಅವು ವಾಸ್ತವವಾಗಿರದಿದ್ದ ಪಕ್ಷದಲ್ಲಿ ಏನಾಗಬಹುದಿತ್ತೆಂಬುದನ್ನು ಊಹಿಸಿಕೊಳ್ಳಬೇಕಾಗುತ್ತದೆ. ಜನರು ತಮ್ಮಲ್ಲಿರುವ ಸಾಮಾನ್ಯ ಗುಣಗಳ ಆಧಾರದ ಮೇಲೆ ಒಟ್ಟಿಗೆ ಸಂವಿಧಾನಾತ್ಮಕ ಸುಧಾರಣೆಗಳು ಜೀವಿಸುತ್ತಾರೆ. ತಮ್ಮದೇ ಆದ ಸಮೂಹವನ್ನು ರೂಪಿಸಲು ಅವರಲ್ಲಿ ಸಮಾನ ಗುರಿಗಳು, ನಂಬುಗೆಗಳು, ಆಕಾಂಕ್ಷೆಗಳು ಮತ್ತು ಸಮಾನ ತಿಳುವಳಿಕೆ ಇರಬೇಕಾಗುತ್ತಿವೆ. ಅಥವಾ ಸಮಾಜಶಾಸ್ತ್ರಜ್ಞರ ಭಾಷೆಯಲ್ಲಿ ಹೇಳಬೇಕಾದರೆ ಅವರು ಸಮಾನ ಮನಸ್ಕರಾಗಿರಬೇಕಾಗುತ್ತದೆ. ಈ ಸಮಾನ ಗುಣಗಳನ್ನು ಅವರು ಹೊಂದುವುದು ಹೇಗೆ ಅಥವಾ ಅವರು ಹೇಗೆ ಸಮಾನ ಮನಸ್ಕರಾಗಬಲ್ಲರು? ಒಂದೇ ರೊಟ್ಟಿಯನ್ನು ಹಂಚಿಕೊಳ್ಳುವ ಸಮಾನ ಮನೋಭಾವ ಸಾಧ್ಯವಿಲ್ಲ. ಇತರರ ಮನೋಭಾವನೆ ಅಥವಾ ಸಮಾನ ವಿಚಾರಗಳನ್ನು ಬೆಳೆಸಿಕೊಳ್ಳಲು ಅವರೊಡನೆ ಸಂಪರ್ಕವಿಟ್ಟುಕೊಳ್ಳಬೇಕಾಗುತ್ತದೆ ಅಥವಾ ಅವರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕಾಗುತ್ತದೆ. ಪರಸ್ಪರ ಸಾಮೀಪ್ಯದಲ್ಲಿ ವಾಸಮಾಡುವುದರಿಂದಲೇ ಸಮಾನ ಮನಸ್ಸರಾಗುವುದು ಸಾಧ್ಯವಿಲ್ಲ. ಅಂತೆಯೇ ಪರಸ್ಪರ ದೂರವಾಗಿ, ಪ್ರತ್ಯೇಕವಾಗಿ ವಾಸಿಸುವುದರಿಂದ ಸಮಾನ ಮನಸ್ಕರಾಗಲಾರರು ಎಂದಲ್ಲ. ಸಾಮೂಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಮಾತ್ರ ಸಮಾನ ಮನಸ್ಕರಾಗುವುದು ಸಾಧ್ಯ. ಪ್ರತಿಯೊಂದು ಜನಸಮೂಹ ತನ್ನದೇ ಆದ ವಿಶಿಷ್ಟ ರೀತಿಯ ಸಮಾನ ವಿಚಾರಗಳನ್ನು ಸೃಷ್ಟಿಸಿಕೊಳ್ಳುತ್ತದೆ. ಆದರೆ ರಾಜಕೀಯ ಸಂಘಟನೆಯೊಳಗೆ ಸೇರಿಸಿಕೊಳ್ಳಬೇಕಾಗಿರುವ ಒಂದಕ್ಕಿಂತ ಹೆಚ್ಚು ಸಮೂಹಗಳಿದ್ದಾಗ ವಿವಿಧ ವಿಚಾರಗಳನ್ನು ಹೊಂದಿದ ಗುಂಪುಗಳಲ್ಲಿ ಘರ್ಷಣೆ ಉಂಟಾಗುವುದು. ಎಲ್ಲಿಯವರೆಗೆ ಈ ಗುಂಪುಗಳು ಪ್ರತ್ಯೇಕವಾಗಿ ಉಳಿಯುವೋ ಅಲ್ಲಿಯವರೆಗೆ ಈ ಘರ್ಷಣೆ ಇದ್ದೇ ಇರುತ್ತದೆ. ಮಾತ್ರವಲ್ಲ, ಸಾಮರಸ್ಯವು ಸಾಧ್ಯವಾಗುವುದಿಲ್ಲ. ವಿವಿಧ ಸಮೂಹಗಳ ಪ್ರತ್ಯೇಕತೆ ಪ್ರಮುಖ ಕೇಡಾಗಿದೆ. ವಿವಿಧ ಸಮೂಹಗಳಲ್ಲಿ ಆಂತರಿಕ ಸಂಬಂಧಕ್ಕೆ ಅವಕಾಶವಿದ್ದರೆ ಪ್ರತ್ಯೇಕತೆಯ ದೋಷ ನಿವಾರಣೆಯಾಗುವುದು. ಏಕೆಂದರೆ ವಿವಿಧ ಗುಂಪುಗಳ ಆಂತರಿಕ ಸಂಬಂಧದ ಮೂಲಕ ಅವುಗಳ ಸಮಾಜೀಕೃತ ಮನೋಭಾವನೆಗಳ ಪುನರ್ಸಾಮಾಜೀಕರಣ ಸಾಧ್ಯ. ಹಳೆಯದರ ಸ್ಥಾನದಲ್ಲಿ ವಿವಿಧ ಗುಂಪುಗಳ ಆಸಕ್ತಿಗಳು, ಧ್ಯೇಯಗಳು ಮತ್ತು ಆಕಾಂಕ್ಷೆಗಳ ಪ್ರಾತಿನಿಧಿಕವಾದಂತಹ ಒಂದು ಹೊಸ ವಿಧದ ಸಮಾನ ಮನಸ್ಕತೆಯನ್ನು ಅದು ರೂಪಿಸುತ್ತದೆ. ಸಾಮಾಜಿಕ ಅಥವಾ ರಾಜಕೀಯ ಸಾಮರಸ್ಯಯುತ ಜೀವನಕ್ಕೆ ಸಮಾನ ಮನಸ್ಕತೆ ಅತ್ಯವಶ್ಯ, ಮತ್ತು ಈಗಾಗಲೇ ತಿಳಿಸಿದಂತೆ ಅದು ಸಂಪರ್ಕ, ಪಾಲ್ಗೊಳ್ಳುವಿಕೆ ಮತ್ತು ಆಂತರಿಕ ಸಂಬಂಧಗಳ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಭಾರತದಲ್ಲಿರುವ ವಿಭಾಗಗಳನ್ನು ಈ ಹೊರೆಯಿಂದ ಪರೀಕ್ಷಿಸಿದಾಗ ಇವು ಸಾಮರಸ್ಯಯುತ ಹಾಗೂ ಮಧುರ ರಾಜಕೀಯ ಜೀವನಕ್ಕೆ ಆತಂಕಗಳಾಗಿವೆ ಎಂದೇ ಹೇಳಬೇಕಾಗುತ್ತದೆ. 5. ಭಾರತದಲ್ಲಿ ಖಚಿತವಾದ ಭಾವನೆಗಳನ್ನು ಹೊಂದಿರುವ ಮತ್ತು ಪರಸ್ಪರ ಘರ್ಷಣೆ ಉಂಟಾಗುವ ಗುಂಪು ಅಥವಾ ವಿಭಾಗಗಳನ್ನು ಈ ಕೆಳಕಾಣಿಸಿದ ರೀತಿಯಲ್ಲಿ ವಿಂಗಡಿಸಬಹುದು. ಕ್ಯೂ ಹಿಂದೂಗಳು. 2. ಮಹಮ್ಮದೀಯರು. 3. ಕ್ರೈಸ್ತರು, ಫಾರ್ಸಿಗಳು, ಯಹೂದಿಯರು ಇತ್ಯಾದಿ. ಹಿಂದೂಗಳ ಹೊರತು ಉಳಿದೆಲ್ಲ ಸಮೂಹಗಳಲ್ಲಿ ಆಂತರಿಕ ಸಂಬಂಧದ ಸಂಪೂರ್ಣ ಸ್ವಾತಂತ್ರ್ಯವಿದ್ದು ಅವುಗಳ ಸದಸ್ಯರಲ್ಲಿ ಪರಸ್ಪರ ಸಂಪೂರ್ಣ ವಿಚಾರಸಮ್ಮತಿ ಅಥವಾ ಏಕಮನಸ್ಕತೆಯನ್ನು ನಿರೀಕ್ಷಿಸಬಹುದಾಗಿದೆ. ಆದರೆ ಹಿಂದೂಗಳ ವಿಷಯದಲ್ಲಿ ಸ್ವಲ್ಪ ದೀರ್ಘ ವಿಶ್ಲೇಷಣೆ ಮಾಡಬೇಕಾಗುತ್ತದೆ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು, ಭಾಷಣಗಳು, ಸಂಪುಟ -1. ಹಿಂದೂಗಳ ಬಗ್ಗೆ ಪ್ರಮುಖ ವಿಷಯವೆಂದರೆ ಅವರು ಹಿಂದೂಗಳೆನಿಸಿಕೊಳ್ಳುವ ಮೊದಲು ಒಂದು ಜಾತಿಗೆ ಸೇರಿದವರಾಗಿರುತ್ತಾರೆ. ಜಾತಿಗಳು ಎಷ್ಟರ ಮಟ್ಟಿಗೆ ಪ್ರತ್ಯೇಕವಾಗಿವೆ ಎಂದರೆ ಅವರು ಹಿಂದೂಯೇತರರೊಂದಿಗೆ ವ್ಯವಹರಿಸುವಾಗ ಮಾತ್ರ ತಾವು ಹಿಂದೂ ಎಂಬ ಅಂಶ ಮುಖ್ಯವಾಗುತ್ತದೆ. ಆದರೆ ಬೇರೆ ಜಾತಿಗೆ ಸೇರಿದ ಹಿಂದೂಗಳೊಡನೆ ವ್ಯವಹರಿಸುವಾಗ ಜಾತಿ ಪ್ರಜ್ಞೆ ಪ್ರಮುಖವಾಗುತ್ತದೆ. ತಾವು ಹಿಂದೂಗಳಾಗಿರುವುದರಿಂದ ಅವರ ನಡುವೆ ಏಕಮನಸ್ಕತೆಗಿಂತ ಜಾತಿಭಾವನೆ ಹೆಚ್ಚು ಪ್ರಭಾವಶಾಲಿಯಾಗುತ್ತದೆ. ಆದ್ದರಿಂದ ವಿಭಿನ್ನ ಜಾತಿಗೆ ಸೇರಿದ ಹಿಂದೂಗಳಲ್ಲಿ ಹಿಂದೂಯೇತರರ ನಡುವೆ ಇದ್ದಂತೆ ಏಕಮನಸ್ಕರಾದ ವ್ಯಕ್ತಿಗಳಲ್ಲಿಯೇ ಘರ್ಷಣೆಯುಂಟಾಗುವ ಸಂಭವವಿದೆ. ಗಾಸ್ಪ್ವೇ ಸಂಪೂರ್ಣ ಜಾತಿ ಪದ್ಧತಿಯನ್ನೇ ಆವರಿಸಿದೆ ಎಂದು ತರ್ಕ ಮಾಡುವವರು ಕೆಲವರಿದ್ದಾರೆ. ಆದರೆ ಇದು ಅತಿಯಾದ ವಿರೋಧವೆನಿಸುತ್ತದೆ. ಸಂಪರ್ಕದ ದೃಷ್ಟಿಯಿಂದ ಹಿಂದೂಗಳಲ್ಲಿ ಜಾತಿಗಳಿದ್ದಾಗ್ಯೂ ಅವರನ್ನು ಸ್ಪೃಶ್ಯರು ಮತ್ತು ಅಸ್ಪೃಶ್ಯರು ಎಂಬ ಎರಡು ಭಾಗಗಳನ್ನಾಗಿ ವಿಂಗಡಿಸಬಹುದು. ಸ್ಪೃಶ್ಯರಲ್ಲಿ ಆಂತರಿಕ ಸಂಪರ್ಕ ಎಷ್ಟರ ಮಟ್ಟಿಗಿದೆ ಎಂದರೆ ಅವರೊಳಗೆ ಏಕಮನಸ್ಕರಲ್ಲಿರಬಹುದಾದ ಘರ್ಷಣೆಗಳು ಅಷ್ಟು ಗಂಭೀರವೆನಿಸಲಾರವು. ಆದರೆ ಇದಕ್ಕೂ ಮತ್ತು ಸ್ಪೃಶ್ಯ ಹಾಗೂ ಅಸ್ಪೃಶ್ಯ ಏಕಮನಸ್ಕರ ನಡುವೆ ಉಂಟಾಗುವ ಘರ್ಷಣೆಗೂ ವ್ಯತ್ಯಾಸವಿದೆ. ಅವರ ಆಂತರಿಕ ಸಂಬಂಧಗಳಿಗೆ ಅಸ್ಪೃಶ್ಯತೆ ಒಂದು ಬಲವಾದ ನಿಷೇಧವಾಗಿದೆ. ಅವರಲ್ಲಿರುವ ಸಂಪೂರ್ಣ ಪ್ರತ್ಯೇಕತೆ ಅವರ ಭಾವನೆಗಳ ವಿಭಿನ್ನತೆಯ ತೀಕ್ಷ್ಣತೆಯ ಕಾರಣವಾಗಿದೆ. ಅಂದಮೇಲೆ ಭಾರತದಲ್ಲಿ ನಿಜವಾದ ಸಾಮಾಜಿಕ ವಿಭಾಗಗಳು ಯಾವುವೆಂದರೆ 1. ಸ್ಪೃಶ್ಯ ಹಿಂದೂಗಳು. 2. ಅಸ್ಪೃಶ್ಯ ಹಿಂದೂಗಳು. 3. ಮಹಮ್ಮದೀಯರು. 4. ಕ್ರೈಸ್ತರು. ಪೂರ್ಣವಿರಾಮ. ಪಾರ್ಸಿಗಳು. ಯಹೂದಿಯರು. ಜನಪ್ರಿಯ ಸರ್ಕಾರ ಸ್ಥಾಪಿಸುವ ಯಾವುದೇ ನೀತಿ ಅಥವಾ ಧೋರಣೆಯನ್ನು ರೂಪಿಸುವಾಗ ಸಮಾಜದ ಈ ನಿಜವಾದ ವಿಭಾಗಗಳನ್ನು ಕಡೆಗಣಿಸುವುದು ವಿಹಿತವಲ್ಲ. ಆದರೆ ಜನಪ್ರಿಯ ಸರ್ಕಾರದ ಯಶಸ್ಸು, ಮತಕ್ಷೇತ್ರಗಳು ಮತ್ತು ಚುನಾವಣಾ ಪದ್ಧತಿ ಎಷ್ಟರ ಮಟ್ಟಿಗೆ ಸಾಮಾಜಿಕ ಶಕ್ತಿಗಳನ್ನು ಪ್ರಸಾರ ಮಾಡಬಲ್ಲವು ಮತ್ತು ಎಷ್ಟರ ಮಟ್ಟಿಗೆ ವ್ಯಕ್ತಿಗತ ಪ್ರಾತಿನಿಧ್ಯವನ್ನು ನೀಡಬಲ್ಲುವೆಂಬುದನ್ನು ಅವಲಂಬಿಸಿದ್ದರೆ ಚುನಾವಣೆಗಳಲ್ಲಿ ವಿವಿಧ ಗುಂಪುಗಳ ನಡುವಣ ಘರ್ಷಣೆ ಯಾವ ಸ್ವರೂಪ ತಾಳಬಹುದೆಂಬುದನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತದೆ. 7. ಯಾವುದೇ ಪ್ರಾದೇಶಿಕ ಮತಕ್ಷೇತ್ರದಲ್ಲಿ ಮೇಲ್ಕಾಣಿಸಿದ ವಿಭಾಗಗಳಿಗೆ ಸೇರಿದ ಮತದಾರರನ್ನು ಒಂದುಗೂಡಿಸಿದರೆ ಮತದಾರರು ಬಹುಮತದಿಂದ ಅಭ್ಯರ್ಥಿಯು ಸಂಬಂಧಪಟ್ಟ ಮತಕ್ಷೇತ್ರ ಪ್ರತಿನಿಧಿಯಾಗಿರಬೇಕೆಂದು ಸಾರುತ್ತಾರೆ. ಇದರಿಂದ ಉದ್ಭವಿಸುವ ಪ್ರಶ್ನೆಯೆಂದರೆ ಅಂತಹ ಅಭ್ಯರ್ಥಿಯ ಆ ಪ್ರಾದೇಶಿಕ ಮತಕ್ಷೇತ್ರದ ಎಲ್ಲಾ ವರ್ಗಗಳ ನಿಜವಾದ ಪ್ರತಿನಿಧಿಯಾಗುವುದು ಸಾಧ್ಯವೇ? ಅವನು ಆ ಕ್ಷೇತ್ರದ ವಿಚಾರಗಳ ನಿಜವಾದ ಪ್ರತಿಬಿಂಬವಾಗಬಲ್ಲನೆ? ಅವನು ಆ ಕ್ಷೇತ್ರದಲ್ಲಿರುವ ಎಲ್ಲಾ ಹಿತಾಸಕ್ತಿಗಳ ಸಂವಿಧಾನಾತ್ಮಕ ಸುಧಾರಣೆಗಳು ಪ್ರತಿನಿಧಿ ಎನಿಸಬಲ್ಲನೆ? ನಿರ್ದಿಷ್ಟವಾಗಿ ಕೇಳಬೇಕೆಂದರೆ ಒಬ್ಬ ಹಿಂದೂ ಅಭ್ಯರ್ಥಿ ಮಹಮ್ಮದೀಯರ ಹಿತಾಸಕ್ತಿಗಳನ್ನು ಪ್ರತಿನಿಧಿಸಬಲ್ಲನೆ? ಈ ಮೊದಲು ಹೇಳಲಾದ ಎಲ್ಲಾ ವಿಭಾಗಗಳು ಜಾತ್ಯತೀತವಲ್ಲದ ಅಥವಾ ಕೇವಲ ಧಾರ್ಮಿಕ ಹಿತಾಸಕ್ತಿಗಳಿಂದ ಕೂಡಿವೆ ಎಂಬ ಅಂಶವನ್ನು ಈ ಹಂತದಲ್ಲಿ ನೆನಪಿಡಬೇಕಾಗುತ್ತದೆ. ಪ್ರತಿಯೊಂದು ಬಣವು ಕೇವಲ ಜಾತ್ಯತೀತ ಅಥವಾ ಭೌತಿಕ ಅಂಶಗಳ ಆಧಾರದ ಮೇಲೆ ಒಂದಾಗಿದೆ ಎಂದು ಹೇಳಲು ಬರುವುದಿಲ್ಲ. ಅಂದಾಗ ಜಾತ್ಯತೀತ ಹಿತಾಸಕ್ತಿಗಳ ಪ್ರಶ್ನೆ ಉದ್ಭವಿಸಿದಾಗ ಅವುಗಳಲ್ಲಿ ಒಡಕುಂಟಾಗುತ್ತದೆ. ಭೌತಿಕ ವಿಷಯಗಳ ದೃಷ್ಟಿಯಿಂದ ಮಹಮ್ಮದೀಯರು, ಫಾರ್ಸಿಗಳು, ಹಿಂದೂಗಳು ಇತ್ಯಾದಿ ಜನರಿರುವುದು ಸಾಧ್ಯವಿಲ್ಲ. ಈ ಪ್ರತಿಯೊಂದು ಸಮುದಾಯಗಳಲ್ಲಿ ಭೂಮಾಲೀಕರು, ಕೂಲಿಕಾರರು, ಬಂಡವಾಳಶಾಹಿಗಳು, ನಿರುಪಾಧಿಕ ವ್ಯಾಪಾರವಾದಿಗಳು, ಉದ್ಯಮದ ರಕ್ಷಣಾ ನೀತಿ ಪ್ರತಿಪಾದಿಗಳು ಮುಂತಾದವರು ಇರುತ್ತಾರೆ. ಭೌತಿಕ ಹಿತಾಸಕ್ತಿಗಳನ್ನು ಹೊಂದಿದ ಪ್ರತಿಯೊಂದು ವಿಭಾಗದಲ್ಲಿ ಹಿಂದೂಗಳು, ಮಹಮ್ಮದೀಯರು, ಫಾರ್ಸಿಗಳು ಮುಂತಾದವರಿರುತ್ತಾರೆ.
ತತ್ಪರಿಣಾಮವಾಗಿ ಒಬ್ಬ ಹಿಂದೂ ಅಭ್ಯರ್ಥಿ ಮಹಮ್ಮದೀಯರ ಭೌತಿಕ ಹಿತಾಸಕ್ತಿಗಳನ್ನು ಪ್ರತಿನಿಧಿಸಬಲ್ಲ. ಇದೇ ರೀತಿ ಒಬ್ಬ ಮಹಮ್ಮದೀಯ ಅಭ್ಯರ್ಥಿ ಹಿಂದೂಗಳ ಭೌತಿಕ ಹಿತಾಸಕ್ತಿಗಳನ್ನು ಪ್ರತಿನಿಧಿಸಬಲ್ಲ. ಆದ್ದರಿಂದ ಭೌತಿಕ ಹಿತಾಸಕ್ತಿಗಳ ವಿಷಯದಲ್ಲಿ ವಿವಿಧ ಸಮುದಾಯಗಳಲ್ಲಿ ಘರ್ಷಣೆ ಉಂಟಾಗುವುದು ಸಾಧ್ಯವಿಲ್ಲ. ಕಾಲಕ್ರಮೇಣ ಧಾರ್ಮಿಕ ಹಿತಾಸಕ್ತಿಗಳು ಜನರ ವ್ಯವಹಾರಗಳಲ್ಲಿ ಅಧೀನಸ್ಥಾನ ಪಡೆಯುವುದೆಂದು ನಾವು ಭಾವಿಸುವುದಾದರೆ, ಒಂದು ಸಮುದಾಯದ ಜಾತ್ಯತೀತ ಹಿತಾಸಕ್ತಿಗಳನ್ನು ಇನ್ನೊಂದು ಸಮುದಾಯ ಅಭ್ಯರ್ಥಿ ಪ್ರತಿನಿಧಿಸಬಲ್ಲ ಎಂದು ಹೇಳಬಹುದು. 8. ಈ ದೃಷ್ಟಿಯಲ್ಲಿ ಜನಪ್ರಿಯ ಸರ್ಕಾರಕ್ಕೆ ಪ್ರಾದೇಶಿಕ ಮತಕ್ಷೇತ್ರ ಸಾಕಾಗುವುದು. ಆದರೆ ಇನ್ನೂ ಹೆಚ್ಚಿನ ಪರಿಶೀಲನೆ ಮಾಡಿದಾಗ ಅದು ಜನಪ್ರಿಯ ಸರ್ಕಾರದ ವ್ಯಾಖ್ಯೆಗೆ ಭಾಗಶಃ ಸಮಾಧಾನವೆನಿಸುವುದು. ಇವು ಎಷ್ಟರ ಮಟ್ಟಿಗೆ ನಿಜ ಎಂಬುದನ್ನು ಈಗ ತೋರಿಸಲಾಗುವುದು. ಒಂದು ಪ್ರಾದೇಶಿಕ ಮತಕ್ಷೇತ್ರದಲ್ಲಿ ವಿವಿಧ ಬಣಗಳ ನಡುವಣ ಚುನಾವಣಾ ಸ್ಪರ್ಧೆಯಲ್ಲಿ ಮತದಾರರು ತಾವು ಸಹಾನುಭೂತಿ ಹೊಂದಿದ ಅಭ್ಯರ್ಥಿಯ ಪರವಹಿಸುತ್ತಾರೆ. ಆದರೆ ಯಾವ ಬಗ್ಗೆ ಸಹಾನುಭೂತಿ ಹೊಂದಬೇಕೆಂಬ ವಿಷಯವನ್ನು ಅವರಿಗಾಗಿ ಮೊದಲೇ ನಿರ್ಣಯಿಸಲಾಗಿರುತ್ತದೆ. ಎರಡು ವಿಭಿನ್ನ ಬಣಗಳಿಗೆ ಸೇರಿದ ಮತ್ತು ಒಂದೇ ಹಿತಾಸಕ್ತಿಯನ್ನು ಪ್ರತಿನಿಧಿಸುವುದಾಗಿ ಹೇಳುವ ಇಬ್ಬರು ಅಭ್ಯರ್ಥಿಗಳಿದ್ದಾಗ ಮತದಾರರು ತಮ್ಮ ಬಣಕ್ಕೆ ಸೇರಿದ ಅಭ್ಯರ್ಥಿಗೆ ಮತ ಹಾಕುತ್ತಾರೆ. ಹೆಚ್ಚು ಮತದಾರರನ್ನು ಹೊಂದಿರುವ ಬಣದ ಅಭ್ಯರ್ಥಿಯೇ ಚುನಾಯಿತನಾಗುತ್ತಾನೆ. ಮತದಾರರ ಈ ಪಕ್ಷಪಾತದಿಂದಾಗಿ ಅಲ್ಪಸಂಖ್ಯಾತ ಬಣಗಳಿಗೆ ಸೇರಿದ ಸದಸ್ಯರ ಹಿತಾಸಕ್ತಿಗಳು ಪ್ರಾತಿನಿಧ್ಯ ಪಡೆದಾಗ್ಯೂ ಅವರಿಗೆ ವ್ಯಕ್ತಿಗಳ ಪ್ರಾತಿನಿಧ್ಯ ಪಡೆಯುವ ಅವಕಾಶವಿರುವುದಿಲ್ಲ. 9. ಜನತೆಯ ಅಭಿಪ್ರಾಯಗಳು ಮತ್ತು ಹಿತಾಸಕ್ತಿಗಳಿಗೆ ಸರಿಯಾದ ಮತ್ತು ಸಾಕಷ್ಟು ಪ್ರಾತಿನಿಧ್ಯ ದೊರಕಿಸುವಂತಹ ವಿಧಾನಗಳನ್ನು ರೂಪಿಸುವುದರಲ್ಲಿ ಆಸಕ್ತರಾದವರಿಗೆ ವ್ಯಕ್ತಿಗತ ಪ್ರಾತಿನಿಧ್ಯದ ಮಹತ್ವವನ್ನು ತಿಳಿದುಕೊಳ್ಳುವುದು ನಿರರ್ಥಕವೆನಿಸುವುದು. ಅಂದಮಾತ್ರಕ್ಕೆ ಸ್ವಂತ ಅಥವಾ ವ್ಯಕ್ತಿಗಳ ಪ್ರಾತಿನಿಧ್ಯಕ್ಕೆ ಮಹತ್ವವಿಲ್ಲವೆಂದಲ್ಲ. ಇತ್ತೀಚಿನ ದಿನಗಳಲ್ಲಿ ಜನರ ಸರ್ಕಾರಕ್ಕಿಂತ ಜನರಿಂದಾದ ಸರ್ಕಾರ ಹೆಚ್ಚು ಗಮನ ಸೆಳೆದಿದೆ. ವಾಸ್ತವಿಕವಾಗಿ ಜನರಿಗಾಗಿರುವ ಸರ್ಕಾರ ಜನರಿಂದಾದ ಸರ್ಕಾರವಾಗಿರುವುದೇ ಹೆಚ್ಚು ಅರ್ಥಪೂರ್ಣವೂ ಪರಿಣಾಮಕಾರಿಯೂ ಆಗಿರಬಲ್ಲದು. ಆದರೂ ಎಲ್ಲಾ ರಾಜಕೀಯ ಸೈದ್ಧಾಂತಿಕರು ಅಂತಹ ಸರ್ಕಾರವನ್ನು ಒಮ್ಮತದಿಂದ ಖಂಡಿಸುವರು. ಇದರ ಕಾರಣಗಳನ್ನು ತಿಳಿದುಕೊಳ್ಳುವುದು. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ಅವಶ್ಯವೆನಿಸುವುದು. ಪ್ರತಿಯೊಂದು ವಿಧದ ಸಂಘವು ಶೈಕ್ಷಣಿಕ ಸಾಧನವಾಗಿರುವುದರಿಂದ ಅದು ತನ್ನ ಸದಸ್ಯರ ಮನೋಧರ್ಮವನ್ನು ರೂಪಿಸುವಲ್ಲಿ ಪ್ರಭಾವ ಬೀರುತ್ತದೆ. ತತ್ಪರಿಣಾಮವಾಗಿ ಒಬ್ಬ ವ್ಯಕ್ತಿ ಇತರರೊಡನೆ ಹೊಂದಿರುವ ಸಂಬಂಧದ ಕಾರಣ ಯಾವ ಅಭಿಪ್ರಾಯಗಳನ್ನು ಹೊಂದಿರುವನು ವೈಯಕ್ತಿಕವಾಗಿಯೂ ಅದೇ ಅಭಿಪ್ರಾಯವುಳ್ಳವನಾಗಿರುತ್ತಾನೆ. ಜನರಿಗಾಗಿರುವ ಸರ್ಕಾರ ಜನರಿಂದಾದ ಸರ್ಕಾರವಾಗಿರದಿದ್ದಾಗ ಅದು ಕೆಲವರನ್ನು ಯಜಮಾನರನ್ನಾಗಿ ಇತರರನ್ನು ಆಧೀನ ಪ್ರಜೆಗಳನ್ನಾಗಿಸುವುದು ನಿಜ. ಏಕೆಂದರೆ ಸಂಘಗಳ ಪ್ರತಿಪರಿಣಾಮಗಳು ರೂಪದಲ್ಲಿಯೇ ವ್ಯಕ್ತಿ ತನ್ನ ವ್ಯಕ್ತಿತ್ವದ ಬೆಳವಣಿಗೆಯನ್ನು ಕಾಣಬಲ್ಲ ಮತ್ತು ಅದನ್ನು ಆಳೆಯಬಲ್ಲ. ವ್ಯಕ್ತಿತ್ವದ ಬೆಳವಣಿಗೆ ಸಮಾಜದ ಸರ್ವೋಚ್ಚ ಗುರಿ. ಸಾಮಾಜಿಕ ವ್ಯವಸ್ಥೆ ಪ್ರತಿಯೊಬ್ಬನಿಗೂ ಅಪೇಕ್ಷಣೀಯ, ಸಾಮಾಜಿಕ ಮತ್ತು ತನ್ನ ಸಾಮರ್ಥ್ಯಕ್ಕನುಗುಣವಾದ ಪಾತ್ರವನ್ನು ನಿರ್ವಹಿಸಲು ಮುಂದಾಗಲು ಸ್ವಾತಂತ್ರ್ಯ ಕೊಡಬೇಕು. ಅದು ವ್ಯಕ್ತಿತ್ವದ ನವೀಕರಣ ಮತ್ತು ಬೆಳವಣಿಗೆಗೆ ಹೊಸ ಸೂತ್ರವಾಗಬೇಕು. ಆದರೆ ಒಂದು ಸಂಘದ ಸರ್ಕಾರವು ಒಂದು ಸಂಘವೇ ಆಗಿದೆ. ಎಲ್ಲಾ ಪಾತ್ರಗಳನ್ನು ಎಲ್ಲರೂ ನಿರ್ವಹಿಸಲಾರದಂತಿದ್ದಾಗ ಎಂದು ಅನೇಕರ ಹಿತಾಸಕ್ತಿಗಳ ವೆಚ್ಚದಲ್ಲಿ ಕೆಲವೇ ಜನರ ವ್ಯಕ್ತಿತ್ವವನ್ನು ಬೆಳೆಸುವ ಸಂಭವವಿರುತ್ತದೆ. ಪ್ರಜಾಪ್ರಭುತ್ವದ ಹಿತದೃಷ್ಟಿಯಿಂದ ಇಂತಹ ಪರಿಸ್ಥಿತಿಯನ್ನು ಬೆಳೆಸುವ ಸಂಭವವಿರುತ್ತದೆ. ಪ್ರಜಾಪ್ರಭುತ್ವದ ಹಿತದೃಷ್ಟಿಯಿಂದ ಇಂತಹ ಪರಿಸ್ಥಿತಿಯನ್ನು ತಪ್ಪಿಸಬೇಕಾಗುತ್ತದೆ. ನಿರ್ದಿಷ್ಟವಾಗಿ ಹೇಳಬೇಕೆಂದರೆ ಜನ ಕೇವಲ ಮತದಾರರಾಗಿದ್ದರೆ ಸಾಲದು. ಶಾಸಕರಾಗುವುದು ಅವಶ್ಯ. ಇಲ್ಲದೆ ಹೋದರೆ ಶಾಸಕರಾಗುವವರು ಕೇವಲ ಮತದಾರರಾಗಿಯೇ ಉಳಿದವರ ಯಜಮಾನರಾಗುತ್ತಾರೆ. 10. ಈ ನಿರರ್ಥಕವಾದ ಪದ್ಧತಿಯನ್ನು ನಿವಾರಿಸಲು ಅಸಮರ್ಥವಾದ ಪ್ರಾದೇಶಿಕ ಮತಕ್ಷೇತ್ರಗಳನ್ನು ವಿರೋಧಿಸಬೇಕಾದುದು ಸರಿ. ಮತದಾರರು ಅಭ್ಯರ್ಥಿಗಳ ವ್ಯಕ್ತಿತ್ವವನ್ನು ನೋಡದೆ ಅವರ ಕಾರ್ಯಕ್ರಮಗಳ ಆಧಾರದ ಮೇಲೆಯೇ ಮತ ನೀಡುವರೆಂಬ ತಪ್ಪುಗ್ರಹಿಕೆ ಇದಕ್ಕೆ ಕಾರಣ. ವಸ್ತುಸ್ಥಿತಿ ಎಂದರೆ ಮತದಾರರು ಮತದಾರರಾಗುವುದಕ್ಕಿಂತ ಮೊದಲು ಪ್ರಾಥಮಿಕವಾಗಿ ಒಂದು ಗುಂಪು ಅಥವಾ ಬಣದ ಸದಸ್ಯರಾಗಿರುತ್ತಾರೆ. ಅವರಿಗೆ ಅಭ್ಯರ್ಥಿಯ ವ್ಯಕ್ತಿತ್ವ ಮಹತ್ವದ್ದಾಗಿರುತ್ತದೆ. ಒಂದೇ ರೀತಿಯ ಹಿತವನ್ನು ಪ್ರತಿನಿಧಿಸುವ ಇಬ್ಬರು ಅಭ್ಯರ್ಥಿಗಳ ನಡುವೆ ಸಹಜವಾಗಿಯೇ ಅವರು ತಮ್ಮ ಬಣಕ್ಕೆ ಸೇರದ ಅಭ್ಯರ್ಥಿಗಿಂತ ತಮ್ಮ ಬಣಕ್ಕೆ ಸೇರಿದ ಅಭ್ಯರ್ಥಿಗೆ ಪ್ರಾಶಸ್ತ್ಯ ನೀಡುತ್ತಾರೆ. ಈ ರೀತಿಯ ಪ್ರಾಶಸ್ತ್ಯದ ಪರಿಣಾಮವಾಗಿ ದೊಡ್ಡ ಬಣಕ್ಕೆ ಸೇರಿದ ಮತದಾರರು ಶಾಸಕರಾಗುವ ಉಚ್ಚಮಟ್ಟ ತಲುಪಿದರೆ, ಚಿಕ್ಕ ಬಣದ ಮತದಾರರು ಇದರಲ್ಲಿ ಅವರ ಯಾವ ತಪ್ಪಿಲ್ಲದಿದ್ದಾಗ್ಯೂ ಕೇವಲ ಮತದಾರರೇ ಆಗಿರುವ ಕೆಳಗಿನ ಸ್ಥಾನದಲ್ಲಿ ಉಳಿಯಬೇಕಾಗುತ್ತದೆ. ಜನತಾ ಸರ್ಕಾರದ ಮೂಲ ಸಮಸ್ಯೆ ಎಂದರೆ ಹಿತಗಳು ಮತ್ತು ಅಭಿಪ್ರಾಯಗಳ ಪ್ರಾತಿನಿಧ್ಯ. ವ್ಯಕ್ತಿಗತ ಪ್ರಾತಿನಿಧ್ಯ ಇನ್ನೊಂದು ಸಮಸ್ಯೆ. ಪ್ರಾದೇಶಿಕ ಮತಕ್ಷೇತ್ರಗಳು ಜನತಾ ಸರ್ಕಾರವನ್ನು ಸ್ಥಾಪಿಸುವಲ್ಲಿ ವಿಫಲವಾಗುತ್ತವೆ, ಏಕೆಂದರೆ ಅವು ಅಲ್ಪಸಂಖ್ಯಾತ ಬಣಗಳ ಸದಸ್ಯರಿಗೆ ವ್ಯಕ್ತಿಗತ ಪ್ರಾತಿನಿಧ್ಯ ದೊರಕಿಸುವಲ್ಲಿ ವಿಫಲವಾಗಿವೆ. 11. ಕೆಲವು ಪಂಗಡಗಳ ರಾಜಕೀಯ ಜೀವನದ ವಿರುದ್ಧ ಸಾಮಾಜಿಕ ವಿಭಾಗಗಳು ಹೇಗೆ ಕೆಲಸ ಮಾಡುವುವೆಂಬುದರ ಸರಿಯಾದ ವಿಶ್ಲೇಷಣೆ ಇದಾಗಿದ್ದರೆ, ಈ ಸಮಸ್ಯೆಯನ್ನು ಎದುರಿಸಲು ಅನುಪಾತ ಪ್ರಾತಿನಿಧ್ಯ ಪದ್ಧತಿಗಿಂತ ಕೀಳಾದ ಪದ್ಧತಿ ಇನ್ನೊಂದಿಲ್ಲ. ಅನುಪಾತ ಪ್ರಾತಿನಿಧ್ಯ ವಿವಿಧ ಅಭಿಪ್ರಾಯಗಳಿಗೆ ಅವುಗಳ ಪ್ರಮಾಣಕ್ಕನುಗುಣವಾಗಿ ಪ್ರಾತಿನಿಧ್ಯ ನೀಡುವ ಉದ್ದೇಶ ಹೊಂದಿದೆ. ಇದು ಸಂವಿಧಾನಾತ್ಮಕ ಸುಧಾರಣೆಗಳು. 287. ಮತದಾರರು ಒಬ್ಬ ಅಭ್ಯರ್ಥಿಯ ವಿಚಾರಗಳಿಗೆ ಮತದಾನ ಮಾಡುತ್ತಾರೆಯೇ ಹೊರತು ಅವನ ವೈಯಕ್ತಿಕ ಗುಣಗಳಿಗಲ್ಲ ಎಂಬ ತಪ್ಪುಗ್ರಹಿಕೆಯ ಪರಿಣಾಮವಾಗಿದೆ. ಈಗ ನಮ್ಮ ಎದುರಿಗೆ ಇರುವ ಸಮಸ್ಯೆಗೆ ಅನುಪಾತ ಪ್ರಾತಿನಿಧ್ಯ ಪದ್ಧತಿ ಸಮಂಜಸವೆನಿಸುವುದಿಲ್ಲ. 12. ಆದ್ದರಿಂದ ಈ ಪರಿಸ್ಥಿತಿಯನ್ನು ಎದುರಿಸಲು ಎರಡು ವಿಧಾನಗಳಿವೆ. ವ್ಯಕ್ತಿಗತ ಪ್ರಾತಿನಿಧ್ಯ ಪಡೆಯಲಾರದಂತಹ ಅಲ್ಪಸಂಖ್ಯಾತರಿಗೆ ಬಹುಸದಸ್ಯ ಮತಕ್ಷೇತ್ರಗಳಲ್ಲಿ ಸ್ಥಾನಗಳ ಕಾಯ್ದಿರಿಸುವಿಕೆ, ಇಲ್ಲವೇ ಕೋಮುವಾರು ಚುನಾಯಕ ಸಮುದಾಯಗಳನ್ನು ರಚಿಸುವುದು. ಇವೆರಡೂ ಉಪಯುಕ್ತವಾಗಿವೆ. ಮಹಮ್ಮದೀಯರ ಪ್ರಾತಿನಿಧ್ಯಕ್ಕಾಗಿ ಅವರು ಬಹುಸದಸ್ಯ ಕ್ಷೇತ್ರಗಳಲ್ಲಿ ತಮಗಾಗಿ ಕಾಯ್ದಿರಿಸಿದ ಸ್ಥಾನಗಳಿಗಾಗಿ ನಡೆಯುವ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಭಾಗವಹಿಸುವುದು ಅಪೇಕ್ಷಣೀಯ. ಹಿಂದೂ ಮತ್ತು ಮಹಮ್ಮದೀಯರನ್ನು ಪ್ರತ್ಯೇಕಿಸುವ ಭಿನ್ನತೆಗಳ ವಕ್ರತೆ ಈಗಾಗಲೇ ಅತ್ಯಂತ ತೀಕ್ಷ್ಣವಾಗಿದ್ದು, ಕೋಮುವಾರು ಚುನಾವಣೆಗಳಿಂದ ಅದು ಇನ್ನೂ ಹರಿತಗೊಳ್ಳಬಹುದೆಂದು ಹೇಳಬಹುದು. ಆದರೆ ಮಹಮ್ಮದೀಯರ ಸಂಬಂಧವಾಗಿ ಕೋಮುವಾರು ಚುನಾವಣೆ ಈಗಾಗಲೇ ಇತ್ಯರ್ಥವಾದ ಸಂಗತಿ. ಅದರಲ್ಲಿ ಯಾವುದೇ ಬದಲಾವಣೆ ಎಷ್ಟೇ ಲಾಭದಾಯಕವೆನಿಸಿದರೂ ಅದು ಸಾಧ್ಯವಿಲ್ಲ. 13. ಆದರೆ ಈ ತರ್ಕವು ಸಾಮಾನ್ಯವಾಗಿ ಹಿಂದೂಗಳ ಪ್ರಾತಿನಿಧ್ಯದ ಸಂಬಂಧವಾಗಿದ್ದು, ಅದರಲ್ಲಿಯೂ ಅಸ್ಪೃಶ್ಯ ಹಿಂದೂಗಳ ಸಂಬಂಧವಾಗಿದೆ. ಹಿಂದೂಗಳ ಪ್ರಾತಿನಿಧ್ಯದ ಮೇಲಿನ ಚರ್ಚೆಯನ್ನು ಈಗ ವಿವಿಧ ಹಿಂದೂ ಬಣಗಳಲ್ಲಿ ಕಾಣುತ್ತಿರುವ ಒಂದು ಹೊಸ ಪ್ರಜ್ಞೆಯನ್ನು ತಿಳಿಸುವ ಹೇಳಿಕೆಯ ಮುಖಾಂತರ ಆರಂಭಿಸಬಹುದು. ಅದೇನೆಂದರೆ, ಒಂದು ಸಮುದಾಯವು ರಕ್ಷಣೆಯ ಅವಶ್ಯಕತೆ ಇರುವ ತನ್ನ ಪ್ರತ್ಯೇಕ ಹಿತಗಳ ಆಧಾರದ ಮೇಲೆ ಪ್ರಾತಿನಿಧ್ಯ ಕೇಳಬಹುದು. ಭಾರತದಲ್ಲಿ ಇಂತಹ 3 ವಿಧದ ಹಿತಾಸಕ್ತಿಗಳು ಮಾತ್ರ ಇವೆ. ಅವು ಭಾರತದ ಬಲಶಾಲಿ, ಸ್ವಭಾವಸಿದ್ಧ ಧಾರ್ಮಿಕ ವೈರದಿಂದ ಉದ್ಭವಿಸಿರಬಹುದು, ಅಥವಾ ಒಂದು ಪಂಗಡವು ಶೈಕ್ಷಣಿಕವಾಗಿ ಹಿಂದುಳಿದಿರುವುದರಿಂದ ಉಂಟಾಗಿರಬಹುದು, ಅಥವಾ ಸಾಮಾಜಿಕ ಧಾರ್ಮಿಕ ನ್ಯೂನತೆ ಅಥವಾ ದೌರ್ಬಲ್ಯಗಳಿಗೊಳಗಾದ ಪಂಗಡಗಳಿಂದ ಹುಟ್ಟಿರಬಹುದು.
ನಮ್ಮ ಚರ್ಚೆಯನ್ನು ಹಿಂದೂ ಸಮುದಾಯಗಳಿಗೆ ಸೀಮಿತಗೊಳಿಸಿದರೆ, ಕೆಲವು ಸಮುದಾಯಗಳು ಅತ್ಯಂತ ಹಿಂದುಳಿದವುಗಳಾಗಿದ್ದು, ಅವುಗಳು ಗಂಭೀರವಾದ ಸಾಮಾಜಿಕ ದಬ್ಬಾಳಿಕೆಗೊಳಗಾಗಿವೆ. ಅಸ್ಪೃಶ್ಯ ವರ್ಗಗಳು ತಮ್ಮ ಕುಂದುಕೊರತೆಗಳ ನಿವಾರಣೆಗಾಗಿ ಹೋರಾಡುವಂತಹ ತಮ್ಮ ಪ್ರತಿನಿಧಿಗಳನ್ನೇ ಶಾಸನಸಭೆಯಲ್ಲಿ ಹೊಂದಿರಬೇಕು. ಬ್ರಾಹ್ಮಣ ಪುರೋಹಿತ ಸಾಮಾಜಿಕ ಮತ್ತು ಬೌದ್ಧಿಕ ಪ್ರಾಬಲ್ಯಕ್ಕೆ ಒಳಗಾದ ಬ್ರಾಹ್ಮಣೇತರರು ತಮಗಾಗಿ ಪ್ರತ್ಯೇಕ ಪ್ರಾತಿನಿಧ್ಯ ಕೇಳುವುದು ಉಚಿತವೆನಿಸುವುದು. 14. ಹಿಂದೂಗಳ ಈ ಹೊಸ ಪ್ರಜ್ಞೆ ಅಸ್ಪೃಶ್ಯರ ಪ್ರತ್ಯೇಕ ಹಿತಾಸಕ್ತಿಗಳನ್ನು ಒಪ್ಪಿಕೊಳ್ಳುವಾಗ ಸ್ಪೃಶ್ಯ ಹಿಂದೂಗಳು ಪ್ರತ್ಯೇಕ ಗುಂಪಿಗೆ ಸೇರಿದವರೆಂಬುದನ್ನು ಒಪ್ಪಿಕೊಳ್ಳುವುದಿಲ್ಲವೆಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಈ ಹೊಸ ಪ್ರಜ್ಞೆ ಸ್ಪೃಶ್ಯರ ಹಿಂದೂಗಳನ್ನು ತಮ್ಮದೇ ಆದ ಪ್ರತ್ಯೇಕ ಹಿತಾಸಕ್ತಿಗಳುಳ್ಳ ಬ್ರಾಹ್ಮಣರು ಮತ್ತು ಬ್ರಾಹ್ಮಣೇತರರು ಎಂದು 2 ಗುಂಪುಗಳಾಗಿ ವಿಭಜಿಸುತ್ತದೆ. 3 ಪಂಗಡಗಳಲ್ಲಿ ವಿಭಜಿಸಲಾಗಿರುವ ಹಿಂದೂಗಳಿಗಾಗಿ ಸಮ್ಮಿಶ್ರ ಚುನಾಯಕ ಸಮುದಾಯಗಳಲ್ಲಿ ಪ್ರತ್ಯೇಕ ಚುನಾಯಕ ಸಮುದಾಯಗಳು ಅಥವಾ ಕಾಯ್ದಿಟ್ಟ ಸ್ಥಳಗಳನ್ನು ಬೇಡಲಾಗಿದೆ. ಅಸ್ಪೃಶ್ಯರ ಪ್ರಾತಿನಿಧ್ಯದ ಸಮಸ್ಯೆಯನ್ನು ಪರಿಶೀಲಿಸುವ ಮೊದಲು ಬ್ರಾಹ್ಮಣರು ಮತ್ತು ಬ್ರಾಹ್ಮಣೇತರರ ಬಗ್ಗೆ ಸ್ವಲ್ಪ ಹೇಳಬೇಕಾಗಿದೆ. 288 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. 15. ಬ್ರಾಹ್ಮಣೇತರರು ಶೈಕ್ಷಣಿಕ ವಿಷಯಗಳಲ್ಲಿ ಹಿಂದುಳಿದಿದ್ದಾರೆ ಎಂಬುದು ಅವರ ವಿಶೇಷಾಸಕ್ತಿ ಎಂದು ಹೇಳಲು ಬರುವುದಿಲ್ಲ. ಇದು ಶೈಕ್ಷಣಿಕವಾಗಿ ಹಿಂದುಳಿದಂತಹ ಬ್ರಾಹ್ಮಣರು ಸೇರಿದಂತೆ ಎಲ್ಲರಿಗೂ ಅನ್ವಯಿಸುವ ವಿಷಯ. ಬ್ರಾಹ್ಮಣರ ಬೌದ್ಧಿಕ ಮತ್ತು ಸಾಮಾಜಿಕ ಪ್ರಾಬಲ್ಯ ಕೇವಲ ಬ್ರಾಹ್ಮಣೇತರರನ್ನು ಬಾಧಿಸುವ ವಿಷಯವಲ್ಲ, ಅದು ಎಲ್ಲರನ್ನೂ ಬಾಧಿಸುವುದರಿಂದ ಅದು ಎಲ್ಲರಿಗೂ ಸಂಬಂಧಿಸಿದ ವಿಷಯವಾಗಿದೆ. ರಕ್ಷಣೆಯಾಗಬೇಕಾಗಿರುವ ಬ್ರಾಹ್ಮಣೇತರರ ವಿಶೇಷ ಹಿತಾಸಕ್ತಿಗಳು ಯಾವುವು? ಬ್ರಾಹ್ಮಣೇತರರಿಗಾಗಿಯೇ ಪ್ರತ್ಯೇಕ ಪ್ರಾತಿನಿಧ್ಯದ ಬೇಡಿಕೆ ವಿಫಲವಾಗುತ್ತದೆ, ಏಕೆಂದರೆ ಅವರಿಗೆ ಎಲ್ಲ ಬ್ರಾಹ್ಮಣೇತರರು ಒಂದೇ ವಿಧವಾದ ಸಾಮಾನ್ಯ ಆಸಕ್ತಿಗಳನ್ನು ಹೊಂದಿದ್ದಾರೆ ಎಂದು ಸಿದ್ಧಪಡಿಸುವುದು ಸಾಧ್ಯವಿಲ್ಲ. 16. ಆದರೆ ಅವರು ವೈಯಕ್ತಿಕ ಅಥವಾ ವ್ಯಕ್ತಿಗತ ಪ್ರಾತಿನಿಧ್ಯ ಪಡೆದುಕೊಳ್ಳುವುದರಲ್ಲಿ ವಿಫಲರಾಗಿದ್ದಾರೆಯೇ? ಇದನ್ನು ಅಂಕಿಸಂಖ್ಯೆಗಳ ಆಧಾರದ ಮೇಲೆ ಸಮರ್ಪಕವಾಗಿ ವಿವರಿಸಬಹುದು. ಸಮೂಹ M-I. ಸಮೂಹ ಅಡ್ಡಗೆರೆ 2. ಸ್ಥಳೀಯ ಬೆಳಗಾಂ. ಸಂವಿಧಾನಾತ್ಮಕ ಸುಧಾರಣೆಗಳು ಪರಿಗಣಿಸಲಾದ 1. ಜನಸಂಖ್ಯೆಯ ಪ್ರತಿ 1000. ಸಮೂಹ I. ಜಾತಿಗಳ ಹೆಸರು ಒಂದು ಜಾತಿಯ ಮತದಾರರ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ಈ ರೀತಿ ನೋಡಿದಾಗ ಈ ಅಂಕಿಅಂಶಗಳಿಂದ ಮಾಡಬಹುದಾದ ತೀರ್ಮಾನಗಳು ಅತಿ ಮುಖ್ಯವೆನಿಸುವುವು. 1. ಬ್ರಾಹ್ಮಣರಿಗೆ ಏಕರೂಪದ ಚುನಾವಣೆಯ ಹಕ್ಕನ್ನು ಕೊಟ್ಟಿದ್ದಾದರೆ, ಅವರು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರಾಗಿದ್ದರೂ ಸಮೂಹ -2 ರಲ್ಲಿ ಕಾಣಿಸಿರುವಂತೆ ಅವರು ಒಟ್ಟು ಮತದಾರರ ಸಂಖ್ಯೆಯಲ್ಲಿ ಬಹುಮತದವರಾಗುತ್ತಾರೆ. 2. ಏಕರೂಪ ಚುನಾವಣಾ ಹಕ್ಕನ್ನು ಹೊಂದಿದ್ದರೂ ಕೂಡ ಬ್ರಾಹ್ಮಣೇತರ ಜಾತಿಗಳವರಾದ ಲಿಂಗಾಯತರು ಮತ್ತು ಮರಾಠರು ಮತದಾರರ ಪಟ್ಟಿಯಲ್ಲೇನೂ ಕಾಣಿಸಿಕೊಳ್ಳದೇ ಇರುವುದಿಲ್ಲ. ಆದರೂ ಬ್ರಾಹ್ಮಣ ಮತದಾರರು ಮತ್ತು ಅವರ ಜನಸಂಖ್ಯೆಯ ಪ್ರಮಾಣಕ್ಕೆ ಹೋಲಿಸಿದಾಗ ಬ್ರಾಹ್ಮಣೇತರ ಮತದಾರರು ಮತ್ತು ಅವರ ಜನಸಂಖ್ಯೆಗಿರುವ ಪ್ರಮಾಣ ಕಡಿಮೆಯಾಗಿರುತ್ತದೆ. 17. ಬ್ರಾಹ್ಮಣರು ಮತ್ತು ಅವರ ಮತದಾರರ ಪ್ರಮಾಣ ಮಿತಿ ಮೀರಿದ್ದಾಗಿದೆ. ಇದನ್ನು ಅವರ ಬಗೆಗೆ ವಿಶ್ವಾಸದಿಂದಾಗಲಿ ಅಥವಾ ಅವರದೇ ಸಂಖ್ಯೆಯ ಆಧಾರದ ಮೇಲೆ ಸಮರ್ಥಿಸಿಕೊಳ್ಳಲು ಬರುವುದಿಲ್ಲ. ಲಿಂಗಾಯತರು ತಮ್ಮ ಮತದಾರರು ಪ್ರಮಾಣ ಕಡಿಮೆ ಇದೆ ಎಂದು ದೂರುವುದು ನ್ಯಾಯಸಮ್ಮತವಾದರೂ ಅವರು ವ್ಯಕ್ತಿಗತ ಪ್ರಾತಿನಿಧ್ಯ ಪಡೆಯುವಲ್ಲಿ ಯಶಸ್ವಿಯಾಗುವರು. ಬ್ರಾಹ್ಮಣರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಮರಾಠರ ಮತದಾರರ ಪ್ರಮಾಣ ಕಡಿಮೆಯಾಗಿರುವುದಲ್ಲದೆ ಮತದಾರರ ಪಟ್ಟಿಯಲ್ಲಿಯೂ ಅವರಿಗೆ ತೊಂದರೆಯುಂಟಾಗಿ ವ್ಯಕ್ತಿಗಳ ಪ್ರಾತಿನಿಧ್ಯ ಪಡೆಯುವುದರಲ್ಲಿ ವಿಫಲರಾಗುವ ಸಾಧ್ಯತೆ ಇದೆ. ಈ ತರ್ಕದನುಸಾರ ಮರಾಠರಿಗಾಗಿ ವಿಶೇಷ ವ್ಯವಸ್ಥೆಯ ಅವಶ್ಯಕತೆಯನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. 18. ಈ ವಿಶೇಷ ವ್ಯವಸ್ಥೆ ಯಾವ ರೀತಿಯದಾಗಿರಬೇಕೆಂಬುದೇ ಪ್ರಶ್ನೆ. ನನ್ನ ಅಭಿಪ್ರಾಯದಲ್ಲಿ ಈ ವ್ಯವಸ್ಥೆ ಕಾಯ್ದಿರಿಸಿದ ಸ್ಥಾನಗಳಿಂದ ಕೂಡಿದ ಪ್ರತ್ಯೇಕ ಚುನಾಯಕ ಸಮೂಹಗಳ ಬದಲು ಕಡಿಮೆ ನಿರ್ಬಂಧಗಳಿಂದ ಕೂಡಿದ ಮತದಾನದ ಹಕ್ಕನ್ನು ನೀಡುವುದು ಅಪೇಕ್ಷಣೀಯ. ಬ್ರಾಹ್ಮಣೇತರ ಮತದಾನದ ಹಕ್ಕು ಬ್ರಾಹ್ಮಣರಿಗಿಂತ ಕಡಿಮೆ ನಿರ್ಬಂಧಗಳಿಂದ ಕೂಡಿದುದಾಗಿರಬೇಕು. ಈ ವ್ಯವಸ್ಥೆಯಿಂದ ಮತದಾರರ ಪಟ್ಟಿಯಲ್ಲಿ ಬ್ರಾಹ್ಮಣೇತರರ ಸ್ಥಾನ ಸುಧಾರಿಸುವುದಲ್ಲದೆ ಸಂಪೂರ್ಣ ಅನುಗ್ರಹಿತವಾದ ಬ್ರಾಹ್ಮಣರ ಸ್ಥಾನ ಸಮೀಕೃತಗೊಳ್ಳುವುದು. ಎಲ್ಲರ ಹಿತದೃಷ್ಟಿಯಿಂದ ಬ್ರಾಹ್ಮಣರು ರಾಜಕೀಯದಲ್ಲಿ ಇದುವರೆಗೆ ನಿರ್ವಹಿಸುತ್ತಿದ್ದ ಪ್ರಮುಖ ಪಾತ್ರವನ್ನು ನಿರ್ವಹಿಸಬಾರದು. ಅವರು ದೇಶದ ಸಾಮಾಜಿಕ ಜೀವನದ ಮೇಲೆ ವಿನಾಶಕಾರಿ ಪ್ರಭಾವ ಬೀರಿದ್ದಾರೆ. ಆದ್ದರಿಂದ ಎಲ್ಲ ಹಿತದೃಷ್ಟಿಯಿಂದ ರಾಜಕೀಯದಲ್ಲಿ ಅವರ ಈ ವಿನಾಶಕಾರಿ ಪ್ರಭಾವ ಅತ್ಯಂತ ಕನಿಷ್ಠ ಮಟ್ಟದಲ್ಲಿರಬೇಕು. ಬ್ರಾಹ್ಮಣ ಅತ್ಯಂತ ಬಹಿಷ್ಕಾರಕನಾಗಿರುವುದರಿಂದ ಅವನು ಅತ್ಯಂತ ಸಮಾಜಘಾತುಕ ವ್ಯಕ್ತಿ ಕೂಡ. 19. ಘಟನಾತ್ಮಕ ಸುಧಾರಣೆಗಳ ವರದಿಯ ಕೃತ್ಯಗಳು ಕೂಡ ಸೀಮಿತ ಅಥವಾ ಏಕರೂಪ ಚುನಾವಣಾ ಪದ್ಧತಿಯ ಪರವಾಗಿಲ್ಲ. ಅವರೇ ಹೇಳಿರುವಂತೆ ಚುನಾವಣಾ ವ್ಯವಸ್ಥೆಯಲ್ಲಿನ ಇತಿಮಿತಿಗಳನ್ನು ವ್ಯಾವಹಾರಿಕ ಅಡಚಣೆಗಳ ಆಧಾರದ ಮೇಲೆ ನಿರ್ಣಯಿಸಬೇಕೇ ಹೊರತು ಪೂರ್ವ ನಿರ್ಧಾರಿತ ಶಿಕ್ಷಣದ ಮಟ್ಟಿ ಅಥವಾ ಆದಾಯದ ಪ್ರಮಾಣ ಮುಂತಾದ ಅರ್ಹತೆಗಳ ಮೇಲಲ್ಲ. ಜನಸಂಖ್ಯೆ ಮತ್ತು ಸಂಪತ್ತು ಅಸಮಾನವಾಗಿ ಹಂಚಿಹೋಗಿರುವುದರಿಂದ ಮತದಾನದ ಅರ್ಹತೆಗಳನ್ನು ನಿರ್ಣಯಿಸುವಾಗ ವಿಭಿನ್ನ ಸಂವಿಧಾನಾತ್ಮಕ ಸುಧಾರಣೆಗಳು 291. ಪ್ರಾಂತ್ಯಗಳ ನಡುವೆಯಲ್ಲದೆ ಒಂದೇ ಪ್ರಾಂತ್ಯದ ಬೇರೆ ಬೇರೆ ಭಾಗಗಳ ನಡುವೆಯೂ ವಿಭಿನ್ನ ಆಧಾರಗಳನ್ನು ಅನುಸರಿಸುವುದು ಅವಶ್ಯವಾಗಬಹುದು. ಪು. 147. ಇದು ಅಲ್ಲದೆ ಮತದಾನದ ಅರ್ಹತೆಯನ್ನು ನಿಗದಿಗೊಳಿಸುವಾಗ ನಾವು ವಿಭಿನ್ನ ಪ್ರಾಂತ್ಯಗಳ ನಡುವೆಯಲ್ಲದೆ ಮತ್ತು ಒಂದು ಪ್ರಾಂತ್ಯದೊಳಗೆ ವಿಭಿನ್ನ ಭಾಗಗಳಿಗಲ್ಲದೆ ಒಂದೇ ಪ್ರಾಂತ್ಯದ ವಿಭಿನ್ನ ಜಾತಿಗಳಿಗೂ ವಿಭಿನ್ನ ಆಧಾರಗಳನ್ನನುಸರಿಸಬೇಕು. ಹೀಗೆ ವ್ಯತ್ಯಾಸ ಮಾಡದೆ ಹೋದರೆ ಶ್ರೀಮಂತ ಮತ್ತು ಸುಶಿಕ್ಷಿತ ಜನಸಂಖ್ಯೆಯುಳ್ಳ ಚಿಕ್ಕ ಜಾತಿಗಳು ಬಡ ಮತ್ತು ಅಶಿಕ್ಷಿತ ಜನಸಂಖ್ಯೆಯುಳ್ಳ ದೊಡ್ಡ ಜಾತಿಗಳಿಗಿಂತ ಹೆಚ್ಚು ಮತಗಳನ್ನು ಪಡೆಯುವುವು. ಚುನಾವಣಾ ಪದ್ಧತಿಯಲ್ಲಿ ಏಕರೂಪತೆಯನ್ನು ತೊಡೆದುಹಾಕಬೇಕು. ಇದರ ಬಹುಮುಖ್ಯ ಪರಿಣಾಮವೆಂದರೆ ಈಗ ಕೆಲ ಬ್ರಾಹ್ಮಣೇತರ ಕೋಮಿನವರು ಆಗ್ರಹಪಡಿಸುತ್ತಿರುವ ಕೋಮುವಾರು ಪ್ರಾತಿನಿಧ್ಯ ಅಥವಾ ಸ್ಥಳ ಕಾಯ್ದಿರಿಸುವಿಕೆಯನ್ನು ತಪ್ಪಿಸುವುದು. 20. ಸಾಮಾನ್ಯವಾಗಿ ಅಸ್ಪೃಶ್ಯರು ಕನಿಕರಪಡುವಂತಹವರಾಗಿದ್ದು ಅವರಿಗೆ ರಕ್ಷಿಸಿಕೊಳ್ಳುವಂತಹ ಯಾವ ಹಿತಾಸಕ್ತಿಗಳು ಇಲ್ಲವೆಂಬ ಕಾರಣ ಎಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ ಅವರನ್ನು ಕಡೆಗಣಿಸಲಾಗಿದೆ. ಆದಾಗ್ಯೂ ಅವರ ಹಿತಾಸಕ್ತಿಗಳು ಅತ್ಯಧಿಕವಾಗಿದೆ. ಅವರು ಮುಟ್ಟುಗೋಲು ಹಾಕಿಕೊಳ್ಳುವುದರಿಂದ ರಕ್ಷಿಸಿಕೊಳ್ಳಬೇಕಾದ ದೊಡ್ಡ ಆಸ್ತಿಯನ್ನು ಹೊಂದಿದ್ದಾರೆ ಎಂದು ಅರ್ಥವಲ್ಲ. ಆದರೆ ಅವರ ವ್ಯಕ್ತಿತ್ವವನ್ನೇ ದುರ್ಬಲತೆಗಳು ಅಸ್ಪೃಶ್ಯರ ಮನುಷ್ಯತ್ವವನ್ನೇ ಹಾಳುಮಾಡಿವೆಯಾದ್ದರಿಂದ ಅಪಾಯಕ್ಕೊಳಗಾಗಿರುವ ಅವರ ಹಿತಾಸಕ್ತಿಗಳು ಇಡೀ ಮಾನವಕುಲದ ಹಿತಾಸಕ್ತಿಗಳಾಗಿವೆ. ಈ ಪ್ರಾಥಮಿಕ ಹಿತಾಸಕ್ತಿಯ ಎದುರು ಆಸ್ತಿಯ ಹಿತಾರ್ಥಗಳು ಏನೂ ಅಲ್ಲ. 20. ಯಾರ ಅಸ್ತಿತ್ವ ಇತರರನ್ನು ಅವಲಂಬಿಸಿದೆಯೋ ಅವರೇ ಗುಲಾಮರು ಎಂದು ಪ್ಲೇಟೋ ನೀಡಿದ ಗುಲಾಮರ ವ್ಯಾಖ್ಯೆಯನ್ನು ಒಪ್ಪಿಕೊಳ್ಳುವುದಾದರೆ ಅಸ್ಪೃಶ್ಯರು ನಿಜವಾಗಿಯೂ ಗುಲಾಮರು.
ತಮ್ಮ ಕೀಳು ಪರಿಸ್ಥಿತಿಯ ಬಗ್ಗೆ ಎಂದು ದೂರಲಾರದಷ್ಟು ಅವರು ಸಮಾಜಾಧೀನರಾಗಿದ್ದಾರೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಕೊಡುವ ಸಾಮಾನ್ಯ ಗೌರವವನ್ನು ತಮಗೆ ತೋರಿಸುವಂತೆ ಇತರ ಕೋಮಿನವರನ್ನು ಒತ್ತಾಯಿಸುವ ಕನಸನ್ನು ಕಾಣುವುದು ಅಸ್ಪೃಶ್ಯನಿಗೆ ಸಾಧ್ಯವಿಲ್ಲ. ತಮ್ಮ ಹುಟ್ಟು ತಮ್ಮ ವಿಧಿಪ್ರಾಪ್ತಿ ಎಂಬ ನಂಬುಗೆ ಅವರ ಮನಸ್ಸಿನಲ್ಲಿ ಎಷ್ಟರ ಮಟ್ಟಿಗೆ ಬೇರೂರಿದೆ ಎಂದರೆ ತಮ್ಮ ಅದೃಷ್ಟವನ್ನು ತೊಡೆದು ಹಾಕಬಹುದೆಂಬ ವಿಚಾರ ಅವರಿಗೆ ಎಂದು ಹೊಳೆಯುವುದಿಲ್ಲ. ಮನುಷ್ಯ ದೇಹ ಒಂದೇ ಅಥವಾ ತಮ್ಮ ಬಗ್ಗೆ ಇತರರ ವರ್ತನೆಗಿಂತ ಉತ್ತಮ ವರ್ತನೆಯನ್ನು ನಿರೀಕ್ಷಿಸುವುದು ತಮ್ಮ ಹಕ್ಕು ಎಂಬ ಅರಿವನ್ನು ಅವರಿಗೆ ಯಾರು ಮಾಡಿಕೊಡಲಾರರು. 22. ಅಸ್ಪೃಶ್ಯರ ಕುರಿತು ತೋರಲಾಗುತ್ತಿರುವ ವರ್ತನೆಯ ನಿಖರವಾದ ವಿವರಣೆ ಕೊಡುವುದು ಸಾಧ್ಯವಿಲ್ಲ. ಅಸ್ಪೃಶ್ಯ ಪದವು ಅವರು ಅನುಭವಿಸುತ್ತಿರುವ ಕಷ್ಟ ಮತ್ತು ಜಾಡ್ಯಗಳ ಸಂಕ್ಷಿಪ್ತ ವಿವರಣೆಯಾಗಿದೆ. ಅಸ್ಪೃಶ್ಯತೆಯಿಂದ ಅವರ ವ್ಯಕ್ತಿತ್ವದ ಬೆಳವಣಿಗೆ ಕುಂಠಿತವಾಗಿದೆಯಲ್ಲದೆ ಅವರ ಪ್ರಾಪಂಚಿಕ ಸುಖಕ್ಕೂ ಅಡ್ಡಿಯಾಗಿದೆ. ಇದರಿಂದ ಅವರು ನಾಗರಿಕ ಹಕ್ಕುಗಳಿಂದಲೂ ವಂಚಿತರಾಗಿದ್ದಾರೆ. ಉದಾಹರಣೆಗಾಗಿ, ಕೊಂಕಣದಲ್ಲಿ ಅಸ್ಪೃಶ್ಯರು ಸಾರ್ವಜನಿಕ ರಸ್ತೆಗಳನ್ನು ಉಪಯೋಗಿಸದಂತೆ ನಿಷೇಧಿಸಲಾಗಿದೆ. ಉಚ್ಚಜಾತಿಯವರಾದರೂ ಎದುರಿಗೆ ಬಂದರೆ ಅಸ್ಪೃಶ್ಯನು ಅಲ್ಲಿಂದ ತನ್ನ ನೆರಳು ಉಚ್ಚ ಜಾತಿಯವನ ಮೇಲೆ ಬೀಳದಷ್ಟು ದೂರ ಓಡಿಹೋಗಿ ನಿಲ್ಲಬೇಕು. ಅಸ್ಪೃಶ್ಯ ಪೌರನೂ ಅಲ್ಲ. ಪೌರತ್ವವೆಂದರೆ ಹಕ್ಕುಗಳ ಸಮುದಾಯ. ಆ ಹಕ್ಕುಗಳು ಯಾವುವೆಂದರೆ: 1. ವೈಯಕ್ತಿಕ ಸ್ವಾತಂತ್ರ್ಯ. 2. ವೈಯಕ್ತಿಕ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ರಕ್ಷಣೆ ಅಥವಾ ಭದ್ರತೆ. 3. ಖಾಸಗಿ ಆಸ್ತಿಯ ಹಕ್ಕು. 4. ಕಾನೂನಿನ ಸಮಾನತೆ. 5. ಆತ್ಮಸಾಕ್ಷಿಯ ಸ್ವಾತಂತ್ರ್ಯ. 6. ಅಭಿಪ್ರಾಯ ಮತ್ತು ವಾಕ್ ಸ್ವಾತಂತ್ರ್ಯ. 2. ಒಂದು ಕಡೆ ಸಭೆ ಸೇರುವ ಸ್ವಾತಂತ್ರ್ಯ. 8. ಒಂದು ದೇಶದ ಸರ್ಕಾರದಲ್ಲಿ ಪ್ರಾತಿನಿಧ್ಯದ ಹಕ್ಕು. ಮತ್ತು 9. ರಾಜ್ಯದಲ್ಲಿ ಅಧಿಕಾರ ಸ್ಥಾನ ಹೊಂದುವ ಹಕ್ಕು. ಬ್ರಿಟಿಷ್ ಸರ್ಕಾರವು ತಾತ್ವಿಕವಾಗಿ ಆದರೂ ಈ ಹಕ್ಕುಗಳನ್ನು ತನ್ನ ಭಾರತೀಯ ಪ್ರಜೆಗಳಿಗೆ ಕ್ರಮೇಣವಾಗಿ ಕೊಟ್ಟಿದೆ ಎಂದು ಹೇಳಬಹುದು. ಪ್ರಾತಿನಿಧ್ಯದ ಹಕ್ಕು ಮತ್ತು ರಾಜ್ಯದ ಅಧಿಕಾರ ಸ್ಥಾನದ ಹಕ್ಕು ಪೌರತ್ವದ ಪ್ರಮುಖ ಹಕ್ಕುಗಳು. ಆದರೆ ತಮ್ಮ ಅಸ್ಪೃಶ್ಯತೆಯಿಂದಾಗಿ ಅಸ್ಪೃಶ್ಯರು ಈ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ. ಕೆಲವು ಸ್ಥಳಗಳಲ್ಲಿ ಅವರಿಗೆ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಮತ್ತು ವೈಯಕ್ತಿಕ ರಕ್ಷಣೆಯ ಹಕ್ಕು, ಕಾನೂನಿನ ಸಮಾನತೆಯ ಹಕ್ಕುಗಳಂತಹ ಸಾಮಾನ್ಯ ಹಕ್ಕುಗಳು ಸಹ ಅವರಿಗೆ ದೊರೆಯುವುದಿಲ್ಲ. ಇವೇ ಅಸ್ಪೃಶ್ಯರ ಹಿತಾಸಕ್ತಿಗಳು. ಅಸ್ಪೃಶ್ಯರನ್ನು ಅಸ್ಪೃಶ್ಯರೇ ಪ್ರತಿನಿಧಿಸಬೇಕೆಂಬುದು ಯಾರಿಗಾದರೂ ತಿಳಿಯುವ ವಿಷಯ. ಇತರರು ವ್ಯಕ್ತಪಡಿಸಲಾರದಂತಹ ತಮ್ಮದೇ ಆದ ವಿಶಿಷ್ಟ ಹಿತಾಸಕ್ತಿಗಳನ್ನು ಅವರು ಹೊಂದಿದ್ದಾರೆ. ಮುಕ್ತ ವ್ಯಾಪಾರದ ಆಸಕ್ತಿಯನ್ನು ಬ್ರಾಹ್ಮಣ, ಮಹಮ್ಮದೀಯ ಅಥವಾ ಮರಾಠ ಚೆನ್ನಾಗಿಯೇ ಪ್ರತಿನಿಧಿಸಬಲ್ಲ. ಆದರೆ ಇವರಾರು ಅಸ್ಪೃಶ್ಯರ ಹಿತಾರ್ಥಗಳ ಬಗ್ಗೆ ಮಾತನಾಡಲಾರರು. ಏಕೆಂದರೆ ಇವರು ಅಸ್ಪೃಶ್ಯರಲ್ಲ. ಅಸ್ಪೃಶ್ಯರು ಮಾತ್ರ ವ್ಯಕ್ತಪಡಿಸಬಹುದಾದಂತಹ ಒಂದು ವಿಶಿಷ್ಟ ಹಿತಾಸಕ್ತಿಗಳನ್ನು ಅಸ್ಪೃಶ್ಯರು ಹೊಂದಿದ್ದಾರೆ. ಆದ್ದರಿಂದ ತಮ್ಮ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವಂತಹ ಮತ್ತು ತಮ್ಮ ಕುಂದುಕೊರತೆಗಳನ್ನು ವ್ಯಕ್ತಪಡಿಸುವಂತಹ ಅಸ್ಪೃಶ್ಯರು ಬೇಕೆಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಮತ್ತು ಎರಡನೆಯದಾಗಿ, ತಮ್ಮ ಕುಂದುಕೊರತೆಗಳ ನಿವಾರಣೆಗಾಗಿ ಒತ್ತಾಯಪಡಿಸಲು ಪ್ರಬಲರಾಗುವಷ್ಟು ಸಂಖ್ಯೆಯಲ್ಲಿ ಅವರಿರಬೇಕಾಗುತ್ತದೆ. ಸವರ್ಣ. 23 ಅಸ್ಪೃಶ್ಯರನ್ನು ಸಾಮಾನ್ಯ ಪ್ರಾದೇಶಿಕ ಚುನಾಯಕರ ಮೂಲಕ ಸಾಕಷ್ಟ ಸಂಖ್ಯೆಯಲ್ಲಿ ಶಾಸನಸಭೆಗೆ ಚುನಾಯಿಸಲು ಸಾಧ್ಯವೇ? ಈಗಾಗಲೇ ನೀಡಲಾಗಿರುವ ಅಂಕಿ ಸಂಖ್ಯೆಗಳನ್ನು ಗಮನಿಸಿದಾಗ ಮಹಾರರೆಂದು ನಮೂಡಿಸಲಾಗಿರುವ ಅಸ್ಪೃಶ್ಯರು ಪ್ರತಿ 1000 ಜನಸಂಖ್ಯೆಯ 69.4ರಷ್ಟಿದ್ದರೂ ತಮ್ಮೊಳಗೆ ಒಬ್ಬ ಮತದಾರನನ್ನು ಹೊಂದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸಾಮಾನ್ಯ ಚುನಾಯಕ ಏರ್ಪಾಡಿನಲ್ಲಿ ಶಾಸನಸಭೆಗೆ ಒಬ್ಬ ಪ್ರತಿನಿಧಿಯನ್ನು ಆರಿಸಿ ಕಳುಹಿಸುವುದು ಸಾಧ್ಯವಿಲ್ಲ. ಹಿಂದೂಗಳು ಒಬ್ಬ ಅಸ್ಪೃಶ್ಯ ಅಭ್ಯರ್ಥಿಯ ಪರವಾಗಿ ಮತ ನೀಡುವರೆಂಬ ಆಶೆಯೂ ಅವರಿಗಿಲ್ಲ. ಧಾರ್ಮಿಕ ಆಧಾರದ ಮೇಲೆ ಮಾಡಲಾದ ಜಾತಿಗಳ ವರ್ಗೀಕರಣ ಅಸ್ಪೃಶ್ಯರಿಗೆ ಎರಡು ರೀತಿಯಲ್ಲಿ ಹಾನಿಕರವೆನಿಸುವುದು. ಒಂದು ಕಡೆ ಕೆಳವರ್ಗದವರ ಮನಸ್ಸಿನಲ್ಲಿ ಉಚ್ಚ ವರ್ಗದವರ ಬಗ್ಗೆ ಒಲವು ಉಂಟಾದರೆ, ಇನ್ನೊಂದು ಕಡೆ ಉಚ್ಚವರ್ಗದವರ ಮನಸ್ಸಿನಲ್ಲಿ ಕೆಳವರ್ಗದವರ ಬಗ್ಗೆ ತಿರಸ್ಕಾರ ಭಾವನೆ ಬೆಳೆಯುತ್ತದೆ. ಹೀಗಾಗಿ ಏರುತ್ತಿರುವ ಒಲವು ಮತ್ತು ಇಳಿಯುತ್ತಿರುವ ತಿರಸ್ಕಾರದ ಪ್ರಮಾಣ ಎರಡೂ ರೀತಿಯಲ್ಲಿ ಅಸ್ಪೃಶ್ಯರ ಅಧೋಗತಿಗೆ ಕಾರಣವಾಗುತ್ತದೆ. ಅಸ್ಪೃಶ್ಯರಿಗೆ ಒಂದು ಮತವನ್ನು ನೀಡದೆ ಸ್ಪೃಶ್ಯರು ಈಗಾಗಲೇ ಕ್ಷೀಣವಾಗಿರುವ ಅಸ್ಪೃಶ್ಯರ ಮತಗಳನ್ನು ಪಡೆಯುವುದು ಶತಸಿದ್ಧ. 24. ಇಂತಹ ಪರಿಸ್ಥಿತಿಯಲ್ಲಿ ಅತ್ಯಂತ ಹೆಚ್ಚಿನ ಹಿತಾಸಕ್ತಿಗಳನ್ನು ಪಣಕ್ಕಿರುವ ಅಸ್ಪೃಶ್ಯರು ಸಾರ್ವತ್ರಿಕ ಪ್ರಾದೇಶಿಕ ಚುನಾಯಕ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚಿನ ತೊಂದರೆಗೀಡಾಗುತ್ತಾರೆ. ಅವರಿಗೆ ಮುಕ್ತ ಮಾರ್ಗ ದೊರಕಿಸಿಕೊಡುವುದಕ್ಕಾಗಿ ಅವರಿಗೆ ಸಾಕಷ್ಟು ಪ್ರಾತಿನಿಧ್ಯ ನೀಡಲು ಅವರಿಗಾಗಿ ವಿಶೇಷ ವ್ಯವಸ್ಥೆ ಮಾಡಲೇಬೇಕಾಗುತ್ತದೆ. ಆದರೆ ಅಂತಹ ಯಾವುದೇ ವ್ಯವಸ್ಥೆಯನ್ನು ರೂಪಿಸುವಾಗ ಮುಂಬೈ ಪ್ರಾಂತ್ಯದಲ್ಲಿ ಸಂವಿಧಾನಾತ್ಮಕ ಸುಧಾರಣೆಗಳು. 293. ಅಸ್ಪೃಶ್ಯರ ಜನಸಂಖ್ಯೆ ಎಷ್ಟಿದೆ ಎಂಬುದನ್ನು ಗಮನಿಸಬೇಕಾಗುತ್ತದೆ. ಮುಂಬೈ ಪ್ರಾಂತ್ಯದ 1911ರ ಜನಗಣತಿ ವರದಿ ಪ್ರಕಾರ ಅಪರಿಶುದ್ಧತೆಯನ್ನುಂಟು ಮಾಡಿವೆ. ಜಾತಿಗಳ ಸಂಖ್ಯೆ ಈ ಕೆಳಗಿನಂತಿದೆ: ಭಂಗಿಗಳು, ಚಮಾರರು, ಮೋಚಿಗಳು, ಮಚಗಾರರು, ಸೋಚಿಗಳು, ಮಾರರು, ಹೊಲೆಯರು, ಧೇಡರು, ಪುಷ್ಪಾವರಣ ಅಂತ್ಯ, ಮಾಂಗರು, ಮಾದಿಗರು. 93.961. 3,06,478. 9,20,569. 9,28,022. ಒಟ್ಟು 2.145.193. ಈ ಮೊತ್ತಕ್ಕೆ ಡೋಹರರನ್ನು ಸೇರಿಸಬೇಕು. ಅವರ ಸಂಖ್ಯೆ 13,506. ಅಸ್ಪೃಶ್ಯರ ಒಟ್ಟು ಸಂಖ್ಯೆ 2.158,699. ಈ ಕೆಳಕಾಣಿಸಲಾಗುವ ಅಂಕಿಸಂಖ್ಯೆಗಳಿಂದ ಅಸ್ಪೃಶ್ಯರ ಜಿಲ್ಲಾವಾರು ಸಂಖ್ಯೆಯನ್ನು ತಿಳಿದು ಕೊಳ್ಳಬಹುದು. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. 25. 1911ರ ಜನಗಣತಿಯ ಪ್ರಕಾರ ಮುಂಬೈ ಪ್ರಾಂತ್ಯದ ಒಟ್ಟು ಜನಸಂಖ್ಯೆ ಬ್ರಿಟಿಷ್ ಜಿಲ್ಲೆಗಳಲ್ಲಿ ಮಾತ್ರ 19,626, 477 ಆಗಿದೆ. ಇವರಲ್ಲಿ ಅಸ್ಪೃಶ್ಯರ ಜನಸಂಖ್ಯೆ 16,27,980 ಅಥವಾ ಒಟ್ಟು ಜನಸಂಖ್ಯೆಯ 8%. ಸದ್ಯಕ್ಕೆ ಮುಂಬೈ ವಿಧಾನ ಪರಿಷತ್ತಿನಲ್ಲಿ 100 ಸದಸ್ಯರಿರುವರು ಎಂದು ಇಟ್ಟುಕೊಂಡರೂ ಅಸ್ಪೃಶ್ಯರನ್ನು ಪ್ರತಿನಿಧಿಸಲು ಪರಿಷತ್ತಿನಲ್ಲಿ 8 ಜನ ಪ್ರತಿನಿಧಿಗಳಿರಬೇಕಾಗುತ್ತದೆ. ಪ್ರತಿ 2 ಲಕ್ಷ ಜನರಿಗೆ ಒಬ್ಬ ಪ್ರತಿನಿಧಿಯಂತೆ ಹಂಚಿದರೂ ಕೂಡ 20 ಮಿಲಿಯನ್ ಜನರಿಗೆ 100 ಪ್ರತಿನಿಧಿಗಳೆಂಬ ಪ್ರಮಾಣದಲ್ಲಿ ಅಸ್ಪೃಶ್ಯರು ತಮ್ಮನ್ನು ಪ್ರತಿನಿಧಿಸಲು 8 ಪ್ರತಿನಿಧಿಗಳನ್ನು ಹೊಂದುವ ಹಕ್ಕು ಹೊಂದುವರು. ಆದರೆ ಮುಂಬೈ ಪ್ರಾಂತ್ಯದ ಅಸ್ಪೃಶ್ಯರು ಒಟ್ಟು 9 ಪ್ರತಿನಿಧಿಗಳನ್ನು ಆರಿಸಲು ಅವಕಾಶ ಮಾಡಿಕೊಡಬಹುದು. ಒಬ್ಬ ಹೆಚ್ಚಿನ ಪ್ರತಿನಿಧಿಯ ಆಯ್ಕೆಯ ಸಮರ್ಥನೆಯನ್ನು ನಂತರ ಕೊಡಲಾಗುವುದು. 26. ಅವರಿಗೆ 9 ಪ್ರತಿನಿಧಿಗಳನ್ನು ಚುನಾಯಿಸುವ ಅವಕಾಶ ನೀಡಿದ ಪಕ್ಷ ಅವರನ್ನು ಚುನಾಯಿಸುವ ಮತಕ್ಷೇತ್ರಗಳು ಈ ರೀತಿ ಇರಬೇಕು:
1. ಮುಂಬಯಿ ನಗರ ಮತ್ತು ಸಿಂಧ್ ಪ್ರಾಂತ್ಯವನ್ನು ಹೊರತುಪಡಿಸಿ ಪ್ರಾಂತ್ಯದ ಇತರ ಜಿಲ್ಲೆಗಳನ್ನು ಭಾಷಾವಾರು ಆಧಾರದ ಮೇಲೆ ಈ ರೀತಿ ಅಳವಡಿಸಬೇಕು. 3. ಕನ್ನಡ ಮಾತನಾಡುವ ಜಿಲ್ಲೆಗಳು. ಗುಜರಾತಿ ಮಾತನಾಡುವ. 2. ಮರಾಠಿ ಮಾತನಾಡುವ ಜಿಲ್ಲೆಗಳು. 1. ಅಹಮದಾಬಾದ್ 78,969. 1. ಥಾಣಾ. ಸಮ. 2, 3, 4, 5. ಸಂವಿಧಾನಾತ್ಮಕ ಸುಧಾರಣೆಗಳು. ಜೆಫ್. ಹೀಗೆ ಚುನಾಯಿತರಾದ ಈ ಸದಸ್ಯರು ಪ್ರಾಂತ್ಯದ ಅಸ್ಪೃಶ್ಯರನ್ನು ಚಕ್ರಾಧಿಪತ್ಯದ ಕೇಂದ್ರ ವಿಧಾನ ಪರಿಷತ್ತಿನಲ್ಲಿ ಪ್ರತಿನಿಧಿಸಲು ತಮ್ಮೊಳಗೆ ಒಬ್ಬ ಪ್ರತಿನಿಧಿಯನ್ನು ಆರಿಸಲು ಒಂದು ಮತಕ್ಷೇತ್ರವಾಗಬೇಕು. 28. ಅಸ್ಪೃಶ್ಯರ ಜನಸಂಖ್ಯೆಗೆ 8 ಪ್ರತಿನಿಧಿಗಳು ಹೆಚ್ಚೆನಿಸದಿದ್ದರೂ ಅದು ಅಸ್ಪೃಶ್ಯರ ಮತಗಳ ಬಲದ ದೃಷ್ಟಿಯಿಂದ ಹೆಚ್ಚಾಗಿದೆ ಎಂದು ಆಕ್ಷೇಪಿಸಬಹುದು. ಅಸ್ಪೃಶ್ಯರು ಒಂದು ಬಡವರ ಸಮುದಾಯ ಮತ್ತು ಒಂದೇ ರೀತಿಯ ಮತದಾನ ಪದ್ಧತಿಯಲ್ಲಿ ಬೇರೆ ಪಂಗಡದವರಿಗಿಂತ ಪ್ರತಿ 1000ಕ್ಕೆ ಅವರಲ್ಲಿ ಕಡಿಮೆ ಪ್ರಮಾಣದ ಮತದಾರರಿರುತ್ತಾರೆ ಎಂಬುದು ನಿಜವೇ. ಆದರೆ ಅವರ ವಿಷಯ ಪರಿಸ್ಥಿತಿಯನ್ನು ಒಪ್ಪಿಕೊಂಡಾಗ ಅವರ ಪ್ರತಿನಿಧಿಗಳ ಸಂಖ್ಯೆಯನ್ನು ನಿರ್ಬಂಧಿಸುವ ಬದಲು ಅವರ ಮತದಾರರ ಸಂಖ್ಯೆಯನ್ನು ಹೆಚ್ಚಿಸುವುದು ನಮ್ಮ ಗುರಿಯಾಗಬೇಕು. ಎಂದರೆ ಎಲ್ಲ ಅಸ್ಪೃಶ್ಯರಿಗಾಗಿ ಮತದಾನದ ಅರ್ಹತೆಗಳನ್ನು ಸಡಿಲಗೊಳಿಸಬೇಕು. 29. ಮತದಾನ ವ್ಯವಸ್ಥೆ ಹೇಗಿರಬೇಕೆಂಬುದು ಬಹುಮುಖ್ಯ ಪ್ರಶ್ನೆ. ಮತದಾನದ ಹಕ್ಕನ್ನು ಯಾರು ಅದನ್ನು ಬುದ್ಧಿವಂತಿಕೆಯಿಂದ ಉಪಯೋಗಿಸಲು ಯೋಗ್ಯರಿರುವರೋ ಅಂತಹವರಿಗೆ ಮಾತ್ರ ಕೊಬೇಕೆಂಬ ಒಂದು ವಾದವಿದೆ. ಈ ಅಭಿಪ್ರಾಯದ ವಿರುದ್ಧವಾಗಿ ಟಿ. ಹಭಾಸರ ಮಾತುಗಳಲ್ಲಿ ಹೇಳುವುದಾದರೆ, ಪ್ರಜಾಪ್ರಭುತ್ವದ ಯಶಸ್ಸು ಮತದಾರರು ತಮಗೆ ನೀಡಲಾದ ಅವಕಾಶಗಳಿಗೆ ಯಾವ ರೀತಿಯಲ್ಲಿ ಸ್ಪಂದಿಸುವರೆಂಬುದನ್ನು ಅವಲಂಬಿಸಿದೆ ಎಂಬುದು ನಿಜ. ಅವರ ಅಂತಹ ಪ್ರತಿಕ್ರಿಯೆಗೆ ಅವಕಾಶಗಳನ್ನು ಮಾಡಿಕೊಡಬೇಕು. ಪ್ರಜಾ ಸರ್ಕಾರದಲ್ಲಿ ಪಾಲ್ಗೊಳ್ಳುವುದು ಒಂದು ಶಿಕ್ಷಣವೇ. ಮತದಾನದ ಹಕ್ಕುವ ಅಂತಹ ಆಸಕ್ತಿಯನ್ನು ಜಾಗೃತಗೊಳಿಸಲು ಉತ್ತೇಜಕವೆನಿಸುವುದು. ಮತದಾನ ಒಂದೇ ಶಾಂತಚಿತ್ತ ನಾಗರಿಕನನ್ನು ಚೀರಾಡುವ ಮತ್ತು ತೆರೆಮರೆಯ ವ್ಯಕ್ತಿಗಳಿಂದ ಮುಕ್ತಗೊಳಿಸಬಲ್ಲದು. ಸದ್ಯದ ಪರಿಸ್ಥಿತಿಯಲ್ಲಿ ಜನರಲ್ಲಿ ಕಂಡುಬರುತ್ತಿರುವ ನಿರಾಸಕ್ತಿಯ ಒಂದೇ ಕಾರಣದಿಂದ ಜವಾಬ್ದಾರಿ ಸರ್ಕಾರವನ್ನು ನೀಡುವುದನ್ನಾಗಲಿ ಅಥವಾ ಮತದಾನದ ಹಕ್ಕನ್ನು ಪರಿಮಿತ ಅಥವಾ ನಿರ್ಬಂಧಗೊಳಿಸುವುದು ಸರಿಯಲ್ಲ. ಮತದಾನವೇ ಒಂದು ಶಿಕ್ಷಣ ಮತ್ತು ಅಸಮಾನವಾಗಿ ಹಂಚಿಕೆಯಾದ ಸಂಪತ್ತಿರುವ ಗುಂಪುಗಳಿವೆ. ಮಾತ್ರವಲ್ಲ, ಈ ಗುಂಪುಗಳಲ್ಲಿ ಒಮ್ಮತ ರೂಪುಗೊಂಡಿಲ್ಲ ಎಂಬ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಈ ವರದಿಯ ಕರ್ತೃಗಳು ಏಕರೂಪದ ವ್ಯವಸ್ಥೆಯನ್ನು ಪುರಸ್ಕರಿಸಲಾಗುವುದಿಲ್ಲ ಎಂದು ಹೇಳಿರುವುದು ಸರಿ. 30. ಆದರೆ ಅಸ್ಪೃಶ್ಯರ ವಿಷಯದಲ್ಲಿ ಅವರ ಪ್ರತಿನಿಧಿಗಳ ಸಂಖ್ಯೆಯನ್ನು ಕಡಿಮೆಗೊಳಿಸಲು ಎಷ್ಟು ಕಡಿಮೆ ಕಾರಣಗಳಿವೆಯೋ ಅಷ್ಟೇ ಹೆಚ್ಚು ಕಾರಣಗಳು ಅವರ ಮತದಾರರ ಸಂಖ್ಯೆಯನ್ನು ಹೆಚ್ಚಿಸಲು ಇವೆ. ಒಂದು ಗೊತ್ತಾದ ಮತದಾನ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯ ಮತದಾರರು ಪ್ರಬಲರಾಗದಿರುವುದು ಅವರ ತಪ್ಪಲ್ಲ. ಅವರ ವ್ಯಕ್ತಿತ್ವಕ್ಕೆ ಅಂಟಿಕೊಂಡಿರುವ ಅಸ್ಪೃಶ್ಯತೆಯೇ ಅವರ ನೈತಿಕ ಮತ್ತು ದೈಹಿಕ ಅಭಿವೃದ್ಧಿಗೆ ಅಡ್ಡಿಯಾಗಿದೆ. ವಾಣಿಜ್ಯ, ಉದ್ದಿಮೆ ಅಥವಾ ಸರ್ಕಾರಿ ಸೇವೆಯು ಸಂಪತ್ತನ್ನು ಗಳಿಸುವ ಮೂಲ ಸಾಧನಗಳು. ತಮ್ಮ ಅಸ್ಪೃಶ್ಯತೆಯಿಂದಾಗಿ ಅಸ್ಪೃಶ್ಯರು ಈ ಯಾವುದೇ ವೃತ್ತಿಯನ್ನು ಕೈಗೊಳ್ಳಲಾರರು. ಒಬ್ಬ ಅಸ್ಪೃಶ್ಯ ವ್ಯಾಪಾರಿಯಿಂದ ಯಾವ ಹಿಂದುವೂ ಕೊಳ್ಳುವುದಿಲ್ಲ. ಅಸ್ಪೃಶ್ಯನಾದವನು ಯಾವುದೇ ಲಾಭದಾಯಕ ಕಾಯಕದಲ್ಲಿ ತೊಡಗಲಾರ. ಈಸ್ಟ್ ಇಂಡಿಯಾ ಕಂಪನಿಯ ದಿನಗಳಿಂದಲೂ ಸೈನಿಕ ಸೇವೆ ಅಸ್ಪೃಶ್ಯನ ಏಕಾಧಿಪತ್ಯವಾಗಿತ್ತು. ಅವರು ಸೈನ್ಯದಲ್ಲಿ ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭರ್ತಿಯಾಗಿದ್ದರೆಂದರೆ, ಮಾರ್ಕ್ವಿಸ್ ಟ್ರೇಡಲ್ಡೆಲ್ 1859ರಲ್ಲಿ ಭಾರತೀಯ ಸೈನಿಕ ಆಯೋಗಕ್ಕೆ ತಾನು ಸಲ್ಲಿಸಿದ ಟಿಪ್ಪಣಿಯಲ್ಲಿ 200. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು, ಸಂಪುಟ -1 ಈ ರೀತಿ ಬರೆದಿದ್ದನು: ಕೀಳು ಜಾತಿಯ ಜನರ ಸಹಾಯದಿಂದ ಭಾರತವನ್ನು ಗೆಲ್ಲಲಾಗಿತ್ತು ಎಂಬ ಅಂಶವನ್ನು ಎಂದೂ ಮರೆಯಬಾರದು. ಆದರೆ ಸಿಪಾಯಿ ದಂಗೆಯ ನಂತರ ಬ್ರಿಟಿಷರು ಮರಾಠರಿಂದ ತಮ್ಮ ಸೈನಿಕರನ್ನು ಭರ್ತಿ ಮಾಡಿಕೊಳ್ಳಲು ಸಾಧ್ಯವಾದ ಮೇಲೆ ಮುಂಬೈ ಸೈನ್ಯದ ಮೂಲ ಶಕ್ತಿಯಾಗಿದ್ದ ಕೀಳು ಜಾತಿಯ ಜನರ ಪರಿಸ್ಥಿತಿ ಚಿಂತಾಜನಕವಾಯಿತು. ಮರಾಠರು ಕೀಳು ಜಾತಿಯವರಿಗಿಂತ ಉತ್ತಮ ಸೈನಿಕರಾಗಿದ್ದರೆಂಬ ಕಾರಣದಿಂದಲ್ಲ. ಆದರೆ ಮರಾಠರ ಧಾರ್ಮಿಕ ಭಾವನೆಗಳು ಅವರ ಕೀಳು ಜಾತಿಯ ಅಧಿಕಾರಿಗಳ ಕೈಕೆಳಗೆ ಕೆಲಸ ಮಾಡಲು ಅಡ್ಡಿಯಾಗಿದ್ದವು. ಇವರ ಅಭಿಪ್ರಾಯ ಎಷ್ಟು ಪೂರ್ವಕಲ್ಪಿತವಾಗಿತ್ತೆಂದರೆ ಜಾತಿ ಭಾವನೆಗಳನ್ನು ಹೊಂದಿರದ ಬ್ರಿಟಿಷರು ಕೂಡ ಅಸ್ಪೃಶ್ಯರ ವರ್ಗಗಳಿಂದ ಭರ್ತಿ ಮಾಡಿಕೊಳ್ಳುವುದನ್ನು ನಿಲ್ಲಿಸಬೇಕಾಯಿತು. ಇದೇ ರೀತಿ ಪಾಲಿಸ್ ಸೇವೆಯಲ್ಲಿಯೂ ಅಸ್ಪೃಶ್ಯರ ಭರ್ತಿಯನ್ನು ನಿರಾಕರಿಸಲಾಯಿತು. ಅನೇಕ ಸರ್ಕಾರಿ ಕಚೇರಿಗಳಲ್ಲಿ ಅಸ್ಪೃಶ್ಯನಿಗೆ ಸ್ಥಾನ ದೊರಕಿಸಿಕೊಳ್ಳುವುದು ಅಸಾಧ್ಯ. ಕಾರ್ಖಾನೆಗಳಲ್ಲಿಯೂ ಸಹ ತಾರತಮ್ಯ ಮಾಡಲಾಯಿತು. ಅನೇಕ ಅಸ್ಪೃಶ್ಯರು ವೃತ್ತಿಯಲ್ಲಿ ನೇಕಾರರಾಗಿದ್ದರೂ ಕೂಡ ಹತ್ತಿ ಗಿರಣಿಗಳಲ್ಲಿ ಅವರನ್ನು ನೇಕ ವಿಭಾಗದಲ್ಲಿ ಸೇರಿಸಿಕೊಳ್ಳುತ್ತಿರಲಿಲ್ಲ. ಮುಂಬಯಿ ನಗರಸಭೆಯ ಒಂದು ಶಾಲೆಯಲ್ಲಿ ಜರುಗಿದ ಒಂದು ಘಟನೆಯನ್ನು ಈ ಸಂದರ್ಭದಲ್ಲಿ ಉದಾಹರಿಸಬಹುದು. ಭಾರತದಲ್ಲಿ ಇತರ ಯಾವುದೇ ನಗರಸಭೆಗಿಂತಲೂ ಹೆಚ್ಚು ಸ್ವಾತಂತ್ರ್ಯ ಹೊಂದಿರುವ ನಗರಸಭೆಯಾದ ಮುಂಬಯಿಯಂತಹ ಅತ್ಯಂತ ಸರ್ವಸಹಿಷ್ಣು ಮತ್ತು ದೊಡ್ಡ ನಗರದಲ್ಲಿ 2 ಪ್ರತ್ಯೇಕ ವಿಧದ ಶಾಲೆಗಳಿವೆ. ಸ್ಪೃಶ್ಯರ ಮಕ್ಕಳಿಗೆ ಒಂದು ಬಗೆಯ ಶಾಲೆಗಳು ಮತ್ತು ಅಸ್ಪೃಶ್ಯರ ಮಕ್ಕಳಿಗೆ ಇನ್ನೊಂದು ಬಗೆಯ ಶಾಲೆಗಳು. ಇದು ಗಮನಿಸಲೇಬೇಕಾದಂತಹ ಪ್ರಮುಖ ಅಂಶವಾಗಿದೆ. ಶಾಲೆಗಳನ್ನು ವರ್ಗೀಕರಿಸಿದಂತೆಯೇ ಶಿಕ್ಷಕರನ್ನು ಸಹ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಶಿಕ್ಷಕರೆಂದು ವರ್ಗೀಕರಿಸಲಾಗಿದೆ. ಅಸ್ಪೃಶ್ಯ ವರ್ಗದ ಶಿಕ್ಷಕರು ಸಾಕಷ್ಟು ಸಂಖ್ಯೆಯಲ್ಲಿ ದೊರಕದಿರುವ ಕಾರಣ ಕೆಲವು ಅಸ್ಪೃಶ್ಯರ ಶಾಲೆಗಳಲ್ಲಿ ಸ್ಪೃತ್ಯ ಶಿಕ್ಷಕರು ಕೆಲಸ ಮಾಡುತ್ತಿದ್ದಾರೆ. ಇನ್ನೂ ಆಘಾತಕರ ವಿಷಯವೆಂದರೆ ಅಸ್ಪೃಶ್ಯರ ಶಾಲೆಗಳ ಸೇವೆಯಲ್ಲಿ ಹೆಚ್ಚಿನ ಶ್ರೇಣಿಯ ಶಿಕ್ಷಕರ ಜಾಗಗಳು ಖಾಲಿ ಇದ್ದರೆ ಶ್ರೇಣಿಯಲ್ಲಿ ಸ್ಪೃಶ್ಯ ಶಿಕ್ಷಕರನ್ನು ಹೇರಲಾಗುತ್ತದೆ. ಏಕೆಂದರೆ ಅಸ್ಪೃಶ್ಯ ಶಿಕ್ಷಕರು ಸಾಕಷ್ಟು ಸಂಖ್ಯೆಯಲ್ಲಿ ದೊರಕದೇ ಇದ್ದು ಉನ್ನತ ಶ್ರೇಣಿಯ ಸ್ಥಾನದಲ್ಲಿ ಶಿಕ್ಷಕರು ಸ್ಥಾನಗಳು ಖಾಲಿ ಇದ್ದೇ ಇರುತ್ತವೆ. ಆದರೆ ಅದೇ ರೀತಿ ಸ್ಪೃಶ್ಯರ ಶಾಲೆಗಳ ಸೇವೆಯಲ್ಲಿ ಉನ್ನತ ಶ್ರೇಣಿಯ ಸ್ಥಾನಗಳಲ್ಲಿ ಅಸ್ಪೃಶ್ಯ ಶಿಕ್ಷಕರನ್ನು ಹೇರಲಾಗುವುದಿಲ್ಲ. ಅಸ್ಪೃಶ್ಯ ಶಿಕ್ಷಕನು ಅಸ್ಪೃಶ್ಯರ ಶಾಲೆಯಲ್ಲಿಯೇ ಉನ್ನತ ಶ್ರೇಣಿಯ ಸ್ಥಾನ ಖಾಲಿಯಾಗುವವರೆಗೂ ಕಾಯಬೇಕಾಗುತ್ತದೆ. ಇದು ಹಿಂದೂ ಸಾಮಾಜಿಕ ನೈತಿಕತೆ. ಇಂತಹ ಸನ್ನಿವೇಶದಲ್ಲಿ ಅಸ್ಪೃಶ್ಯರು ಬಡತನದಿಂದ ಬಳಲುತ್ತಿರುವಾಗ ಈ ಸಮಿತಿಯು ಅಸ್ಪೃಶ್ಯ ಮತದಾರರ ಪಟ್ಟಿ ಚಿಕ್ಕದಾಗಿದೆ ಎಂದು ಮಾತ್ರಕ್ಕೆ ಅವರಿಗೆ ಪ್ರಾತಿನಿಧ್ಯವನ್ನು ನಿರಾಕರಿಸದೆ, ಅವರ ದಾರಿದ್ರ್ಯಕ್ಕೆ ಕಾರಣವಾದಂತಹ ಸಾಮಾಜಿಕ ಪಿಡುಗುಗಳನ್ನು ನಿವಾರಿಸಿಕೊಳ್ಳಲು ಸಾಧ್ಯವಾಗುವಷ್ಟು ಪ್ರಮಾಣದಲ್ಲಿ ಅಸ್ಪೃಶ್ಯರಿಗೆ ಪ್ರಾತಿನಿಧ್ಯ ನೀಡುವ ವಿಧಾನವನ್ನು ಕಂಡುಹಿಡಿಯುವುದೆಂದು ಆಶಿಸಲಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಸಂಪತ್ತನ್ನು ಗಳಿಸುವ ಎಲ್ಲಾ ಮಾರ್ಗಗಳು ಮುಚ್ಚಿಹೋಗಿರುವಾಗ ಅಸ್ಪೃಶ್ಯರಿಂದ ಹೆಚ್ಚಿನ ಪ್ರಮಾಣದ ಆಸ್ತಿಯ ಅರ್ಹತೆಯನ್ನು ನಿರೀಕ್ಷಿಸುವುದು ವಿವೇಕವೆನಿಸುವುದಿಲ್ಲ. ಅವರಿಗೆ ಆಸ್ತಿ ಸಂಗ್ರಹಣೆಯ ಎಲ್ಲಾ ಮಾರ್ಗಗಳನ್ನು ನಿರಾಕರಿಸಿ ಅವರಿಗೆ ಆಸ್ತಿ ಅರ್ಹತೆಯನ್ನು ನಿಗದಿಪಡಿಸುವುದು ಗಾಯದ ಮೇಲೆ ಬರೆಯಲೆದಂತೆ. ಅಸ್ಪೃಶ್ಯ ಮತದಾರರ ಸಂಖ್ಯೆಯನ್ನು ಸಾಕಷ್ಟು ಹೆಚ್ಚಿಸಲು ಯಾವ ರೀತಿಯ ಮತದಾನ ಪದ್ಧತಿ ಇರಬೇಕು ಮತ್ತು ಅದು ಯಾವ ಮಟ್ಟದಲ್ಲಿರಬೇಕು? ಅಂಕಿ ಸಂಖ್ಯೆಗಳು ಲಭ್ಯವಿಲ್ಲದುದರಿಂದ ನಾನು ಈ ವಿಷಯವನ್ನು ಸಂವಿಧಾನಾತ್ಮಕ ಸುಧಾರಣೆಗಳು 200 ಸಮಿತಿಯ ನಿರ್ಣಯಕ್ಕೆ ಬಿಟ್ಟಿದ್ದೇನೆ. ಸಾಧ್ಯವಾದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅಸ್ಪೃಶ್ಯರಿಗೆ ರಾಜಕೀಯ ಜೀವನದಲ್ಲಿ ತರಬೇತಿ ನೀಡುವ ಉದ್ದೇಶದಿಂದ ಅವರಿಗೆ ಮತದಾನದ ಅರ್ಹತೆಯನ್ನು ಸಾಕಷ್ಟು ಕಡಿಮೆ ಮಟ್ಟದಲ್ಲಿ ನಿಗದಿಪಡಿಸುವುದು ವಿಹಿತ. ಅವರು ತಮ್ಮತನದ ಅರಿವೇ ಇಲ್ಲದಷ್ಟು ಹೀನಾಯ ಪರಿಸ್ಥಿತಿಯಲ್ಲಿದ್ದಾರೆ.
ನಾನು ಆಗ್ರಹಪೂರ್ವಕವಾಗಿ ಹೇಳಬಯಸುವುದು ಇಷ್ಟೇ, ಅಸ್ಪೃಶ್ಯರ ಪ್ರಾತಿನಿಧ್ಯದ ಪ್ರಮಾಣವನ್ನು ನಿಗದಿ ಮಾಡುವಾಗ ಈ ಸಮಿತಿಯು ಅಸ್ಪೃಶ್ಯರು ಯಾವುದಕ್ಕಾಗಿ ಹೋರಾಡುತ್ತಿದ್ದಾರೋ ಅದನ್ನು ಗಮನದಲ್ಲಿಟ್ಟುಕೊಂಡು ಮತದಾರರ ಪ್ರಮಾಣಕ್ಕನುಗುಣವಾಗಿ ಪ್ರತಿನಿಧಿಗಳ ಸಂಖ್ಯೆಯನ್ನು ನಿಗದಿಪಡಿಸದೆ, ಆಗಬೇಕಾದ ಪ್ರತಿನಿಧಿಗಳ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಮತದಾರರ ಸಂಖ್ಯೆಯನ್ನು ವಿಸ್ತರಿಸಬೇಕು. 31. ಈ ಸಂದರ್ಭದಲ್ಲಿ ಲಾರ್ಡ್ ಮೋರೆಯವರು ಹೇಳಿರುವರೆಂದು ಹೇಳಲಾದ ಮಾತುಗಳನ್ನು ಸಮಿತಿಯ ಗಮನಕ್ಕೆ ತರುವುದು ಅಪ್ರಸ್ತುತವಾಗಲಾರದು. ಅವರು ಹೇಳಿದ್ದೇನೆಂದರೆ, ವಿಧಾನಮಂಡಲಗಳಲ್ಲಿ ನಿಜವಾದ ಸಾಮಾಜಿಕ ಶಕ್ತಿಗಳು ಮತ್ತು ಸಂಬಂಧಪಟ್ಟ ಕೋಮಿನವರ ಆಶಯ ಆಕಾಂಕ್ಷೆಗಳು ಹಾಗೂ ಅವರ ಅವಶ್ಯಕತೆಗಳಲ್ಲಿ ಸಮತೋಲನವನ್ನುಂಟು ಮಾಡುವಂತಹ ಶಕ್ತಿಗಳ ಪ್ರಾತಿನಿಧಿಕ ಸಂಸ್ಥೆಗಳಾಗಿರಬೇಕು. ಇದನ್ನು ಗಣಿತ, ಬೀಜಗಣಿತ, ಜ್ಯಾಮಿತಿ ಅಥವಾ ತರ್ಕಶಾಸ್ತ್ರಗಳಿಂದ ಸಾಧಿಸಲಾಗುವುದಿಲ್ಲ. ಆದರೆ ಇದು ವಿಶಾಲದೃಷ್ಟಿಯ ಮೂಲಕ ಸಾಧ್ಯ. ಪ್ರಾತಿನಿಧ್ಯದ ಪ್ರಮಾಣವನ್ನು ನಿಗದಿಗೊಳಿಸುವಲ್ಲಿ ಸಂಖ್ಯೆ ಮೂಲಾಧಾರವಾಗಿದ್ದರೂ, ಕೆಲವು ಮಾರ್ಪಡಿಸುವಂತಹ ಅಂಶಗಳು ಪ್ರತಿನಿಧಿಗಳ ಸಂಖ್ಯೆಯನ್ನು ನಿರ್ಧರಿಸುವಲ್ಲಿ ಪ್ರಭಾವ ಬೀರಬಹುದೆಂಬುದರಲ್ಲಿ ಅವರಿಗೆ ಅಭ್ಯಂತರವಿರಲಿಲ್ಲ. ಆದ್ದರಿಂದ ಮುಂಬಯಿ ಪ್ರಾಂತ್ಯದ ಅಸ್ಪೃಶ್ಯರು ಮೇಲೆ ಹೇಳಿದ ರೀತಿಯಲ್ಲಿ ಘಟಿಸಲಾದ ಮತಕ್ಷೇತ್ರಗಳಿಂದ 9 ಸದಸ್ಯರು ಒಂದು ಮತಕ್ಷೇತ್ರವಾಗಿ ತಮ್ಮೊಳಗಿಂದ ಸಾಮ್ರಾಜ್ಯದ ವಿಧಾನಮಂಡಲಿಯಲ್ಲಿ ಅಸ್ಪೃಶ್ಯರನ್ನು ಪ್ರತಿನಿಧಿಸುವ ಒಬ್ಬ ಸದಸ್ಯನನ್ನು ಚುನಾಯಿಸಬೇಕು. ಉಳಿದ 8 ಸದಸ್ಯರು ಮುಂಬಯಿ ವಿಧಾನಮಂಡಲಿಯಲ್ಲಿ ಅಸ್ಪೃಶ್ಯರನ್ನು ಪ್ರತಿನಿಧಿಸಬೇಕು. 32. ಅಸ್ಪೃಶ್ಯರ ಪ್ರಾತಿನಿಧ್ಯಕ್ಕೆ ಕೋಮುವಾರು ಪ್ರಾತಿನಿಧ್ಯವೂ ಅಲ್ಲದೆ ಇನ್ನೂ ಇತರ ವಿಧಾನಗಳೂ ಇವೆ. ಈ ವಿಧಾನಗಳ ಬಗೆಗೆ ವಿಶ್ಲೇಷಿಸದೆ ಈ ಹೇಳಿಕೆಯನ್ನು ಮುಕ್ತಾಯಗೊಳಿಸುವುದು ಸರಿಯಲ್ಲ. 33. ಕಾಂಗ್ರೆಸ್ ಪಕ್ಷವು ಮಹಮ್ಮದೀಯರನ್ನು ಹೊರತುಪಡಿಸಿ ಇತರ ಎಲ್ಲರಿಗೂ ಕೋಮುವಾರು ಪ್ರಾತಿನಿಧ್ಯವನ್ನು ಅಲ್ಲದೆ ನಾಮಕರಣ ಪದ್ಧತಿಯ ವ್ಯಾಪಕ ಬಳಕೆಯನ್ನು ನಿರಾಕರಿಸಿದೆ. ಹೀಗಿರುವಾಗ ಅಸ್ಪೃಶ್ಯರಿಗೆ ಉಳಿದಿರುವ ಒಂದೇ ಮಾರ್ಗವೆಂದರೆ ಸಾಮಾನ್ಯ ಚುನಾಯಕ ಸಮುದಾಯದಿಂದ ಸ್ಪರ್ಧಿಸುವುದು. ಸ್ಪರ್ಧಿಸಲು ಎಲ್ಲರೂ ಸಮಾನ ಸ್ವತಂತ್ರರಾಗಿದ್ದಾಗ ಮಾತ್ರ ಇದು ಸಾಧ್ಯ. ಅಸ್ಪೃಶ್ಯರನ್ನು ಶಾಸ್ತ್ರಗಳ ಮೂಲಕ ಸ್ಪೃಶ್ಯರ ಪರ ಮತ್ತು ಸ್ಪೃಶ್ಯರನ್ನು ಅಸ್ಪೃಶ್ಯ ವಿರೋಧಿಗಳೆಂದರೂ ಅವರ ಮನಸ್ಸನ್ನು ತಿದ್ದಿ ನಂತರ ಇಬ್ಬರು ಮುಕ್ತ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕೆಂದು ಹೇಳುವುದು ಬುದ್ಧಿಭ್ರಮಣೆಯ ದ್ಯೋತಕ ಅಥವಾ ಕಪಟದಿಂದ ಕೂಡಿದುದಾಗಿದೆ. ಆದರೆ ಕಾಂಗ್ರೆಸ್ ಪಕ್ಷವು ತನ್ನ ಧೋರಣೆಯಲ್ಲಿ ರಾಜಕೀಯ ತೀವ್ರಗಾಮಿಯಾಗಿದ್ದರೂ ಸಾಮಾಜಿಕ ಸಂಪ್ರದಾಯವಾದಿಗಳಿಂದ ಕೂಡಿದ ಸಂಸ್ಥೆ ಎಂಬುದನ್ನು ಎಂದು ಮರೆಯಲಾರದು. ಸಾಮಾಜಿಕ ಮತ್ತು ರಾಜಕೀಯ ಪರಸ್ಪರ ಸಂಬಂಧವಿಲ್ಲದ ವಿಷಯಗಳು ಎಂಬುದು ಅವರ ಮಹಾಮಂತ್ರವಾಗಿದೆ. ಅವರ ದೃಷ್ಟಿಯಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ವಿಷಯಗಳು 2 ಪ್ರತ್ಯೇಕ ಉಡುಪುಗಳಾಗಿದ್ದು ಅವುಗಳನ್ನು ಹವಾಮಾನಕ್ಕನುಗುಣವಾಗಿ ಧರಿಸಬಹುದಾಗಿದೆ. ಇಂತಹ ಮಾನಸಿಕ ಪ್ರವೃತ್ತಿ ಹಾಸ್ಯಾಸ್ಪದ, ಏಕೆಂದರೆ ಇದು ಒಪ್ಪಿಕೊಳ್ಳುವುದಕ್ಕಾಗಲಿ ಅಥವಾ ತಿರಸ್ಕರಿಸುವುದಕ್ಕಾಗಲಿ. 203. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು, ಸಂಪುಟ -1 ಗಂಭೀರವಾಗಿ ಪರಿಗಣಿಸಲು ಯೋಗ್ಯವಾಗಿಲ್ಲ. ಅದನ್ನು ನಂಬುವುದು ಲಾಭಕರವಾಗಿರುವುದರಿಂದ ಅದು ಸುಲಭವಾಗಿ ಅವಸಾನ ಹೊಂದಲಾರದು. ಈ ಅಸಹಜ ಪೂರ್ವೋಕ್ತಿಯಿಂದ ಆರಂಭವಾದ ಕಾಂಗ್ರೆಸ್ ಚಟುವಟಿಕೆಗಳು ಸಹಜವೇ ಎನಿಸಿವೆ. ಕಾಂಗ್ರೆಸ್ ಅಧಿವೇಶನಗಳಲ್ಲಿ ಭಾಗವಹಿಸುವವರು ಅದೇ ಚಪ್ಪರದಲ್ಲಿ ಜರುಗುವ ರಾಷ್ಟ್ರೀಯ ಸಾಮಾಜಿಕ ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಭಾಗವಹಿಸಲು ಆಸ್ಥೆ ವಹಿಸುವುದಿಲ್ಲ. ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸುವವರು ಒಮ್ಮೆ ಕಾಂಗ್ರೆಸ್ಸಿನ ಪೆಂಡಾಲನ್ನು ಸಾಮಾಜಿಕ ಕಾಂಗ್ರೆಸ್ಸಿನ ಅಧಿವೇಶನಕ್ಕಾಗಿ ಬಳಸುವ ವಿರುದ್ಧ ನಮ್ಮ ಪ್ರಾಂತ್ಯದ ಬುದ್ಧಿಜೀವಿಗಳ ನೆಲೆಗಟ್ಟಿಸಿದ ಪುಣೆ ನಗರದಲ್ಲಿ ಪ್ರಚಾರ ಕೈಗೊಳ್ಳಲಾಗಿತ್ತಲ್ಲದೆ ಒಮ್ಮೆ ನಿರಾಕರಿಸಲು ಆಗಿತ್ತು. ಕಾಂಗ್ರೆಸ್ ಪಕ್ಷವು ರಾಷ್ಟ್ರೀಯ ಅಥವಾ ರಾಷ್ಟ್ರ ವಿರೋಧಿ ಸಂಸ್ಥೆಯಾಗಿರುವುದರಿಂದ ಕೋಮುವಾರು ಚುನಾಯಕ ಪದ್ಧತಿಯ ಬಗ್ಗೆ ಅವರ ಅಭಿಪ್ರಾಯಗಳು ಗಂಭೀರ ಪರಿಶೀಲನೆಗೆ ಅರ್ಹವಾಗಿಲ್ಲ. 34. ಸಾಮ್ಯವಾದಿಗಳು ತಮ್ಮ ಪ್ರತ್ಯೇಕ ಸಭೆಯಲ್ಲಿ ಹೆಚ್ಚಾಗಿ ದಯೆ ತೋರಿದ್ದಾರೆ. ಅವರು ಹಿಂದುಳಿದ ಕೋಮುಗಳಿಗಾಗಿ ಬಹುಸದಸ್ಯ ಮತಕ್ಷೇತ್ರಗಳಲ್ಲಿ ಸ್ಥಾನಗಳನ್ನು ಕಾಯ್ದಿರಿಸಬೇಕೆಂದು ಸೂಚಿಸಿದ್ದಾರೆ. ಅಸ್ಪೃಶ್ಯರಿಗಾಗಿ ಎಷ್ಟು ಸ್ಥಾನಗಳಿರಬೇಕೆಂದು ಅವರು ಹೇಳಿಲ್ಲ. ಆದರೆ ಅನೇಕರು ತಿಳುವಳಿಕೆಯುಳ್ಳ, ಸೌಮ್ಯವಾಗಿರುವ ಮತ್ತು ಸಹಾನುಭೂತಿಯುಳ್ಳವರು ಸಾಮಾನ್ಯವಾಗಿ ವಿಧಾನಮಂಡಲಿಯಲ್ಲಿ ಒಬ್ಬ ಅಥವಾ ಇಬ್ಬರು ಅಸ್ಪೃಶ್ಯರ ಪ್ರತಿನಿಧಿಗಳಿದ್ದರೆ ಸಾಕೆಂಬ ಅಭಿಪ್ರಾಯ ಹೊಂದಿದ್ದಾರೆ. ಈ ಸಭ್ಯರು ತಳೆದ ಸಹಾನುಭೂತಿಗಾಗಿ ಕೃತಜ್ಞತೆಗೆ ಪಾತ್ರರಾಗಿದ್ದಾಗ್ಯೂ ಅವರ ವಿಚಾರವನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಒಬ್ಬ ಅಥವಾ ಇಬ್ಬರು ಅಸ್ಪೃಶ್ಯರ ಪ್ರತಿನಿಧಿಗಳು ಇರುವುದರೆಂದರೆ ಯಾರೂ ಇಲ್ಲದಂತೆಯೇ. ವಿಧಾನಮಂಡಲವೊಂದು ಹಳೆಯ ವಿಲಕ್ಷಣ ಅಂಗಡಿಯಲ್ಲ. ಅದು ಸಮಾಜದ ಭವಿಷ್ಯವನ್ನು ನಿರ್ಮಿಸುವ ಅಥವಾ ಹಾಳುಮಾಡುವ ಮಂಡಲಿ. ಒಬ್ಬ ಅಥವಾ ಇಬ್ಬರು ಅಸ್ಪೃಶ್ಯರ ಪ್ರತಿನಿಧಿಗಳು ತಮ್ಮ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಅವಶ್ಯವಾದ ಕಾನೂನುಗಳನ್ನು ಹೇಗೆ ಮಾಡಿಕೊಳ್ಳಲು ಸಾಧ್ಯ ಅಥವಾ ತಮ್ಮ ಸ್ಥಿತಿಯನ್ನು ಹಾಳುಮಾಡುವಂತಹ ಕಾನೂನುಗಳನ್ನು ಹೇಗೆ ತಡೆಯಬಲ್ಲರು? ಸ್ಪಷ್ಟವಾಗಿ ಹೇಳುವುದಾದರೆ, ಉಚ್ಚ ಸವರ್ಣ ಹಿಂದೂಗಳಿಗೆ ನೀಡಲಾದ ರಾಜಕೀಯ ಅಧಿಕಾರದಿಂದ ಅಸ್ಪೃಶ್ಯರು ಹೆಚ್ಚು ಒಳಿತನ್ನು ನಿರೀಕ್ಷಿಸಲಾರರು. ಅವರು ತಮಗೆ ನೀಡಲಾಗುವ ಅಧಿಕಾರವನ್ನು ಅಸ್ಪೃಶ್ಯರ ವಿರುದ್ಧ ಬಳಸಲಾರರು ಎಂದು ಹೇಳಲು ಬರುವುದಿಲ್ಲ. ಆದಾಗ್ಯೂ ಅದನ್ನು ಅಸ್ಪೃಶ್ಯರ ಒಳಿತಿಗಾಗಿ ಉಪಯೋಗಿಸಲಾಗುವುದಿಲ್ಲ ಎಂದು ಖಂಡಿತವಾಗಿ ಹೇಳಬಹುದು. ಯಾವುದೇ ವಿಧಾನಮಂಡಲವು ತನಗೆ ಬೇಕಾದ್ದನ್ನು ಮಾಡಲು ಸಾರ್ವಭೌಮ ಅಧಿಕಾರ ಹೊಂದಿರುತ್ತದೆ. ಆದರೆ ಅದು ಏನು ಮಾಡಬೇಕೆಂದು ಬಯಸುವುದೋ ಅದು ತನ್ನ ಗುಣವಿಶೇಷವನ್ನು ಅವಲಂಬಿಸಿರುತ್ತದೆ. ಇಂಗ್ಲೆಂಡಿನ ಸಂಸತ್ತು ಸಾರ್ವಭೌಮವಾಗಿದ್ದರೂ ಕೂಡ ಅದು ನೀಲಲೋಚನ ಕೂಸುಗಳನ್ನು ಸಂರಕ್ಷಿಸುವುದು ಕಾಯಿದೆ ಬಾಹಿರ ಎಂದು ಶಾಸನ ಮಾಡುವುದಿಲ್ಲ ಎಂದು ನಾವು ನಿಸ್ಸಂದೇಹವಾಗಿ ಹೇಳಬಹುದು. ಮಹಮ್ಮದನ ಧರ್ಮವನ್ನು ಬದಲಾಯಿಸುವ ಅಧಿಕಾರವಿದ್ದಾಗ್ಯೂ ಸುಲ್ತಾನ ಅದನ್ನು ಬದಲಾಯಿಸುವುದಿಲ್ಲ. ಅದೇ ರೀತಿ ಪೋಪನಿಗೆ ಅಧಿಕಾರವಿದ್ದರೂ ಅವನು ಕ್ರೈಸ್ತನ ಧರ್ಮವನ್ನು ಕಿತ್ತೊಗೆಯುವುದಿಲ್ಲ. ಅಂತೆಯೇ ಬಹುತೇಕ ಸವರ್ಣ ಹಿಂದೂಗಳಿಂದ ಕೂಡಿದ ಶಾಸನಸಭೆಯ ಅಸ್ಪೃಶ್ಯತೆಯನ್ನು ನಿವಾರಿಸುವ, ಅಂತರ್ವಿವಾಹಗಳನ್ನು ಮನ್ನಿಸುವ, ಸಾರ್ವಜನಿಕ ರಸ್ತೆಗಳನ್ನು, ಸಾರ್ವಜನಿಕ ದೇವಾಲಯಗಳನ್ನು, ಸಾರ್ವಜನಿಕ ಶಾಲೆಗಳನ್ನು ಬಳಸುವುದರ ವಿರುದ್ಧ ಇರುವ ನಿರ್ಬಂಧಗಳನ್ನು ರದ್ದುಪಡಿಸುವಂತಹ, ಸಂಕ್ಷಿಪ್ತದಲ್ಲಿ ಅಸ್ಪೃಶ್ಯರನ್ನು ಶುದ್ಧಿಗೊಳಿಸುವಂತಹ ಸಂವಿಧಾನಾತ್ಮಕ ಸುಧಾರಣೆಗಳು. 202. ಕಾನೂನುಗಳನ್ನು ಮಾಡುವುದಿಲ್ಲ. ಇಂತಹ ಕಾನೂನುಗಳನ್ನು ಅವರು ಮಾಡಲಾರರೆಂದಲ್ಲ, ಆದರೆ ಮುಖ್ಯವಾಗಿ ಅವರು ಕಾರ್ಯಪ್ರವೃತ್ತರಾಗುವುದೇ ಇಲ್ಲ. ಶಾಸಕಾಂಗವು ಒಂದು ರೀತಿಯ ಸಾಮಾಜಿಕ ಪರಿಸ್ಥಿತಿಯ ಪ್ರತೀಕವಾಗಿದ್ದು ಸಾಮಾಜಿಕ ಸ್ಥಿತಿಯನ್ನು ನಿರ್ಣಯಿಸುವ ಅಂಶಗಳೇ ಅದರ ಅಧಿಕಾರವನ್ನು ನಿರ್ಧರಿಸುತ್ತವೆ. ಇದು ನಿರಾಕರಿಸಲಾರದಷ್ಟು ಸ್ಪಷ್ಟ ಮುಂದೇನಾಗಬಹುದೆಂಬುದನ್ನು ಹಿಂದೇನಾಗಿದೆ ಎಂಬುದರ ಆಧಾರದ ಮೇಲೆ ಊಹಿಸಬಹುದು. ಘನವೆತ್ತ ಶ್ರೀ ದಾದಾಭಾಯಿಯವರು 1916ರಲ್ಲಿ ಸಾರ್ವಭೌಮ ವಿಧಾನ ಮಂಡಲಿಯಲ್ಲಿ ಮಂಡಿಸಿದ ಠರಾವಿನ ಸಂಗತಿಯನ್ನು ನೋಡಿದರೆ ಮಂಡಲಿಯ ಸವರ್ಣ ಹಿಂದೂಗಳಿಗೆ ಯಾವುದೇ ಸಾಮಾಜಿಕ ಸಮಸ್ಯೆಯನ್ನು ಮಂಡಲಿಯಲ್ಲಿ ತರುವುದು ಬೇಕಾಗಿರಲಿಲ್ಲ ಎಂಬುದು ಗೊತ್ತಾಗುತ್ತದೆ. ಅಸ್ಪೃಶ್ಯರ ಹಿತವನ್ನು ಬಯಸುವ ಅನೇಕರು ಈ ಠರಾವನ್ನು ವಿರೋಧಿಸಿ ಟೀಕೆ ಮಾಡಿದ ಸಂಗತಿ ಸುವಿದಿತವಿರುವುದರಿಂದ ಅದನ್ನು ಪುನಃ ಹೇಳುವ ಅವಶ್ಯಕತೆಯಿಲ್ಲ. ಆದರೆ ಹೆಚ್ಚಾಗಿ ಗೊತ್ತಿಲ್ಲದ ವಿಷಯವೆಂದರೆ ಈ ಠರಾವು ಸೋತು ಹೋದರೂ ಅದನ್ನು ಮಂಡಿಸಿದ ಸದಸ್ಯರನ್ನು ಕ್ಷಮಿಸಲಿಲ್ಲ. ಏಕೆಂದರೆ ಇಂತಹ ಅನಿಷ್ಟ ಠರಾವನ್ನು ಮಂಡಿಸುವುದೇ ಪಾಪಕರ ಎಂದು ಇತರ ಸದಸ್ಯರ ಭಾವನೆಯಾಗಿತ್ತು. ತದನಂತರದ ಚುನಾವಣೆಗಳಲ್ಲಿ ಈ ಠರಾವನ್ನು ತಂದ ಸದಸ್ಯರು ಒಮ್ಮೆ ತಮ್ಮ ಒಂದು ಲೇಖನದಲ್ಲಿ ಯಾರು ಅಸ್ಪೃಶ್ಯರ ಏಳಿಗೆಗೆ ದುಡಿಯುತ್ತಾರೋ ಅವರೇ ಸ್ವತಃ ನೀತಿಭ್ರಷ್ಟರು ಎಂದು ಬರೆದಿದ್ದ ಶ್ರೀಯುತ ಕಪರ್ಡೆಯವರಿಗೆ ದಾರಿ ಮಾಡಿಕೊಡಬೇಕಾಯಿತು.
ಇದು ಉಚ್ಚ ಜಾತಿಯವರು ಅಸ್ಪೃಶ್ಯರ ಬಗೆಗೆ ತೋರುವ ಪ್ರತೀಕಾರದ ಸಹಾನುಭೂತಿಯಾಗಿಲ್ಲವೇ? 35. ಅಸ್ಪೃಶ್ಯರ ಒಬ್ಬ ಅಥವಾ ಇಬ್ಬರು ಸದಸ್ಯರು ಸಾಕೆಂದು ಹೇಳುವವರು ರಾಜಕೀಯ ಹಕ್ಕುಗಳ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳದವರಾಗಿದ್ದಾರೆ. ರಾಜಕೀಯ ಹಕ್ಕಿನ ನಿಜವಾದ ಅರ್ಥದ ಸಾರಾಂಶ ಕೇವಲ ತಾಂತ್ರಿಕವಾಗಿ ಮತದಾನದ ಹಕ್ಕು ಎಂದಾಗಿರುವುದಾದರೂ ಅದು ನಿಜವಾಗಿಯೂ ಕಾನೂನುಗಳ ಪರವಾಗಿ ಅಥವಾ ಕಾನೂನುಗಳನ್ನು ಮಾಡುವವರ ಪರವಾಗಿ ಮತದಾನ ಮಾಡುವುದರಲ್ಲಿ ಅಡಗಿದೆ. ಅದು ಯಾವುದೇ ಮಸೂದೆಯ ಪರವಾಗಿ ಅಥವಾ ಮತದಾನ ಮಾಡುವ ಸಂದರ್ಭದಲ್ಲಿ ಹೌದು ಅಥವಾ ಅಲ್ಲ ಎಂದು ಹೇಳುವುದೂ ಅಲ್ಲ. ಅನೇಕ ಹೆಸರುಗಳುಳ್ಳ ಓಟಿನ ಚೀಟಿಯ ಮೇಲೆ ಮುದ್ರೆಯೊತ್ತಿ ಮತಪೆಟ್ಟಿಗೆಯಲ್ಲಿ ಹಾಕುವ ಹಕ್ಕಿಗೆ ಯಾವ ಹೆಚ್ಚಿನ ಬೆಲೆಯೂ ಇಲ್ಲ. ಅವು ಇತರ ವ್ಯವಹಾರಗಳಂತೆ ಶೈಕ್ಷಣಿಕ ಉಪಯುಕ್ತತೆಯನ್ನು ಹೊಂದಿವೆ. ಮತದಾನ ಅಥವಾ ರಾಜಕೀಯ ಹಕ್ಕಿನ ಮಹತ್ವ ಸಾಂಘಿಕ ಜೀವನವನ್ನು ಬಲಪಡಿಸುವ ಕರಾರುಗಳನ್ನು ನಿಯಮಿತಗೊಳಿಸುವ ಕಾರ್ಯದಲ್ಲಿ ಪ್ರತ್ಯಕ್ಷ ಮತ್ತು ಶಕ್ತಿಯಾಗಿ ಭಾಗವಹಿಸುವ ಅವಕಾಶದಲ್ಲಿದೆ. ಸದ್ಯದಲ್ಲಿರುವ ಸ್ಪೃಶ್ಯರು ಮತ್ತು ಅಸ್ಪೃಶ್ಯರ ನಡುವಿನ ಸಾಂಘಿಕ ಜೀವನದ ಕರಾಗುಗಳು ಸ್ಪರ್ಶ್ಯರಿಗೆ ಅಪಮಾನಕರ ಮತ್ತು ಅಸ್ಪೃಶ್ಯರಿಗೆ ಅತ್ಯಂತ ಹಾನಿಕರವಾಗಿವೆ. ಒಂದು ಜನಾಂಗದ ಸಾಮರ್ಥ್ಯ ಪರಿಣಾಮಕಾರಿಯಾಗಬೇಕಾದರೆ ಅವರಿಗೆ ಆ ಸಾಮರ್ಥ್ಯದ ಬಳಕೆಯ ಸಾಮಾಜಿಕ ಕರಾರುಗಳನ್ನು ಗೊತ್ತುಪಡಿಸುವ ಅಧಿಕಾರವಿರಬೇಕು. ಕರಾರುಗಳನ್ನು ಅತ್ಯಂತ ಅಮೂಲ್ಯವಾಗಿದ್ದರೆ ಅವುಗಳನ್ನು ಪರಿಷ್ಕರಿಸುವುದರಲ್ಲಿಯೇ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಇಬ್ಬರ ಒಳಿತು ಅಡಗಿದೆ. ಅಸ್ಪೃಶ್ಯರು ಈ ಪರಿಷ್ಕರಣದ ಮೇಲೆ ತಮ್ಮ ಪ್ರಭಾವ ಬೀರುವ ಸ್ಥಿತಿಯಲ್ಲಿರಬೇಕು. ಅವರ ಸಮಸ್ಯೆಗಳ ತೀಕ್ಷ್ಣತೆಯನ್ನು ನೋಡಿದರೆ ಈಗಾಗಲೇ ಸೂಚಿಸಿರುವಂತೆ ಅವರಿಗೆ ತಮ್ಮ ಜನಸಂಖ್ಯೆಯ ಪ್ರಮಾಣಕ್ಕನುಗುಣವಾಗಿ ಪ್ರಾತಿನಿಧ್ಯ ದೊರೆಯಬೇಕು. ಒಬ್ಬರು ಅಥವಾ ಇಬ್ಬರು ಸದಸ್ಯರನ್ನು ಕೊಡಮಾಡುವುದು ದಯಾಪರತೆಯಾಗುವುದೇ ಹೊರತು ನ್ಯಾಯಯುತವೂ ಅಲ್ಲ. ಈ 209 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ತಕ್ಕದ್ದೂ ಅಲ್ಲ. ಈ ಮೊದಲು ಹೇಳಲಾದ ಲಾರ್ಡ್ ಮೋರೆಯವರ ಮಾತುಗಳಲ್ಲಿ ಪ್ರಾತಿನಿಧ್ಯದ ಪ್ರಮಾಣವನ್ನು ಅವಶ್ಯಕತೆ ನಿರ್ಧರಿಸಬೇಕೇ ಹೊರತು ಸಂಖ್ಯೆಗಳಲ್ಲ. 36 ಅಸ್ಪೃಶ್ಯರ ಪ್ರಾತಿನಿಧ್ಯದ ಬಗೆಗೆ ನಿಮ್ಮ ವರ್ಗ ಮಂಡಳಿ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಯು ಇತ್ತೀಚೆಗೆ ಒಂದು ಪ್ರತಿ ಯೋಜನೆಯನ್ನು ತಂದಿದೆ. ಈ ಯೋಜನೆಯನ್ನು ಸದಸ್ಯರ ಅಭಿಮತದಿಂದ ಆಯ್ಕೆ ಪದ್ಧತಿ ಕೋ ಒಪಿನಿಯನ್ ಎಂದು ಕರೆಯಲಾಗಿದೆ. ಈ ಯೋಜನೆಯಂತೆ ಅಸ್ಪೃಶ್ಯರ ಪ್ರತಿನಿಧಿಗಳನ್ನು ಮಂಡಳಿಯ ಚುನಾಯಿತ ಸದಸ್ಯರ ಅನುಮತಿಯಿಂದ ನಾಮಕರಣ ಮಾಡಬೇಕು. ಅಸ್ಪೃಶ್ಯರ ಬಗ್ಗೆ ನಿನ್ನ ವರ್ಗ ಮಂಡಳಿಯ ಈ ತವಕ ನೋಡಿ ಏಳಬೇಕೋ ನಗಬೇಕೋ ಎಂಬುದನ್ನು ನಿರ್ಣಯಿಸುವುದು ಕಷ್ಟವಾಗಿದೆ. ಆತ್ತರ ಇಂತಹ ಬುದ್ಧಿಗೇಡಿ ಯೋಜನೆ ಎಂದಾದರೂ ಕಾರ್ಯಗತವಾಗಬಹುದೆಂದು ನಂಬಿದಂತಾಗುತ್ತದೆ. ಆದ್ದರಿಂದ ನಕ್ಕು ಬಿಡುವುದೇ ಒಳಿತಾದ ಮಾರ್ಗ. ಇತರರ ಬಗ್ಗೆ ದಯಾಪರತೆ ಪ್ರದರ್ಶಿಸುವುದೆಂದರೆ ಅವರೊಡನೆ ಸಮ್ಮತಿಸಿ ಅವರ ಒಳಿತನ್ನು ತಾವೇ ಆರಿಸಿಕೊಳ್ಳುವಂತೆ ಮಾಡುವ ಬದಲು ತಮ್ಮ ಒಳಿತು ಯಾವುದರಲ್ಲಿದೆ ಎಂದು ಅವರಿಗೆ ಆಜ್ಞಾಪಿಸುವ ಒಂದು ಮುಖವಾಡ ಎಂದು ಹೇಳಬಹುದು. ನಿಮ್ಮ ವರ್ಗಗಳ ಸ್ಥಿತಿಯನ್ನು ಸುಧಾರಿಸಿ ಅವರನ್ನು ಉಚ್ಚ ಜಾತಿಯ ಮಾಲೀಕರ ದಬ್ಬಾಳಿಕೆ ಮತ್ತು ಶೋಷಣೆಯಿಂದ ವಿಮೋಚನೆಗೊಳಿಸುವ ಉದ್ದೇಶದಿಂದ ನಿಮ್ಮ ವರ್ಗಗಳ ಮಂಡಳಿಯನ್ನು ಆರಂಭಿಸಲಾಗಿತ್ತು. ಆದರೆ ಈ ಮಂಡಳಿ ತನ್ನ ರಕ್ಷಣೆಯಲ್ಲಿರುವ ಜನರ ಅಥವಾ ತನ್ನ ಪ್ರತಿನಿಧಿಗಳು ತಮ್ಮ ಹಳೆಯ ಯಜಮಾನರ ಗುಲಾಮಗಿರಿಯೇ ಮುಂದುವರಿಯುವಂತಹ ಯೋಜನೆಯನ್ನು ತರುವಂತಹ ಒತ್ತಡಕ್ಕೊಳಗಾಗುವ ಹೀನ ಪರಿಸ್ಥಿತಿಯಲ್ಲಿದೆ. ಯಜಮಾನರು ಮತ್ತು ಮಂಡಳಿ ಒಂದಾಗಿ ನಿಮ್ಮ ವರ್ಗದವರು ಮೋಕ್ಷದ ಆಸೆಯನ್ನೇ ತೊರೆಯುವ ಮತ್ತು ನಿರಂತರ ನಿನ್ನರಾಗಿಯೇ ಉಳಿಯುವಂತಹ ಯೋಜನೆಯನ್ನು ನಿರೂಪಿಸಿದ್ದಾರೆ. ಇಂತಹ ತಂತ್ರಗಳಿಂದ ಎಷ್ಟೇ ಅಜ್ಞಾನಿಗಳಾಗಿದ್ದರೂ ಅಸ್ಪೃಶ್ಯರು ಮೋಸ ಹೋಗಲಾರರು. ಅಂತೆಯೇ ಇಂತಹ ತಂತ್ರಗಳು ಚುನಾವಣಾ ಮಿತಿಯ ಸದಸ್ಯರನ್ನು ಮೋಸಗೊಳಿಸಲಾರವು. ಮಂಡಳಿಯ ಈ ಯೋಜನೆಯನ್ನು ಇನ್ನೊಂದು ದೃಷ್ಟಿಯಿಂದಲೂ ಸ್ವೀಕರಿಸಲಾಗದು. ತನ್ನ ಆಡಳಿತ ಸಮಿತಿಯಲ್ಲಿ ಒಬ್ಬ ಅಸ್ಪೃಶ್ಯರು ಸದಸ್ಯನನ್ನು ಸೇರಿಸಿಕೊಳ್ಳಲು ಸತತವಾಗಿ ನಿರಾಕರಿಸಿ ಅಸ್ಪೃಶ್ಯರ ಪ್ರಾತಿನಿಧ್ಯದ ಬಗ್ಗೆ ಯೋಜನೆಯನ್ನು ಸೂಚಿಸಿರುವುದು ಮಂಡಳಿಯ ಅತಿರೇಕದ ಪರಮಾವಧಿ. ಈ ಪಕ್ಷಪಾತಿ ಮತ್ತು ಅಧಿಕ ಪ್ರಸಂಗಿ ಯೋಜನೆಯನ್ನು ತರಸ್ಕರಿಸಲೇಬೇಕು. 37 ಸರಕಾರದಿಂದ ನಾಮಕರಣ ಪದ್ಧತಿಯನ್ನು ಇತರ ವಿಧದ ನಾಮಕರಣಕ್ಕೆ ಹೋಲಿಸಿದಾಗ ಅದನ್ನು ಒಪ್ಪಿಕೊಳ್ಳಬಹುದಾದರೂ ಅಸ್ಪೃಶ್ಯರ ದೃಷ್ಟಿಯಿಂದ ವಿರೋಧಿಸಬೇಕಾಗಿದೆ. ಪ್ರತಿನಿಧಿಗಳ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವುದೇ ಅಲ್ಲದೆ ನಾಮಕರಣ ಎಲ್ಲಾ ಕೋಮುಗಳ ಅದರಲ್ಲಿಯೂ ಅಸ್ಪೃಶ್ಯರಿಗೆ ಅತ್ಯವಶ್ಯಕವೆನಿಸಿದ ರಾಜಕೀಯ ಶಿಕ್ಷಣವನ್ನು ನೀಡುವಲ್ಲಿ ವಿಫಲವಾಗುವುದು. 38 ಈ ಹಂತದಲ್ಲಿ ಕೋಮುವಾರು ಪ್ರಾತಿನಿಧ್ಯದ ವಿರುದ್ಧ ಇರುವ ವಾದವನ್ನು ಪರಿಶೀಲಿಸೋಣ. ಸ್ವರಾಜ್ಯವನ್ನು ಬೆಳೆಸಿಕೊಂಡು ಬಂದಿರುವ ರಾಷ್ಟ್ರಗಳ ಇತಿಹಾಸ ನಿಶ್ಚಿತವಾಗಿ ಕೋಮುವಾರು ಪ್ರಾತಿನಿಧ್ಯದ ವಿರೋಧವಾಗಿದೆ ಎಂಬುದು ಈ ವರದಿಯ ಕರ್ತೃಗಳ ಮೊದಲನೆಯ ವಾದ. ಆದರೆ ಇದಕ್ಕೂ ಮುಂಚಿನ ಪುಟದಲ್ಲಿ ವರದಿಯ ಕರ್ತೃಗಳು ಪ್ರಪಂಚದ ಇತರ ಕಡೆಗೆ ಪ್ರಾತಿನಿಧಿಕ ಸಂಸ್ಥೆಗಳ ಅಸ್ತಿತ್ವದ ಆಧಾರಗಳು ಭಾರತೀಯ ಸಮಾಜದಲ್ಲಿ ಭಿನ್ನವಾಗಿದ್ದು ಈ ಸಂಬಂಧ ಜಾತಿ ಮತ್ತು ಪಂಥಗಳ ನಡುವಣ ವ್ಯತ್ಯಾಸಗಳನ್ನು ಗಮನಿಸಬೇಕು ಎಂದು ಹೇಳಿದ್ದಾರೆ. ಪುಟ 97 ಮೊದಲಿನದನ್ನು ಬರೆಯುವಾಗ ಸಂವಿಧಾನಾತ್ಮಕ ಸುಧಾರಣೆಗಳು 203 ನಂತರದ ಪರಿಸ್ಥಿತಿಯ ವಿಶ್ಲೇಷಣೆ ಅವರ ಮನಸ್ಸಿನಿಂದ ಮಾಯವಾಗಿ ಮರೆತು ಹೋಗಿರಬೇಕು, ಇಲ್ಲವೇ ಅವರು ಏಕಕಾಲಕ್ಕೆ ಪರಸ್ಪರ ವಿರೋಧವಾದ ವಿಚಾರಗಳನ್ನು ಹೊಂದಿದ್ದರೆಂದು ಹೇಳಬೇಕಾಗುತ್ತದೆ. ಈ ಎರಡು ವಿಚಾರಗಳನ್ನು ಒಟ್ಟಿಗೆ ನೋಡಿದಾಗ ವರದಿಯ ಕರ್ತೃಗಳು ಒಂದು ಅಸಾಧಾರಣವಾದ ಸನ್ನಿವೇಶದಲ್ಲಿ ಅಸಾಧಾರಣ ಪರಿಹಾರವನ್ನೇ ಒದಗಿಸಬೇಕಾಗುತ್ತದೆ ಎಂಬ ಸತ್ಯದ ಆಧಾರದ ಮೇಲೆ ಕೋಮುವಾರು ಪ್ರಾತಿನಿಧ್ಯವನ್ನು ಮನ್ನಿಸಬೇಕಾಗುತ್ತದೆ. 39 ಕೋಮುವಾರು ಪ್ರಾತಿನಿಧ್ಯದ ವಿರೋಧ ಇರುವ ಇನ್ನೊಂದು ಮುಖ್ಯ ವಾದವೆಂದರೆ ಅದು ಸಾಮಾಜಿಕ ಒಡಕುಗಳನ್ನು ಶಾಶ್ವತಗೊಳಿಸುತ್ತದೆ ಎಂಬುದಾಗಿದೆ. ವಿಚಿತ್ರವೆಂದರೆ ಯಾರು ಈ ಸಾಮಾಜಿಕ ಒಡಕುಗಳನ್ನು ಎತ್ತಿ ಹಿಡಿದಿರುವರೋ ಅವರೇ ಈ ಪ್ರತಿವಾದವನ್ನು ಶಕ್ತಿಯುತವಾಗಿ ಪ್ರತಿಪಾದಿಸುತ್ತಿದ್ದಾರೆ. ಕೋಮುವಾರು ಪ್ರಾತಿನಿಧ್ಯವನ್ನು ಯಾರು ವಿರೋಧಿಸುತ್ತಿದ್ದಾರೋ ಅವರೇ ಶ್ರೀ ಪಟೇಲರ ಅಂತರ್ಜಾತೀಯ ವಿವಾಹ ಮಸೂದೆಯನ್ನು ಜಾತಿ ವಿರೋಧಿ ಮಸೂದೆ ಎಂದು ಉಗ್ರವಾಗಿ ವಿರೋಧಿಸುತ್ತಿದ್ದಾರೆ ಎಂಬುದನ್ನು ಈ ಸಮಿತಿ, ಸೌತ್ಬರೋ ಸಮಿತಿ, ದಯಮಾಡಿ ಗಮನಿಸಬೇಕು. ಈ ವಾದವನ್ನು ಮುಂದಿರುತ್ತಿರುವವರ ನಿಷ್ಠೆಯನ್ನು ಗಂಭೀರವಾಗಿ ಶಂಕಿಸಬೇಕಾಗುತ್ತದೆ. ಆದರೆ ವರದಿಯ ಕರ್ತೃಗಳೇ ಇದನ್ನು ಕೋಮುವಾರು ಪ್ರಾತಿನಿಧ್ಯದ ವಿರೋಧವಾಗಿ ಎರಡನೆಯ ಸ್ಥಾನದಲ್ಲಿಟ್ಟಿರುವುದರಿಂದ ಸಾಧ್ಯವಾದರೆ ಈ ವಾದವನ್ನು ಎದುರಿಸಲೇಬೇಕು. ಕೋಮುವಾರು ಪ್ರಾತಿನಿಧ್ಯ ಸಾಮಾಜಿಕ ವಿಭಜನೆಗಳನ್ನು ಶಾಶ್ವತಗೊಳಿಸುವುದೇ? ಕೋಮುವಾರು ಪ್ರಾತಿನಿಧ್ಯವೆಂದರೆ ಸಾಮಾಜಿಕ ವಿಭಜನೆಗಳಿಂದ ಕೂಡಿದ ಚುನಾಯಕ ಸಂಘಗಳನ್ನು ನಿರ್ಮಿಸಿದರೆ ಈ ಟೀಕೆ ಸಮಂಜಸವೆನಿಸುವುದು. ವಿಭಜನೆಗಳು ನಿಜವಾಗಿಯೂ ವಿಭಜನೆಗಳಲ್ಲವೆಂದು ಇಟ್ಟುಕೊಂಡಾಗ ಮಾತ್ರ ಇದು ನಿಜವೆನಿಸಬಹುದು. ಹಾಗಿದ್ದ ಪಕ್ಷದಲ್ಲಿ ಅಭ್ಯಂತರವಿಲ್ಲ. ಇದು ಎಲ್ಲಾ ಆಂಗ್ಲರು ಸಮಾಜ ವಿರೋಧಿಗಳೆಂದು ಹೇಳುವಷ್ಟೇ ತಪ್ಪು ಗ್ರಹಿಕೆಯಿಂದ ಕೂಡಿದುದಾಗಿದೆ. ಕೋಮುವಾರು ಪ್ರಾತಿನಿಧ್ಯ ವಿಭಜನೆಗಳ ಕೆಡಕು ಪರಿಣಾಮಗಳನ್ನು ತೊಡೆದುಹಾಕುವ ಒಂದು ಸಾಧನ. ಯಾರು ಕೋಮುವಾರು ಪ್ರಾತಿನಿಧ್ಯದ ಈ ಉಪಯುಕ್ತತೆಯನ್ನು ಒಪ್ಪಿಕೊಂಡರೂ ಅದು ವಿಭಜನೆ ಹಾಗೂ ಒಡಕನ್ನು ಮುಂದುವರಿಸಿಕೊಂಡು ಹೋಗುತ್ತದೆ ಎಂಬ ಕಾರಣದಿಂದ ಅದನ್ನು ವಿರೋಧಿಸುತ್ತಿದ್ದಾರೋ ಅಂತಹವರಿಗೆ ಈ ಪದ್ಧತಿಯು ವಿಭಜನೆಗಳನ್ನು ತೊಡೆದುಹಾಕಲು ಸಹಾಯಕವಾಗಬಲ್ಲದೆಂದು ತೋರಿಸಿಕೊಡಲು ಇನ್ನೊಂದು ಪ್ರಮಾಣವೂ ಇದೆ. 40 ಕೋಮುವಾರು ಚುನಾಯಕರು ಮತ್ತು ಸಾಮಾಜಿಕ ವಿಭಜನೆಗಳು ಒಂದೇ ಘಟಕಗಳಾದಾಗ ವಿವಿಧ ಜಾತಿಗಳ ಜನರನ್ನು ಒಂದೆಡೆ ಕೂಡಿಸಿದಂತಾಗುತ್ತದೆ. ಇಲ್ಲದೆ ಹೋದಲ್ಲಿ ಇವರು ವಿಧಾನಮಂಡಲಿಯಲ್ಲಿ ಎಂದೂ ಒಟ್ಟಾಗಿ ಕೂಡುವುದು ಸಾಧ್ಯವಿಲ್ಲ. ಹೀಗಾಗಿ ವಿಧಾನಮಂಡಲವು ಯಾವಾಗಲೂ ಪ್ರತ್ಯೇಕವಾಗಿದ್ದ ಕಾರಣ ಸಮಾಜ ವಿರೋಧಿಗಳಾಗಿದ್ದ ವಿವಿಧ ಜಾತಿಗಳ ಸದಸ್ಯರು ಭಾಗವಹಿಸುವ ಸಾಧನವಾಗಿ ಪರಿಣಮಿಸಿ ಅವರಿಗೆ ಸಹಜೀವನದ ಅವಕಾಶವನ್ನುಂಟು ಮಾಡುವುದು.
ಸಹಜೀವನದಲ್ಲಿ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ಪಾಲ್ಗೊಳ್ಳುವವರ ಮನೋಭಾವಗಳ ಮೇಲೆ ತನ್ನ ಪ್ರಭಾವ ಬೀರದೇ ಇರಲಾರದು. ಇಂದು ಒಂದು ಜಾತಿ ಅಥವಾ ಒಂದು ಧಾರ್ಮಿಕ ಗುಂಪು ಎಂದರೆ ಒಂದು ರೀತಿಯ ವಿಶಿಷ್ಟ ಮನೋಭಾವನೆಯಾಗಿದೆ. ಎಲ್ಲಿಯವರೆಗೆ ಒಂದು ಜಾತಿ ಅಥವಾ ಗುಂಪು ಪ್ರತ್ಯೇಕವಾಗಿರುತ್ತದೆಯೋ ಅಲ್ಲಿಯವರೆಗೆ ಅದರ ಭಾವನೆಗಳು ಜಡವಾಗಿರುತ್ತವೆ. ಹಲವು ಜಾತಿಗಳು ಮತ್ತು ಗುಂಪುಗಳು ಸಂಪರ್ಕ. 201 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ಹೊಂದಲು ಮತ್ತು ಪರಸ್ಪರ ಸಹಕಾರ ಬೆಳೆಸಿಕೊಳ್ಳಲಾರಂಭಿಸಿದಾಕ್ಷಣ ಜಡವಾದ ಭಾವನೆಗಳು ಪುನರ್ಸಾಮಾಜೀಕರಣ ಹೊಂದುವುವು. ಮಹಮ್ಮದೀಯರು, ಕ್ರೈಸ್ತರು ಮುಂತಾದವರ ಬಗೆಗೆ ಹಿಂದೂಗಳು ಭಾವನೆಗಳಲ್ಲಿ ಪುನರ್ಸಾಮಾಜೀಕರಣವಾದರೆ, ಮಹಮ್ಮದೀಯರು, ಕ್ರೈಸ್ತರು ಮುಂತಾದವರು ಕೂಡ ಹಿಂದೂಗಳ ಬಗೆಗೆ ತಮ್ಮ ಭಾವನೆಗಳಲ್ಲಿ ಪುನರ್ಸಾಮಾಜೀಕರಣ ಹೊಂದುವರು. ಅಥವಾ ಸ್ಪೃಶ್ಯ ಹಿಂದೂಗಳು ಅಸ್ಪೃಶ್ಯರ ಬಗ್ಗೆ ಈ ರೀತಿ ಪರಿವರ್ತಿತ ಭಾವನೆ ತಳೆದರೆ ಜಾತಿ ಭೇದಗಳು ಆಳಿಸಿ ಹೋಗುವುವು. ಜಾತಿ ಒಂದು ಭಾವನೆಯಾಗಿದ್ದರೆ ಅದನ್ನೇನೂ ಅಲ್ಲ, ಜಾತಿ ದ್ಯೋತಕ ಭಾವನೆಗಳು ಅಳಿಸಿ ಹೋದಾಗ ಜಾತಿಯೂ ಸಹ ಆಳಿಸಿ ಹೋಗುವುದು. ಆದರೆ ಸದ್ಯ ಅಸ್ತಿತ್ವದಲ್ಲಿರುವ ವಿಭಿನ್ನ ಜಾತಿ ದ್ಯೋತಕ ಭಾವನೆಗಳು, ಈ ವಿಭಿನ್ನ ಗುಂಪುಗಳು ಒಟ್ಟಾರೆಯಾಗಿ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಮಾತ್ರ ಅವುಗಳ ವಿಸರ್ಜನೆಯಾಗುವುದು ಸಾಧ್ಯ. ಭಾವನೆಗಳ ಬದಲಾವಣೆ ಅಲ್ಪಕಾಲೀನವಾಗಿರದೆ ವಿಧಾನಮಂಡಲಿಯ ಹೊರಗಡೆಯೂ ಸಹ ಜೀವನದ ಮೇಲೆ ಪ್ರಭಾವ ಬೀರುವುದು. ಒಟ್ಟಿಗೆ ಕೆಲಸ ಮಾಡಲು ಎಷ್ಟು ಹೆಚ್ಚು ಅವಕಾಶಗಳಿರುತ್ತವೆಯೋ ಅಷ್ಟು ಒಳ್ಳೆಯದು. ಆಗ ಬೃಹತ್ ಪ್ರಮಾಣದಲ್ಲಿ ಪುನರ್ ಸಾಮಾಜೀಕರಣವಾಗಿ ಜಾತಿ ಗುಂಪುಗಳು ಶೀಘ್ರವಾಗಿ ಕೊನೆಗೊಳ್ಳುವುವು. ಹೀಗಾಗಿ ಸದ್ಯದಲ್ಲಿರುವ ವಿಭಜನೆಗಳನ್ನು ಶಾಶ್ವತಗೊಳಿಸುತ್ತದೆ ಎಂಬ ಕಾರಣದಿಂದ ಯಾರು ಕೋಮುವಾರು ಪ್ರಾತಿನಿಧ್ಯ ವ್ಯವಸ್ಥೆಯನ್ನು ಖಂಡಿಸುತ್ತಿದ್ದಾರೋ ಅಂತಹವರು ಆಲೋಚಿಸಿ ಈ ಪದ್ಧತಿಯನ್ನು ವಿಭಜನೆಗಳನ್ನು ತೊಡೆದುಹಾಕುವ ಸತ್ವಶಾಲಿ ಸಾಧನವಾಗಿದೆ ಎಂದು ಸ್ವಾಗತಿಸುತ್ತಾರೆ. 41 ಅಸ್ಪೃಶ್ಯರಿಗಾಗಿ ಕೋಮುವಾರು ಮತ್ತು ಯಥೋಚಿತ ಪ್ರಾತಿನಿಧ್ಯದ ಮಹತ್ವ ಮತ್ತು ಅವಶ್ಯಕತೆ ಪ್ರಶ್ನಾತೀತವಾಗಿದೆ. ಈ ವಿಷಯದ ಮೇಲೆ ಅಸ್ಪೃಶ್ಯರು ಎಷ್ಟು ಆಳವಾದ ಉದ್ವೇಗದಿಂದ ಮಾತನಾಡುತ್ತಾರೆ ಎಂಬುದನ್ನು ಮದ್ರಾಸ್ ಪ್ರಾಂತ್ಯದ ಅಸ್ಪೃಶ್ಯರು ಮಾಂಟಿಗೋ ಅವರಿಗೆ ಹೇಳಿದ ಮಾತುಗಳಿಂದ ಅಳೆಯಬಹುದು. ಅಸ್ಪೃಶ್ಯರಿಗೆ ಕೋಮು ಪ್ರಾತಿನಿಧ್ಯವಿದ್ದರೆ ಭಾರತಕ್ಕೆ ಸ್ವರಾಜ್ಯ, ಹೋಮ್ ರೂಲ್ ಫಾರ್ ಇಂಡಿಯಾ ವನ್ನು ಕೊಟ್ಟರೆ ರಕ್ತಪಾತವಾಗುವುದೆಂದು ಅವರು ಎಚ್ಚರಿಸಿದ್ದರು. ಆದರೆ ವರದಿಯ ಕರ್ತೃಗಳು ಅಸ್ಪೃಶ್ಯರನ್ನು ಸದ್ಯದ ಶಾಶ್ವತ ಬುದ್ಧಿಜೀವಿಗಳ ಮೇಲೆಯೇ ಹೆಚ್ಚು ವಿಶ್ವಾಸವಿಟ್ಟಂತಿದೆ. ಅವರು ಹೇಳುವಂತೆ ಸುಶಿಕ್ಷಿತ ಭಾರತೀಯರು ತಮ್ಮ ಸಂಘಟನಾ ಪ್ರಯತ್ನವನ್ನು ಕೇವಲ ರಾಜಕೀಯ ಉದ್ದೇಶಗಳಿಗಾಗಿ ಅಲ್ಲದೆ ವಿವಿಧ ರೀತಿಯ ಸಾರ್ವಜನಿಕ ಮತ್ತು ಸಾಮಾಜಿಕ ಸೇವೆಗಾಗಿಯೂ ಮಾಡುತ್ತಿದ್ದಾರೆ ಎಂದು ಕಂಡುಬಂದಿದೆ. ಕರ್ತೃಗಳು ಅಸ್ಪೃಶ್ಯರ ಬೇಡಿಕೆಗಳನ್ನು ಪರೋಕ್ಷವಾಗಿ ಒಪ್ಪಿಕೊಂಡಿರುವುದರಿಂದ ಅವರ ಈ ವಿಶ್ವಾಸ ಎಷ್ಟು ಸುಭದ್ರವಾಗಿದೆ ಎಂಬುದನ್ನು ವಿಚಾರಿಸುವುದು ಸೂಕ್ತವೇ ಆಗಿದೆ. ಶಿಕ್ಷಣ ಮತ್ತು ಅದರ ಸಾಮಾಜಿಕ ಮೌಲ್ಯದ ವಿಷಯವಾಗಿ ಜೋಸೆಫ್ ಯಾಡಿಸನ್ನರ ಮಾತುಗಳು ಜ್ಞಾಪಿಸಿಕೊಳ್ಳಲಾರದಷ್ಟು ಹಳೆಯವೇನೂ ಆಗಿಲ್ಲ. ಅವರು ಹೇಳಿರುವುದೇನೆಂದರೆ, ಮಾನವರಲ್ಲಿಯ ವಿಶೇಷ ಗುಣಗಳನ್ನು ಯಾವ ರೀತಿಯಲ್ಲಿ ಬಳಸಬೇಕೆಂಬ ಪರಿವೆಯೇ ಇಲ್ಲದವರಿಗೆ ಅವು ಗೌರವ ನೀಡಿವೆ ಎಂದು ತಿಳಿದರೆ ಮಾನವ ಸಮಾಜಕ್ಕೆ ಇದಕ್ಕಿಂತ ಹೆಚ್ಚಿನ ಹಾನಿ ಇನ್ನೊಂದಿಲ್ಲ. ನಿಸರ್ಗದತ್ತವಾದ ಗುಣಗಳು ಮತ್ತು ಕಾಲಾತ್ಮಕ ಸಾಧನೆಗಳು ಅಮೂಲ್ಯವಾದವು, ಆದರೆ ಅವುಗಳನ್ನು ಶ್ರೇಷ್ಠತೆಗನುಗುಣವಾಗಿ ಅಥವಾ ಘನತೆಯ ನಿಯಮಗಳಿಗನುಗುಣವಾಗಿ ಆಚರಿಸಬೇಕಾಗಿರುವುದರಿಂದ ನಾವು ಯಾರೊಡನೆ ವ್ಯವಹರಿಸುತ್ತೇವೆಯೋ ಅವರಲ್ಲಿರುವ ಉತ್ಕೃಷ್ಟತೆಯನ್ನು ಗಮನಿಸಬೇಕಾಗುತ್ತದೆ. ಇಲ್ಲದೆ ಹೋದರೆ ನಮ್ಮ ವಿಚಾರ ಮತ್ತು ತೀರ್ಮಾನದಲ್ಲಿ ಯಾರು ಹೇಯವೋ ಅಂತಹವರನ್ನೇ ನಾವು ಮೆಚ್ಚಿಕೊಳ್ಳಬೇಕಾಗುತ್ತದೆ. ಸಂವಿಧಾನಾತ್ಮಕ ಸುಧಾರಣೆಗಳು 202 42 ಬುದ್ಧಿಜೀವಿಗಳೆಂದರೆ ಬ್ರಾಹ್ಮಣರು, ಬ್ರಾಹ್ಮಣರೆಂದರೆ ಬುದ್ಧಿಜೀವಿಗಳು ಎಂಬ ಅಂಶ ಅಂಕಿಸಂಖ್ಯೆಗಳಿಂದ ಕಂಡುಬರುತ್ತದೆ. ಬುದ್ಧಿಜೀವಿಗಳ ಮನೋಭಾವನೆ ಬ್ರಾಹ್ಮಣರ ಮನೋಭಾವನೆಯೇ ಆಗಿದೆ. ಅವರ ದೃಷ್ಟಿ ಬ್ರಾಹ್ಮಣ ದೃಷ್ಟಿ. ಆತನು ಎಲ್ಲರ ಪರವಾಗಿ ಮಾತನಾಡುವ ಕಲೆಯನ್ನು ಪಡೆದಿದ್ದರೂ ಬ್ರಾಹ್ಮಣ ಮುಖಂಡ ಯಾವ ರೀತಿಯಲ್ಲಿಯೂ ಜನತಾ ಮುಖಂಡನಾಗಲಾರ. ಹೆಚ್ಚೆಂದರೆ ಅವನು ತನ್ನ ಜಾತಿಯ ಮುಖಂಡ, ಏಕೆಂದರೆ ಅವನು ತನ್ನ ಜಾತಿಯವರನ್ನು ಬೇರೆ ಜಾತಿಯವರಿಗಿಂತ ಹೆಚ್ಚೆಂದು ಭಾವಿಸುತ್ತಾನೆ. ಅಸ್ಪೃಶ್ಯರ ಬಗ್ಗೆ ಅನುಕಂಪವಿಲ್ಲದ ಬ್ರಾಹ್ಮಣರು ಇಲ್ಲ ಎಂದು ಇದರರ್ಥವಲ್ಲ. ನ್ಯಾಯವಾಗಿ ಹೇಳಬೇಕೆಂದರೆ ಅಸ್ಪೃಶ್ಯತೆಯ ಭೀಕರ ಸ್ವರೂಪ ಮತ್ತು ಅದನ್ನು ಆಚರಿಸುತ್ತಿರುವ ಸಮಾಜಕ್ಕೆ ಆದರಿಂದುಂಟಾಗುವ ಅಪಾಯವನ್ನು ಅರಿತಿರುವ ಕೆಲವೇ ಸಾಮ್ಯವಾದಿ ಮತ್ತು ವಿಚಾರವಂತ ಬ್ರಾಹ್ಮಣರು ಇದ್ದಾರೆ. ಆದರೆ ಅಸ್ಪೃಶ್ಯತೆಯ ಭೀಕರತೆಯ ವಿಷಯದಲ್ಲಿ ಹಿಂದೆಂದೂ ಲಭ್ಯವಿರದಷ್ಟು ಹೆಚ್ಚು ಪ್ರಮಾಣದ ಪುರಾವೆ ಇಂದು ದೊರಕಿದ್ದರೂ ಕೂಡ ಮತ್ತು ಅದು ದಿನನಿತ್ಯ ಜೀವನದಲ್ಲಿ ಕಂಡುಬಂದರೂ ಅದನ್ನು ನಿರಾಕರಿಸುವ ಬ್ರಾಹ್ಮಣರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇಂತಹವರ ದೃಷ್ಟಿಯಲ್ಲಿ ಸ್ವಾತಂತ್ರ್ಯವೆಂದರೆ ಇತರರನ್ನು ತುಳಿಯುವ ಕೂರಿ ಮತ್ತು ನಿರ್ದಯಿಯಾಗುವ ಸ್ವಾತಂತ್ರ್ಯವಾಗಿದ್ದು, ಅಸ್ಪೃಶ್ಯರಿಗೆ ಅನ್ಯಾಯ ಮಾಡುವುದರಲ್ಲಿಯೇ ಸಂಪೂರ್ಣ ತಮ್ಮದೇ ಆದ ವಿಶಿಷ್ಟ ಹಕ್ಕುಗಳ ಸಮೃದ್ಧಿ ಮತ್ತು ಸಂರಕ್ಷಣೆ ಅಡಗಿದೆ ಎಂದು ಅವರು ತಿಳಿದಿದ್ದಾರೆ. ಇವರ ಸೂಕ್ಷ್ಮ ಕುಲೀನತೆ ಆಂಗ್ಲರನ್ನು ತಮಗಿಂತ ಶ್ರೇಷ್ಠರೆಂದು ಅಥವಾ ಅಸ್ಪೃಶ್ಯರನ್ನು ತಮ್ಮ ಸಮಾನಸ್ಕರೆಂದು ಮನ್ನಿಸುವುದಿಲ್ಲ. ನಾನು ಯಾರನ್ನೂ ನನ್ನ ಮೇಲಿನವನೆಂದು ಮತ್ತು ನನಗಿಂತ ಕೆಳಗಿನವರು ನನ್ನನ್ನು ಯಾವಾಗಲೂ ಸಮೀಪಿಸಬಾರದು. ಇದು ಅವರ ನಿಜವಾದ ಸಾಮಾಜಿಕ ಭಾವನೆ ಮತ್ತು ರಾಜಕೀಯ ನಂಬಿಕೆಯಾಗಿದೆ. ಯಾರು ಬ್ರಾಹ್ಮಣ ಮುಖಂಡರ ಸಮಾಜ ವಿರೋಧಿ ಮನಸ್ಸಿನ ವಿರುದ್ಧ ಮಾತನಾಡುವರೋ ಅಂತಹವರಿಗೆ ಮೊದಲ ದರ್ಜೆಯ ಶ್ರೇಷ್ಠ ಬ್ರಾಹ್ಮಣ ಮುಖಂಡರು ಇದ್ದಾರೆಂದು ಎಚ್ಚರಿಸುತ್ತಾರೆ. ಇದೇನೋ ನಿಜ. ವೈಯಕ್ತಿಕವಾದ ಮತ್ತು ಅನಿವಾರ್ಯವಾಗಿ ತೆರಲೇಬೇಕಾದ ದಂಡವೆಂಬಂತೆ ಮಾಡುವ ತ್ಯಾಗ ಅವರ ಅತೀಂದ್ರಿಯ ಶಕ್ತಿ ಸೂಕ್ಷ್ಮವಾಗಿ ಕಂಡುಬರುವಂತೆ ಕೆಲವು ಒಳ್ಳೆಯ, ಅಂದರೆ ಅಪರೂಪವಾಗಿ ಕೆಲವೇ ಜನರಲ್ಲಿ ಕಂಡುಬರಬಹುದು. ಈ ಅನ್ಯಾಯ ವಸ್ತುಸ್ಥಿತಿಯಿಂದ ಪ್ರತ್ಯೇಕಿಸಲಾರದಷ್ಟು ಗಾಢವಾಗಿದೆ ಎಂಬುದನ್ನು ಮನುಕುಲ ಮತ್ತು ಸತ್ಯ ಎದುರಿಸಬೇಕಾದ ಸವಾಲಾಗಿದೆ. ಅಸ್ಪೃಶ್ಯರ ಶೋಚನೀಯ ಪರಿಸ್ಥಿತಿಯನ್ನು ಇನ್ನೂ ಸಹಿಸಲು ಸಾಧ್ಯವಿಲ್ಲ. ಏಕೆಂದರೆ ಕೆಲವೇ ಮೃದು ಹೃದಯಗಳು ಸಹಾನುಭೂತಿ ತೋರಿದರೂ ಕೆರಳಿದ ಪ್ರಾಮಾಣಿಕ ಕ್ರೋಧದ ಪ್ರವಾಹ ನಿಲ್ಲಲಾರದು. ಈ ಪ್ರವಾಹ ಇದ್ದದ್ದರಲ್ಲಿಯೇ ಕೆಲವು ತಪ್ಪಿತಸ್ಥರಲ್ಲದ ನಿರಪರಾಧಿಗಳನ್ನು ತಪ್ಪಿತಸ್ಥರ ಸಮೂಹದೊಡನೆ ಕೊಚ್ಚಿಕೊಂಡು ಹೋಗುವುದು. 43 ಭಾರತದಲ್ಲಿ ರಾಷ್ಟ್ರೀಯತೆಯ ಒಲವನ್ನು ಗಮನಿಸಿದಾಗ ಇಂತಹ ಸಹಾನುಭೂತಿಪರರ ಸಂಖ್ಯೆ ಬೆಳೆಯುವುದೆಂದು ನಂಬಲು ಸಾಧ್ಯವಿಲ್ಲ. ತದ್ವಿರುದ್ಧವಾಗಿ ತಪ್ಪಿತಸ್ಥರ ಸಂಖ್ಯೆಯೇ ಬೆಳೆಯುವುದು ನಿಶ್ಚಿತ. ರಾಜಕೀಯ ಚಳುವಳಿಯ ಬೆಳವಣಿಗೆಯಿಂದಾಗಿ ಸಾಮಾಜಿಕ ಸುಧಾರಣೆಯ ಚಳವಳಿ ಇಳಿಮುಖವಾಗಿದೆ. ಅಷ್ಟೇ ಏಕೆ, ಅದು ಸಂಪೂರ್ಣ ನಶಿಸಿ ಹೋಗಿದೆ. ಉಚ್ಚಾಯ ಪ್ರಭಾವವನ್ನು ಬೀರುವಂತಹ ಪ್ರಾರ್ಥನಾ ಸಮಾಜ ಮತ್ತು ಬ್ರಾಹ್ಮ ಸಮಾಜಗಳು ಇತಿಹಾಸದ ಪುಟ ಸೇರಿವೆ. ಭವಿಷ್ಯದಲ್ಲಿ ಇಂತಹ ಸಂಸ್ಥೆ ಹುಟ್ಟಲಾರವು. ಒಂದೇ ವರ್ಗಕ್ಕೆ ಸೀಮಿತವಾದಂತಹ ಶಿಕ್ಷಣದ ಬೆಳವಣಿಗೆ ಉದಾರವಾದಕ್ಕೆ ಎಂದು ದಾರಿಯಾಗಲಾರದು. ಅದು ವರ್ಗ ಹಿತಾಸಕ್ತಿಗಳ ಸಮರ್ಥನೆ ಮತ್ತು ರಕ್ಷಣೆಗೆ. 200 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ಸಹಾಯಕವಾಗಬಲ್ಲದು. ದಲಿತರ ವಿಮೋಚಕರನ್ನು ಸೃಷ್ಟಿಸುವ ಬದಲು ಇಂತಹ ಶಿಕ್ಷಣ ಯಥಾಸ್ಥಿತಿಯ ಪೋಷಕರು ಮತ್ತು ಗತಕಾಲದ ಸಮರ್ಥಕರನ್ನು ಸೃಷ್ಟಿಸುತ್ತದೆ. ಇದು ಇಲ್ಲಿಯವರೆಗಿನ ಶಿಕ್ಷಣದ ಪರಿಣಾಮವೇ ಅಲ್ಲವೇ? ಭವಿಷ್ಯದಲ್ಲಿ ಇದು ಹಿಂದೂ ಹೊಸ ಮಾರ್ಗವನ್ನು ಸರಿಸುವುದೆಂಬ ನಂಬಿಕೆಗೆ ಆಧಾರಗಳಿಲ್ಲ. ಆದ್ದರಿಂದ ಅಸ್ಪೃಶ್ಯರನ್ನು ಉನ್ನತ ಜಾತಿಯವರ ದಯಾಪರತೆಗೆ ಬಿಡುವ ಬದಲು, ಯಾರು ಇತರರಂತೆ ಅಧಿಕಾರವನ್ನು ಕಿತ್ತುಕೊಳ್ಳಲು ಕಾತುರರಾಗಿಲ್ಲವೋ, ಆದರೆ ಯಾರು ಸಮಾಜದಲ್ಲಿ ತಮ್ಮ ಸಹಜವಾದ ಸ್ಥಾನ ಪಡೆಯಲು ಕಾತುರರಾಗಿದ್ದಾರೆಯೋ ಅಂತಹ ಅಸ್ಪೃಶ್ಯರಿಗೆ ಅಧಿಕಾರವನ್ನು ಕೊಡುವುದು ವಿವೇಕ್ಯುತ ಮಾರ್ಗವೆನಿಸುವುದು.
44 ಪ್ರಪಂಚದ ಮೊದಲ ಯುದ್ಧವು ಅದರ ಇಂಗಿತಗಳೇನೇ ಇರಲಿ ಭವಿಷ್ಯದ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಿಯಮಗೊಳಿಸುವ ಸ್ವಯಂ ನಿರ್ಣಯ ತತ್ವಕ್ಕೆಡೆ ಮಾಡಿದೆ. ಆಗಸ್ಟ್ 20, 1917ರ ಘೋಷಣೆ ಭಾರತಕ್ಕೆ ಈ ತತ್ವವನ್ನು ಅನ್ವಯಿಸುವುದಾಗಿ ಹೇಳಿರುವುದು ಸಂತೋಷದ ಸಂಗತಿ. ಈ ತತ್ವವು ಪ್ರತಿಪಾದಿಸುವುದೇನೆಂದರೆ ಪ್ರತಿಯೊಂದು ಜನಾಂಗ ತಾನು ಯಾವ ಸ್ಥಿತಿಯಲ್ಲಿ ಜೀವಿಸಬಯಸುತ್ತದೆ ಎಂಬುದನ್ನು ನಿರ್ಣಯಿಸಲು ಸ್ವತಂತ್ರವಾಗಿರಬೇಕು. ಈ ತತ್ವವನ್ನು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಮಾತ್ರ ಸೀಮಿತಗೊಳಿಸುವುದು ಇದರ ಆಚರಣೆಯ ಮಹತ್ವವನ್ನು ಕುಂಠಿತಗೊಳಿಸಿದಂತಾಗುತ್ತದೆ. ಏಕೆಂದರೆ ವೈಷಮ್ಯ ರಾಷ್ಟ್ರಗಳ ನಡುವೆ ಮಾತ್ರ ಇರುವುದಿಲ್ಲ, ಆದರೆ ಒಂದು ರಾಷ್ಟ್ರದೊಳಗಡೆಯೇ ವಿವಿಧ, ಉದಾಹರಣೆಗಾಗಿ ವರ್ಗಗಳ ನಡುವೆಯೂ ಇರುತ್ತದೆ. ವಿಪರ್ಯಾಸವೆಂದರೆ ಭಾರತದ ರಾಜಕಾರಣಿಗಳು ತಮ್ಮ ರಾಜಕೀಯ ಭಾಷಣಗಳಲ್ಲಿ ಆವೇಶಭರಿತವಾಗಿ ಭಾರತೀಯ ಜನತೆಯ ಬಗ್ಗೆ ಶಾಸನಾನುಸಾರವಾದ ಭಾವನೆಯನ್ನು ವ್ಯಕ್ತಮಾಡುತ್ತಾರೆ. ಅವರ ಶಾಸನಾನುಸಾರ ಭಾವನೆಯಲ್ಲಿ ಭಾರತೀಯ ಜನತೆ ಸಹಜವಾಗಿಯೇ ಒಂದು ಜನಾಂಗವಾಗಿದೆ. ಈ ಜನತೆಯಲ್ಲಿರುವ ಸ್ತುತ್ಯಾರ್ಹವಾದಂತಹ ಸಾರ್ವಜನಿಕ ಸಂಕಲ್ಪ ಮತ್ತು ಕಲ್ಯಾಣ, ಸಾರ್ವಜನಿಕ ಗುರಿಗೆ ನಿಷ್ಠೆ ಮತ್ತು ಈ ಏಕತೆಯ ಹಿಂದಿರುವ ಪರಸ್ಪರ ಸಹಾನುಭೂತಿ ಇವುಗಳನ್ನು ಅವರು ಮೆಚ್ಚಿಕೊಳ್ಳುತ್ತಾರೆ. ಈ ಶಾಸನಾನುಗತ ಭಾವನೆ ಮತ್ತು ವಾಸ್ತವಿಕ ಭಾವನೆಗಳು ಹೇಗೆ ಪರಸ್ಪರ ವಿರೋಧಿಯಾಗಿವೆ ಎಂಬ ಅಂಶವನ್ನು ಈ ಸಮಿತಿಯು ಗಮನಿಸದಿರಲಾರದು. ಬ್ರಿಟಿಷರು ಭಾರತೀಯರನ್ನು ಗೆದ್ದು ಅವರ ಅಡಿಯಾಳುಗಳನ್ನಾಗಿ ಮಾಡಿಕೊಂಡುದರ ಪರಿಣಾಮವಾಗಿ ದೊರೆತ ಪಾಠ. ಬ್ರಾಹ್ಮಣ ರಾಜಕಾರಣಿಗಳು ಈ ಬಂಡವಾಳದ ಲಾಭ ಪಡೆಯುವುದನ್ನು ಎಂದೂ ಮರೆಯುವುದಿಲ್ಲ. ಈ ಅನಿಷ್ಟ ಪಾಠಗಳನ್ನು ಜಾನ್ ಶೋ 1832ರಲ್ಲಿ ಬರೆದ ತನ್ನ ನೋಟ್ಸ್ ಆನ್ ಇಂಡಿಯನ್ ಅಫೇರ್ಸ್ ಯಲ್ಲಿ ಚಿತ್ರಿಸಿದ್ದಾನೆ. ದಿವಂಗತ ಸನ್ಮಾನ್ಯ ಶ್ರೀ ಗೋಖಲೆಯವರು ಒಮ್ಮೆ ವಿದೇಶಿ ಸಂಸ್ಥೆಯ ಅತಿ ದುಬಾರಿ ವ್ಯವಹಾರದ ಬಗ್ಗೆ ಮಾತನಾಡುತ್ತಾ ಇದೇ ಭಾವನೆಗಳನ್ನು ವ್ಯಕ್ತಪಡಿಸಿದರು. ಅವರು ಹೇಳಿದ್ದೇನೆಂದರೆ, ಇನ್ನೂ ಹೆಚ್ಚಿನ ಅನಿಷ್ಟ ಪಾಠ ಹೊಂದಿದೆ. ಸದ್ಯದ ವ್ಯವಸ್ಥೆಯಡಿಯಲ್ಲಿ ಭಾರತೀಯ ಜನಾಂಗ ಕುಟ್ಟವಾಗುತ್ತಿದೆ. ನಾವು ನಮ್ಮ ಜೀವನದಾದ್ಯಂತ ಕೀಳರಿಮೆಯ ವಾತಾವರಣದಲ್ಲಿಯೇ ಜೀವಿಸಬೇಕಾಗಿದೆ ಮತ್ತು ಸದ್ಯದ ವ್ಯವಸ್ಥೆಯ ಅವಶ್ಯಕತೆಗಳ ತೃಪ್ತಿಗಾಗಿ ನಮ್ಮಲ್ಲಿಯ ಅತ್ಯಂತ ದೊಡ್ಡವರು ಕೂಡ ಬಾಗಿ ನಡೆಯಬೇಕಾಗಿದೆ. ಈಟನ್ ಮತ್ತು ಹ್ಯಾರೋ ಶಾಲೆಗಳಲ್ಲಿ ಪ್ರತಿಯೊಬ್ಬ ಬಾಲಕನು ತಾನು ಮುಂದೆ ಎಂದಾದರೂ ಒಂದು ದಿನ ಒಬ್ಬ ಗ್ಲಾಡ್ಸ್ಟನ್ ಅಥವಾ ನೆಪೋಲಿಯನ್ ಅಥವಾ ಒಬ್ಬ ವೆಲ್ಲಿಂಗ್ಟನ್ನನಾಗುವೆ ಎಂಬ ಮಹದಾಕಾಂಕ್ಷೆಯಿಂದ ತನಗೆ ಸಾಧ್ಯವಾದ ಸರ್ವ ಪ್ರಯತ್ನ ಮಾಡುವ ಅವಕಾಶವನ್ನು ನಮಗೆ ಸಂವಿಧಾನಾತ್ಮಕ ಸುಧಾರಣೆಗಳು 20 ನಿರಾಕರಿಸಲಾಗಿದೆ. ನಮ್ಮ ವ್ಯಕ್ತಿತ್ವ ಎಷ್ಟು ಎತ್ತರ ಬೆಳೆಯಲು ಸಾಧ್ಯವೋ ಅಷ್ಟು ಎತ್ತರವನ್ನು ನಾವು ಈ ವ್ಯವಸ್ಥೆಯಲ್ಲಿ ಎಂದು ತಲುಪಲಾರೆವು. ಸ್ವಯಂ ಆಡಳಿತ ಹೊಂದಿರುವ ಪ್ರತಿಯೊಂದು ಜನಾಂಗ ಅನುಭವಿಸುವ ನೈತಿಕ ಉತ್ಕರ್ಷವನ್ನು ನಾವು ಎಂದಿಗೂ ಅನುಭವಿಸಲಾರೆವು. ನಮ್ಮ ದೇಶದಲ್ಲಿಯೇ ನಾವು ಕಟ್ಟಿಗೆ ಕಡಿಯುವವರಾಗಿ ಮತ್ತು ನೀರು ಸೇದುವವರಾಗಿಯೇ ಖಾಯಂ ರೂಪ ಹೊಂದುವ ತನಕ ನಮ್ಮ ಆಡಳಿತಾತ್ಮಕ ಮತ್ತು ಸೈನಿಕ ಸಾಮರ್ಥ್ಯಗಳು ಬಳಕೆಯಾಗದೆ ಕ್ರಮೇಣ ನಶಿಸಿ ಹೋಗುತ್ತವೆ. 45 ಒಬ್ಬ ಬ್ರಾಹ್ಮಣ ಅವನು ಘನವಂತ ಬ್ರಾಹ್ಮಣನೇ ಇರಬೇಕು. ಬ್ರಿಟಿಷ್ ನೌಕರಶಾಹಿಯನ್ನು ಅಪಮಾನಗೊಳಿಸಲು ವ್ಯಕ್ತಪಡಿಸಿದಂತಹ ಭಾವನೆಗಳನ್ನು ಅಸ್ಪೃಶ್ಯರು ಬ್ರಾಹ್ಮಣರ ಸ್ವಲ್ಪ ಜನಾಧಿಪತ್ಯವನ್ನು ಅಪಮಾನಗೊಳಿಸಲು ಹೆಚ್ಚು ಯೋಗ್ಯ ರೀತಿಯಲ್ಲಿ ವ್ಯಕ್ತಪಡಿಸಬಾರದೇಕೆ ಎಂಬ ಭಾವನೆಯತ್ತ ಸಮಿತಿಯ ಗಮನ ಸೆಳೆಯ ಬಯಸುತ್ತೇನೆ. ನೌಕರಶಾಹಿಯು ಯಾವ ಜನತೆಗಾಗಿ ಮಾಡಿದಂತಹ ಸರ್ಕಾರದ ವ್ಯವಸ್ಥೆಯ ಅದೇ ಜನತೆಯನ್ನು ಕುಬ್ಬರನ್ನಾಗಿ ಮಾಡಿತೋ ಆ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ಮಾಡಬೇಕೆಂಬ ಭಾವನೆಗಳನ್ನು ಅರಿತುಕೊಳ್ಳುವುದರ ಮೂಲಕ ತನ್ನ ಮೇಲಿನ ಆಪಾದನೆಗಳನ್ನು ಸುಳ್ಳಾಗಿಸಿದೆ ಎಂದು ಪ್ರಶಂಸಾಪೂರ್ವಕವಾಗಿ ಹೇಳಬಹುದು. ಆದರೆ ಈ ಅಲ್ಪ ಜನಾಧಿಪತ್ಯವು ಇದರರ್ಧದಷ್ಟಾದರೂ ಪ್ರಶಂಸೆಗೆ ಪಾತ್ರವಾಗಿದೆಯೇ? ಹಿಂದೂ ಸಾಮಾಜಿಕ ವ್ಯವಸ್ಥೆಯು ಸರ್ವಕಾಲೀನ ಅತಿಮಾನವ ದೃಷ್ಟಿಯನ್ನು ಹೊಂದಿದ್ದ ಮತ್ತು ಮುಂದಿನ ಯುಗಗಳಿಗಾಗಿ ಶಾಶ್ವತ ವ್ಯವಸ್ಥೆ ಮಾಡುವಂತಹ ಅಸಾಧಾರಣ ಶಕ್ತಿಯನ್ನು ಪಡೆದಿದ್ದಂತಹ ತಮ್ಮ ಪೂರ್ವಜರಿಂದ ಪರಿಪೂರ್ಣಿತವಾದ ವ್ಯವಸ್ಥೆಯಾಗಿದೆ ಎಂಬುದು ಅವರ ನಂಬಿಕೆ. ಈ ಮನುಕುಲ ವ್ಯವಸ್ಥೆಯಲ್ಲಿ ಅವರಲ್ಲಿ ಆಳವಾಗಿ ಬೇರೂರಿರುವ ಭಾವನೆ ಹಿಂದೂ ಸಮಾಜದ ಪುನರಚನೆಗೆ ಆತಂಕವಾಗಿದೆ ಮತ್ತು ಸಾರ್ವಜನಿಕ ಹಿತದ ದೃಷ್ಟಿಯಿಂದ ಮಾಡಬೇಕಾದ ಪಟ್ಟಭದ್ರ ಹಿತಾಸಕ್ತಿಗಳ ಪುನಃ ಪರಿಶೀಲನೆಗೆ ಅಡ್ಡಿಯಾಗಿದೆ. 1918 ಮಾರ್ಚ್ ತಿಂಗಳಲ್ಲಿ ಮುಂಬಯಿಯಲ್ಲಿ ಅಸ್ಪೃಶ್ಯತಾ ನಿವಾರಣೆಗಾಗಿ ಸಮ್ಮೇಳನದ ಒಂದು ನಾಟಕವನ್ನಾಡಲಾಯಿತು. ಡಾಕ್ಟರ್ ಕುರ್ತಕೋಟಿ, ಕರವೀರ ಪ್ರಸಿದ್ಧಿಯ ಶಂಕರಾಚಾರ್ಯರು ಯಾವುದೋ ತುರ್ತು ಕಾರ್ಯದ ನೆಪದಲ್ಲಿ ಸಮ್ಮೇಳನಕ್ಕೆ 2 ದಿನ ಮುಂಚೆ ಉತ್ತರ ಹಿಂದೂಸ್ಥಾನಕ್ಕೆ ಹೋದರು. ಶ್ರೀಯುತ ಟಿಳಕರು ಸಮ್ಮೇಳನದಲ್ಲಿ ಒಂದು ಪುಟ್ಟ ಭಾಷಣ ಮಾಡಿದರೆಂದು ಹೇಳಲಾಗಿದೆ. ಟಿಳಕರ ಅದೃಷ್ಟವೋ ಏನೂ ಈ ಭಾಷಣ ವರದಿಯಾಗಲಿಲ್ಲ. ಆದರೆ ಇದು ಅಸ್ಪೃಶ್ಯರನ್ನು ವಂಚಿಸಲು ಅವರು ತೋರಿದ ಒಣಸಹಾನುಭೂತಿಯಾಗಿತ್ತು. ಏಕೆಂದರೆ ಅಸ್ಪೃಶ್ಯತಾ ನಿವಾರಣೆಗಾಗಿ ಸಿದ್ಧಪಡಿಸಿದ ಪೋಷಣೆಯ ಕರಡು ಪ್ರತಿಯನ್ನು ತೋರಿಸಿದಾಗ ಅದಕ್ಕೆ ತಮ್ಮ ಸಹಿ ಹಾಕುವುದರ ಮೂಲಕ ಅದನ್ನು ಮಾನ್ಯ ಮಾಡಲು ನಿರಾಕರಿಸಿದರೆಂದು ಅತ್ಯಂತ ವಿಶ್ವಸನೀಯ ಸಾಕ್ಷಿಯಿಂದ ತಿಳಿದುಬಂದಿದೆ. 46 ಒಂದು ರಾಷ್ಟ್ರದೊಳಗಡೆ ಇರುವಂತಹ ವೈಷಮ್ಯ ಮತ್ತು ಸಾಮರಸ್ಯದ ಅಭಾವದ ನಿದರ್ಶನವನ್ನು ಇದು ತೋರಿಸುತ್ತದೆ. ಆದ್ದರಿಂದ ಸ್ವಯಂ ನಿರ್ಣಯದ ತತ್ವವನ್ನು ಅನ್ವಯಿಸಲು ಇದು ಸೂಕ್ತವಾದ ಪ್ರದೇಶವಾಗಿದೆ. ಮುಂದುವರಿದ ವರ್ಗಗಳು ಈ ತತ್ವವನ್ನು ಭಾರತಕ್ಕೆ ಅನ್ವಯಿಸಲು ಒತ್ತಾಯಪಡಿಸುತ್ತಿದ್ದರೆ, ಮುಂದುವರೆದು ಭಾರತೀಯರ ಬೆಳವಣಿಗೆ ಕುಂಠಿತಗೊಳ್ಳುವುದನ್ನು ತಪ್ಪಿಸಲು ಈ ಸಮಿತಿಯವರು ಭಾಗಶಃ ಒಪ್ಪಿದ್ದರೂ ಕೂಡ ಅಸ್ಪೃಶ್ಯರು ತಮ್ಮ ಹಿತದೃಷ್ಟಿಯಿಂದ ಇದರ ಸೌಲಭ್ಯವನ್ನು ತಮಗೂ ವಿಸ್ತರಿಸಬೇಕೆಂದು ಕೇಳುವುದು ನ್ಯಾಯಯುತವಲ್ಲವೇ? ಸ್ವಯಂ ನಿರ್ಣಯದ ಅವಶ್ಯಕತೆಯನ್ನು ಅಸ್ಪೃಶ್ಯರ ವಿಷಯದಲ್ಲಿ ಒಪ್ಪಿಕೊಂಡಿದ್ದೇ ಆದರೆ ಕೋಮು ಪ್ರಾತಿನಿಧ್ಯವನ್ನು ಅವರಿಗೆ ನಿರಾಕರಿಸಲು ಬರುವುದಿಲ್ಲ. 200 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ಏಕೆಂದರೆ ಕೋಮು ಪ್ರಾತಿನಿಧ್ಯ ಮತ್ತು ಸ್ವಯಂ ನಿರ್ಣಯ ತತ್ವ ಒಂದೇ ಅರ್ಥ ಕೊಡುವ 2 ಭಿನ್ನ ಪದಗಳು. ಶ್ರೀಯುತ ಭೀಮರಾವ್ ಆರ್. ಅಂಬೇಡ್ಕರ್ ಅವರ ಪೂರಕ ಲಿಖಿತ ಹೇಳಿಕೆ. ಸ್ಥಾನಗಳ ಹಂಚಿಕೆ. 1. ಸಿಂಧದ ಜಮೀನ್ದಾರರು. ಸರಕಾರದಿಂದ ಸೂಚಿತ. ನಾನು ಸೂಚಿಸಿದಂತೆ. ಮತ್ತು ಜಹಗೀರುದಾರರಿಗೆ 1. 1. 2. ಗುಜರಾತದ ಸರದಾರರಿಗೆ 1. 1. 3. ದಖನ್ನಿನ ಸರದಾರರಿಗೆ 1. 1. 4. ಮುಂಬಯಿ ವಿಶ್ವವಿದ್ಯಾಲಯಕ್ಕೆ 2. 2. 5. ಯುರೋಪಿಯನ್ನರಿಗೆ 4. 4. 6. ಸಿಂಧದ ಹಿಂದೂಗಳಿಗೆ 3. 4. 7. ಮಹಮ್ಮದೀಯರಿಗೆ 18. 10. 8. 6 ನಗರಗಳಿಗೆ 18. 17. 9. ಪ್ರಾಂತ್ಯದ 26 ಜಿಲ್ಲೆಗಳಿಗೆ 52. 60. ಒಟ್ಟು 100. 100. 3. ಮೇಲೆ ಕಾಣಿಸಿದ 2, 3, IV ಮತ್ತು ವೀನೆಯ ಮತಕ್ಷೇತ್ರ ಚುನಾವಣೆಗಾಗಿ ನಾನು ಸರ್ಕಾರ ಸೂಚಿಸಿರುವ ಪದ್ಧತಿಯನ್ನು ಒಪ್ಪಿಕೊಳ್ಳುತ್ತೇನೆ. 4. ಸರ್ಕಾರವು ಸಿಂಧದ ಹಿಂದೂಗಳಿಗೆ 3 ಸ್ಥಾನಗಳನ್ನು ಕಾಯ್ದಿರಿಸಿದೆ. ನಾನು ಅವರಿಗೆ 4 ಸ್ಥಾನಗಳನ್ನು ಸೂಚಿಸಿದ್ದೇನೆ. ಅದರಲ್ಲಿ ಒಂದನ್ನು ಸಿಂಧದ ಅಸ್ಪೃಶ್ಯರಿಗಾಗಿ ನಿಗದಿಪಡಿಸಿ ಅದಕ್ಕೆ ಕೋಮುಚು ನಾಯಕರಿಂದ ಆಯ್ಕೆಯಾಗಬೇಕು.
6 ನಗರಗಳಿಗೆ ನಾನು 17 ಸ್ಥಾನಗಳನ್ನು ಕಾಯ್ದಿರಿಸಿದ್ದೇನೆ. ಇವುಗಳಲ್ಲಿ 10 ಸ್ಥಾನಗಳನ್ನು ಮುಂಬಯಿ ನಗರಕ್ಕೆ ಕೊಡಬೇಕೆಂದು ನಾನು ಸೂಚಿಸುತ್ತೇನೆ. ಈ ನಗರದ 10 ಸ್ಥಾನಗಳಲ್ಲಿ ಒಂದನ್ನು ನಗರದ ಅಸ್ಪೃಶ್ಯರಿಗೆ ಕೊಡಬೇಕು. ಈ ಸ್ಥಾನಕ್ಕೂ ಸಹ ಕೋಮುಚು ನಾಯಕರಿಂದ ಆಯ್ಕೆಯಾಗಬೇಕು. ಸಿಂಧದ ಮತ್ತು ಮುಂಬಯಿಯ ಅಸ್ಪೃಶ್ಯರಿಗೆ ಯಾವ ರೀತಿ ಪ್ರಾತಿನಿಧ್ಯ ಕೊಡಬಹುದೆಂದು ಇದುವರೆಗೆ ವಿವರಿಸಲಾಗಿದೆ. ಈ 2 ಸ್ಥಾನಗಳು ಅಲ್ಲದೆ ಅಸ್ಪೃಶ್ಯರಿಗೆ ಮುಂಬಯಿ ನಗರವನ್ನು ಹೊರತುಪಡಿಸಿ ಪ್ರಾಂತ್ಯಕ್ಕಾಗಿಯೇ 7 ಸ್ಥಾನಗಳನ್ನು ಕೊಡಬೇಕು. ಯಾವ ಮತಕ್ಷೇತ್ರಗಳಲ್ಲಿ ಈ 7 ಸ್ಥಾನಗಳನ್ನು ಹಂಚಬೇಕೆಂಬುದನ್ನು ನನ್ನ ಮೊದಲನೆಯ ಹೇಳಿಕೆಯ 7ನೇ ಪುಟದಲ್ಲಿ ಸೂಚಿಸಿದ್ದೇನೆ. ಈ ರೀತಿ ಪ್ರಾಂತ್ಯದ ಅಸ್ಪೃಶ್ಯರಿಗಾಗಿ 9 ಸ್ಥಾನಗಳನ್ನು ರಚಿಸಬೇಕು. ಮುಂಬಯಿ ಸರ್ಕಾರಕ್ಕೆ ನಿಮ್ಮ ವರ್ಗಗಳನ್ನು ಗುರುತಿಸುವುದು ಕಷ್ಟವಾಗಿದೆ. ಸಂವಿಧಾನಾತ್ಮಕ ಸುಧಾರಣೆಗಳು 200. ಇದು ನಿಜವಾಗಿ ಕಷ್ಟವೇನೂ ಅಲ್ಲ, ಏಕೆಂದರೆ ವಾಸ್ತವಿಕವಾಗಿ ಅಸ್ಪೃಶ್ಯರು ಮತ್ತು ನಿಮ್ಮ ವರ್ಗದವರು ಒಂದೇ ಆಗಿದ್ದಾರೆ. ಅಸ್ಪೃಶ್ಯರ ಹೀನಾಯ ಸ್ಥಿತಿಯನ್ನು ಅರಿತಿದ್ದರೂ ಮುಂಬಯಿ ಸರ್ಕಾರದ ಜಡತ್ವ ನಿಜವಾಗಿಯೂ ಆಶ್ಚರ್ಯಕರವಾಗಿದೆ. ನಿಮ್ಮ ವರ್ಗಗಳ ಪ್ರಾತಿನಿಧ್ಯಕ್ಕೆ ಅವಕಾಶ ಮಾಡದಿರುವ ಮೂಲಕ ಸರ್ಕಾರವು ಉದ್ದೇಶಪೂರ್ವಕವಾಗಿಯೇ ಅತ್ಯಂತ ಗಂಭೀರವಾದ ಹಿತಾಸಕ್ತಿಯನ್ನು ಅನಾಹುತಕ್ಕೊಂಡಿದೆ. ಸಮಿತಿಯ ಈ ಅನಾಹುತವನ್ನು ತಪ್ಪಿಸಲಿದೆ ಎಂಬ ಭಾವನೆ ನನಗಿದೆ. 7. ಈ 60 ಸ್ಥಾನಗಳಲ್ಲಿ 7ನ್ನು ತೆಗೆದುಕೊಂಡ ಮೇಲೆ ಉಳಿದ 53 ಸ್ಥಾನಗಳನ್ನು ಈ ಕೆಳಗೆ ಹೇಳುವ 26 ಜಿಲ್ಲೆಗಳ ಅಸ್ಪೃಶ್ಯರ ನಡುವೆ ಹಂಚಬೇಕೆಂದು ಸೂಚಿಸುತ್ತೇನೆ. ಈ ವಿಷಯದಲ್ಲಿ ನಾನು ಸರ್ಕಾರದೊಡನೆ ಅಷ್ಟಾಗಿ ಸಮ್ಮತಿಸದಿದ್ದಾಗ್ಯೂ ಸಿಂಧದ 7 ಜಿಲ್ಲೆಗಳು ತಲಾ 2ರಂತೆ 14 ಸದಸ್ಯರನ್ನು ಚುನಾಯಿಸಬೇಕು. ಆದರೆ ಸಿಂಧದ ಹೊರಗಡೆ ಉಳಿದ 19 ಜಿಲ್ಲೆಗಳಿಗೆ ದ್ವಿಸದಸ್ಯ ಮತಕ್ಷೇತ್ರ ಸಾಲದು, ಏಕೆಂದರೆ ಈ ಜಿಲ್ಲೆಗಳಲ್ಲಿ ಸವರ್ಣ ಹಿಂದೂಗಳ ಜನಸಂಖ್ಯೆ ಎಲ್ಲಾ ಭಾಗಗಳಲ್ಲಿ ಒಂದೇ ಬಗೆಯದಾಗಿಲ್ಲ. ಸವರ್ಣ ಹಿಂದೂಗಳ ವಿವಿಧ ಉಪಶಾಖೆಗಳ ಆಶೋತ್ತರಗಳನ್ನು ಈಡೇರಿಸುವುದಕ್ಕಾಗಿ ಕೆಲವು ಕಡೆಯಾದರೂ ದ್ವಿಸದಸ್ಯ ಕ್ಷೇತ್ರದ ಆಧಾರವನ್ನು ಕೈಬಿಡಬೇಕಾಗುತ್ತದೆ. 91.2. ಈ 19 ಜಿಲ್ಲೆಗಳಲ್ಲಿ 39 ಸ್ಥಾನಗಳನ್ನು ಹಂಚುವುದಕ್ಕಾಗಿ ಮೊದಲು ಈ ಜಿಲ್ಲೆಗಳನ್ನು ಭಾಷಾವಾರು ಆಧಾರದ ಮೇಲೆ ಈ ರೀತಿ ವರ್ಗೀಕರಿಸಬಹುದು. ಸವರ್ಣ ಹಿಂದೂಗಳ ಜನಸಂಖ್ಯೆ. ಸಂವಿಧಾನಾತ್ಮಕ ಸುಧಾರಣೆಗಳು 3. ಕನ್ನಡ 0. ಬೆಳಗಾವಿ 2. ಬಿಜಾಪುರ 14,11,639. 11. 3. ಧಾರವಾಡ 4. ಕೆನರಾ 1. 1,93,502. 12. 313. 19 ಜಿಲ್ಲೆಗಳ ಒಟ್ಟು ಪ್ರತಿನಿಧಿಗಳ ಸಂಖ್ಯೆ 39. ಈ ರೀತಿ ಜಿಲ್ಲೆಗಳ ಸಮುದಾಯಗಳನ್ನು ರಚಿಸುವುದರ ಪ್ರಮುಖ ಉಪಯುಕ್ತತೆ ಎಂದರೆ ಕೋಮುವಾರು ಪ್ರಾತಿನಿಧ್ಯವನ್ನು ನೀಡದೆ ಮರಾಠರು ಮತ್ತು ಲಿಂಗಾಯತರ ಬೇಡಿಕೆಗಳನ್ನು ಈಡೇರಿಸುವುದು. ರಾಜಕೀಯ ಉದ್ದೇಶದಿಂದ ಮತ್ತು ಕೋಮುವಾರು ಪ್ರಾತಿನಿಧ್ಯದ ಕ್ಷೇತ್ರವನ್ನು ಕನಿಷ್ಠ ಪ್ರಮಾಣಕ್ಕೆ ಇಳಿಸುವ ದೃಷ್ಟಿಯಿಂದ ಜಿಲ್ಲೆಗಳ ಎಲ್ಲೆಗಳನ್ನು ದಾಟುವುದನ್ನು ವಿರೋಧಿಸಬೇಕಾಗಿಲ್ಲ. 8. ಮಹಮ್ಮದೀಯರಿಗೆ ಕೊಡಬೇಕಾದ ಪ್ರತಿನಿಧಿಗಳ ಸಂಖ್ಯೆಯ ಸಂಬಂಧವಾಗಿ ಮುಂಬಯಿ ಸರ್ಕಾರದೊಂದಿಗೆ ನನ್ನ ಭಿನ್ನಾಭಿಪ್ರಾಯವಿದೆ. ಜನಸಂಖ್ಯೆ ಮತ್ತು ಕಾಂಗ್ರೆಸ್ ಯೋಜನೆ, ಈ 2 ಆಧಾರಗಳಲ್ಲಿ ಮುಂಬಯಿ ಸರ್ಕಾರವು ವಿಚಾರ ಮಾಡುವ ಗೋಜಿಗೆ ಹೋಗದೆ ಕಾಂಗ್ರೆಸ್ ಯೋಜನೆಯನ್ನು ಒಪ್ಪಿಕೊಂಡಿದೆ. ಹೀಗೆ ಮಾಡುವಲ್ಲಿ ಅವರು ಸುಧಾರಣೆಗಳ ಯೋಜನೆಯ ಕರ್ತೃಗಳ ಅತ್ಯಂತ ವಿಚಾರಪರ ಅಭಿಪ್ರಾಯವನ್ನು ಕೂಡ ಕಡೆಗಣಿಸಿದ್ದಾರೆ. ಕರ್ತೃಗಳು ಹೇಳಿರುವಂತೆ ಹೀಗೆ ಮಾಡುವುದಕ್ಕೆ ಕಾಂಗ್ರೆಸ್ ಲೀಗ್ ಯೋಜನೆಯಲ್ಲಿ ನಿಗದಿತವಾದ ಮಹಮ್ಮದೀಯರ ಪ್ರಾತಿನಿಧ್ಯದ ಪ್ರಮಾಣದ ಬಗ್ಗೆ ಸಂಧಾನ ಮಾಡುವುದೇ ಇರುವ ವಿಶಾಲ ಜನಸಮೂಹದ ಪರವಾಗಿ ಕಾಂಗ್ರೆಸ್ನ ವಾಗ್ದಾನಗಳು ಆ ಜನರಿಗೆ ಬಾಧ್ಯವಾಗಲಾರವು. 9. ಮಹಮ್ಮದೀಯರು ಈ ಪ್ರಾಂತ್ಯದ ಒಟ್ಟು ಜನಸಂಖ್ಯೆಯ 20% ಆದ್ದರಿಂದ ಜನಸಂಖ್ಯೆಯ ಆಧಾರದ ಮೇಲೆ 100 ಚುನಾಯಿತ ಸ್ಥಾನಗಳಲ್ಲಿ ಅವರಿಗೆ 20 ಸ್ಥಾನಗಳನ್ನು ಮಾತ್ರ ನೀಡಬೇಕಾಗುತ್ತದೆ. ಅವಶ್ಯಕತೆಯ ಆಧಾರದ ಮೇಲೆ ಹೆಚ್ಚೆಂದರೆ 24 ಸ್ಥಾನಗಳಿಂದ ಅವರು ತೃಪ್ತರಾಗಬೇಕು. ಇಷ್ಟು ಸ್ಥಾನಗಳಿಗಿಂತ ಹೆಚ್ಚು ಸ್ಥಾನಗಳನ್ನು ಕೊಡುವುದನ್ನು ಸಹಿಸಲಾಗದು, ಏಕೆಂದರೆ ಇದಕ್ಕಾಗಿ ಬೇರೆ ಕೋಮಿನವರ ಸ್ಥಾನಗಳಲ್ಲಿ ಕಡಿತ ಮಾಡಬೇಕಾಗುತ್ತದೆ. 24 ಸ್ಥಾನಗಳಲ್ಲಿ ಸಿಂಧದ 7 ಜಿಲ್ಲೆಗಳು ತಲಾ ಇಬ್ಬರಂತೆ ಒಟ್ಟು 14 ಮಹಮ್ಮದೀಯರ ಪ್ರತಿನಿಧಿಗಳನ್ನು ಚುನಾಯಿಸುತ್ತವೆ. ಉಳಿದ 10 ಸ್ಥಾನಗಳನ್ನು ಈ ರೀತಿ ಹಂಚಬಹುದು. ಜನಸಂಖ್ಯೆ 1. ಮುಂಬಯಿ ನಗರ 2. ಉತ್ತರ ವಿಭಾಗ 3. ಮಧ್ಯ ವಿಭಾಗ 4. ದಕ್ಷಿಣ ವಿಭಾಗ. ಒಟ್ಟು ಪ್ರತಿನಿಧಿಗಳ 314. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ಮಹಮ್ಮದೀಯರಿಗೂ ಸಹ ನಾನು ವಿಭಾಗವಾರು ಸಮುದಾಯಗಳಿಗಿಂತ ಭಾಷಾವಾರು ಸಮುದಾಯಗಳನ್ನೇ ಹೆಚ್ಚು ಬಯಸುತ್ತೇನೆ. ಥಾಣಾ ಮತ್ತು ಸೂರತ್ ಜಿಲ್ಲೆಗಳು ಒಂದೇ ವಿಭಾಗದಲ್ಲಿದ್ದರೂ ಥಾಣಾದ ಮಹಮ್ಮದೀಯರಿಗೂ ಮತ್ತು ಸೂರತ್ ಮಹಮ್ಮದೀಯರಿಗೂ ಹೇಗೆ ಸಂಬಂಧವಿರಲು ಸಾಧ್ಯ? ವಿಭಿನ್ನ ಕುಲ ಪಂಗಡ ಗಳವರನ್ನು ರಾಜಕೀಯ ಉದ್ದೇಶಗಳಿಗಾಗಿ ಒಂದುಗೂಡಿಸುವುದು ಅಸಂಬದ್ಧವೆನಿಸುವುದು. ಶ್ರೀಯುತ ಭೀಮರಾವ್ ಆರ್. ಅಂಬೇಡ್ಕರ್ ಅವರನ್ನು ಕರೆಸಿ ಹೇಳಿಕೆ ಪಡೆಯಲಾಯಿತು. ಸರ್ ಫ್ರಾನ್ಸ್ ಥೆ. ಶ್ರೀಯುತ ಅಂಬೇಡ್ಕರ್ ಅವರು ಸಿಡೆನ್ಹ್ಯಾಪು ಕಾಮರ್ಸ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಮುಂಬಯಿಯ ಎಲ್ಪಿನ್ಸ್ಟನ್ ಕಾಲೇಜಿನ ಪದವಿಯನ್ನು, ನ್ಯೂಯಾರ್ಕಿನ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಎಂ.ಎ. ಪದವಿಯನ್ನು ಪಡೆದಿದ್ದಾರೆ. ಇವರು ಮಹಾರ ಕೋಮಿನವರಾಗಿದ್ದು, ಇವರ ಹೇಳಿಕೆ ಹೆಚ್ಚಾಗಿ ನಿಮ್ಮ ವರ್ಗಗಳನ್ನು ಕುರಿತಾಗಿದೆ. ಇವರು ಹಿಂದೂಗಳನ್ನು ಸ್ಪೃಶ್ಯರು ಮತ್ತು ಅಸ್ಪೃಶ್ಯರು ಎಂದು 2 ವರ್ಗಗಳಲ್ಲಿ ವಿಭಜಿಸಿದ್ದಾರೆ. ಈ ವಿಭಜನೆ ಆಚರಣೆಯಲ್ಲಿ ಸುಸ್ಪಷ್ಟವಾಗಿದ್ದು ಜಾತಿಗಳ ಆಧಾರದ ವಿಭಜನೆಗಿಂತ ಹೆಚ್ಚು ಅನುಕೂಲಕರವಾಗಿದೆ. ಬ್ರಾಹ್ಮಣ ಮತ್ತು ಬ್ರಾಹ್ಮಣೇತರ ಎಂಬ ಬ್ರಾಹ್ಮಣೇತರರ ನಡುವಣ ವ್ಯತ್ಯಾಸ ಒಬ್ಬ ಅಭ್ಯರ್ಥಿಯ ವಿಷಯದಲ್ಲಿ ಮತದಾರರ ಮನೋಭಾವ ಹೆಚ್ಚು ಭಿನ್ನವೆನಿಸುವುದಿಲ್ಲ. ಆದರೆ ಸ್ಪೃಶ್ಯ ಮತ್ತು ಅಸ್ಪೃಶ್ಯನ ನಡುವಣ ವ್ಯತ್ಯಾಸ ಹೆಚ್ಚು ಭಿನ್ನವೆನಿಸುವುದು. ಇವರು ತಮ್ಮ ಪೂರಕ ಹೇಳಿಕೆಯಲ್ಲಿ ಸೂಚಿಸಿದ ಪ್ರಕಾರ ತ್ರಿಸದಸ್ಯ ಕ್ಷೇತ್ರಗಳಲ್ಲಿ ಬ್ರಾಹ್ಮಣೇತರರಿಗೆ ಕೆಲವು ಸ್ಥಾನಗಳು ದೊರಕುವುದರಿಂದ ಬ್ರಾಹ್ಮಣೇತರರಿಗೆ ಕೋಮುವಾರು ಪ್ರಾತಿನಿಧ್ಯದ ಅವಶ್ಯಕತೆ ಇದೆ ಎಂದು ಅವರು ತಿಳಿದಿಲ್ಲ. ಅವರ ಲಿಖಿತ ಹೇಳಿಕೆಯ 16ನೇ ಪ್ಯಾರಾದಲ್ಲಿ ಕೊಟ್ಟಿರುವ ಅಂಕಿಸಂಖ್ಯೆಗಳ ಆಧಾರದ ಮೇಲೆ ಏಕರೀತಿಯ ಆಸ್ತಿ ಅರ್ಹತೆಯ ಮೇಲೆ ಜನಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರೆನಿಸಿದ ಕೋಮುಗಳು ಮತದಾನ ಬಲದಿಂದ ಬಹುಸಂಖ್ಯಾತವಾಗಬಹುದು. ಅವರು ನಮೂದಿಸಿದ ಕೆಲವು ಕೋಮುಗಳು ಇಡೀ ಪ್ರಾಂತ್ಯದಲ್ಲಿ ಅಲ್ಪಸಂಖ್ಯಾತವಾಗಿರಬಹುದಾದರೂ ಕೆಲವು ಜಿಲ್ಲೆಗಳಲ್ಲಿ ಅವು ಬಹುಸಂಖ್ಯಾತವಾಗಿರಬಹುದು. ಆದ್ದರಿಂದ ಕೋಮುವಾರು ಪ್ರಾತಿನಿಧ್ಯದ ಉದ್ವೇಗವನ್ನು ಸಾಧ್ಯವಾದ ಮಟ್ಟಿಗೆ ತಗ್ಗಿಸುವ ಪ್ರಯತ್ನ ಮಾಡಬೇಕು. ಇದಕ್ಕಾಗಿ ಅವರು ತ್ರಿಸದಸ್ಯ ಕ್ಷೇತ್ರಗಳ ರಚನೆಗೆ ಶಿಫಾರಸು ಮಾಡಿದ್ದಾರೆ. ಅಸ್ಪೃಶ್ಯರ ಮತಾಧಿಕಾರದಲ್ಲಿ ಅವರು ಕೆಲವು ಮಾರ್ಪಾಟುಗಳನ್ನು ಬಯಸಿದ್ದರು. ಆದರೆ 2 ಸದಸ್ಯರಿಗಿಂತ ಹೆಚ್ಚು ಸದಸ್ಯರ ಮತಕ್ಷೇತ್ರಗಳನ್ನು ರಚಿಸಿದ್ದಾಗ ಮತದಾನದ ಹಕ್ಕಿನ ಅರ್ಹತೆಗಳನ್ನು ಇಳಿಸುವ ಪ್ರಶ್ನೆ ಅಷ್ಟು ಮಹತ್ವದ ಪ್ರಶ್ನೆಯಾಗುವುದಿಲ್ಲ. ಚಿಕ್ಕ ಮತಕ್ಷೇತ್ರಗಳಲ್ಲಿ, ಉದಾಹರಣೆಗಾಗಿ ಮರಾಠರಿಗಾಗಿರುವ ಕ್ಷೇತ್ರಗಳಲ್ಲಿ, ಅವರನ್ನು ಒಟ್ಟುಗೂಡಿಸುವುದು ಅಪೇಕ್ಷಣೀಯವೆನಿಸಬಹುದು.
ಯಾವುದೇ ಒಂದು ಕೋಮಿನವರು ಒಂದು ಮತಕ್ಷೇತ್ರದಲ್ಲಿ ಬಹುಸಂಖ್ಯೆಯ ಮತಗಳನ್ನು ಹೊಂದಿದ್ದರೆ ಅಂತಹ ಕೋಮಿನವರಿಗೆ ಪ್ರತ್ಯೇಕ ಕೋಮುವಾರು ಪ್ರಾತಿನಿಧ್ಯದ ಅವಶ್ಯಕತೆ ಇರುವುದಿಲ್ಲ. ಅದೇ ರೀತಿ ಯಾವುದಾದರೂ ಮತಕ್ಷೇತ್ರದಲ್ಲಿ ಅಸ್ಪೃಶ್ಯರು ಬಹುಸಂಖ್ಯೆಯಲ್ಲಿದ್ದುದೇ ಆದರೆ ಅವರು ಕೋಮುವಾರು ಪ್ರಾತಿನಿಧ್ಯವನ್ನು ಕೇಳುತ್ತಿರಲಿಲ್ಲ. ಅವರು ಅಲ್ಪಸಂಖ್ಯಾತರಾಗಿರುವ ಕಾರಣಕ್ಕಾಗಿ ಮತ್ತು ಏಕರೂಪ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ಮತದಾನದ ಹಕ್ಕಿನ ಪ್ರಕಾರ ಅವರು ಸದಾ ಅಲ್ಪಸಂಖ್ಯಾತರಾಗಿಯೇ ಉಳಿಯವರಾದ್ದರಿಂದ ಅವರು ಪ್ರತ್ಯೇಕ ಪ್ರಾತಿನಿಧ್ಯ ಕೇಳುತ್ತಿದ್ದಾರೆ. ಅವರು ಉದಾರ ಮತದಾನ ಅರ್ಹತೆಯನ್ನು ಏಕೆ ಕೇಳುತ್ತಿದ್ದಾರೆಂದು ಅವರ ಅಸ್ಪೃಶ್ಯತೆಯಿಂದಾಗಿ ಅವರಿಗೆ ಆಸ್ತಿಯೇ ಇಲ್ಲ. ಅವರ ಹತ್ತಿರ ಗಿರಾಕಿಗಳು ಹೋಗದಿರುವ ಕಾರಣ ಅವರು ವ್ಯಾಪಾರವನ್ನು ಮಾಡುವುದು ಸಾಧ್ಯವಾಗಲಿಲ್ಲ. ಒಮ್ಮೆ ಒಬ್ಬ ಮಹಾರ ಮಹಿಳೆ ಕಲ್ಲಂಗಡಿ ಹಣ್ಣು ಮಾರಿದುದಕ್ಕಾಗಿ ಅವಳನ್ನು ಪೊಲೀಸು ಠಾಣೆಗೆ ಕರೆದೊಯ್ದ ಘಟನೆಯನ್ನು ಅವರು ಜ್ಞಾಪಿಸಿಕೊಂಡರು. ಮುಂಬಯಿ ಪ್ರಾಂತ್ಯದ ಹೊರಗಡೆಯ ಪರಿಸ್ಥಿತಿ ಅವರಿಗೆ ಗೊತ್ತಿರಲಿಲ್ಲ. ಮುಂಬಯಿ ಪ್ರಾಂತ್ಯದ ಗಿರಣಿಗಳಲ್ಲಿ ಅಸ್ಪೃಶ್ಯರನ್ನು ನೇಯ್ದೆ ವಿಭಾಗದಲ್ಲಿ ಕೆಲಸ ಮಾಡಲು ಬಿಡುತ್ತಿರಲಿಲ್ಲ. ಒಂದು ಪ್ರಸಂಗದಲ್ಲಿ ಒಬ್ಬ ಅಸ್ಪೃಶ್ಯ ತಾನು ಮಹಮ್ಮದೀಯನೆಂದು ಹೇಳಿಕೊಂಡು ಕೆಲಸ ಮಾಡುತ್ತಿದ್ದ. ಆದರೆ ಸತ್ಯಸಂಗತಿ ತಿಳಿದಾಗ ಅವನನ್ನು ಕಠೋರವಾಗಿ ತಿಳಿಸಲಾಯಿತು. ಅಸ್ಪೃಶ್ಯ ಎಂದರೆ ತನ್ನ ಸ್ಪರ್ಶದಿಂದ ಇತರರನ್ನು ಅಪವಿತ್ರಗೊಳಿಸುವವ ಎಂಬ ವ್ಯಾಖ್ಯೆ ಚುನಾವಣೆಯ ಉದ್ದೇಶಗಳಿಗೆ ಸಮರ್ಪಕವಾಗಿದೆ. ಕೆಲವು ಜಾತಿಗಳು ಕೆಲವು ಜಿಲ್ಲೆಗಳಲ್ಲಿ ಅಸ್ಪೃಶ್ಯವಾಗಿದ್ದವು, ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಸ್ಪರವಾಗಿದ್ದವು ಎಂಬುದು ನಿಜವಲ್ಲ. ಅಂಬೇಡ್ಕರ್ ಅವರ ಲೆಕ್ಕಾಚಾರದ ಪ್ರಕಾರ ಅಸ್ಪೃಶ್ಯರು ಒಟ್ಟು ಜನಸಂಖ್ಯೆಯ ಶೇಕಡ 8ರಷ್ಟಿದ್ದಾರೆ. ಆದರೆ ಅವರು 9 ಸ್ಥಾನಗಳನ್ನು ಕೇಳಿದ್ದಾರೆ. ಅಂದರೆ ಪ್ರಾತಿನಿಧ್ಯ ಶೇಕಡ 9ರಷ್ಟಾಗುತ್ತದೆ. ಈ ಸ್ಥಾನಗಳನ್ನು ಪ್ರತ್ಯೇಕ ಕೋಮುವಾರು ಚುನಾವಣೆಯ ಮೂಲಕ ತುಂಬಬೇಕು. ಸದ್ಯದ ಅವರ ಬೆಳವಣಿಗೆಯ ಪರಿಸ್ಥಿತಿಯಲ್ಲಿ ಅಸ್ಪೃಶ್ಯರು ಜವಾಬ್ದಾರಿಯುತ ಮತವನ್ನು ಕೊಡಲು ಅರ್ಹನಾಗಿಲ್ಲ ಎಂಬ ಅರಿವು ಅವರಿಗಿದ್ದಿತು. ಇಡೀ ಮುಂಬಯಿ ಪ್ರಾಂತ್ಯದಲ್ಲಿ ನಿಮ್ಮ ವರ್ಗದವರೊಳಗೆ ಕೇವಲ ಒಬ್ಬ ಪದವೀಧರ ಮತ್ತು 6 ಅಥವಾ 7 ಜನ ಮೆಟ್ರಿಕ್ಯುಲೇಷನ್ ಆದವರಿದ್ದರು. ಇಂಗ್ಲಿಷನ್ನು ಕಲಿತವರ ಸಂಖ್ಯೆ ಬಹಳ ಕಡಿಮೆ ಇತ್ತು. ಆದರೆ ಹಿಂದುಳಿದ ವರ್ಗಗಳವರಿಗಿಂತ ಕಡಿಮೆಯಂತೂ ಇರಲಿಲ್ಲ. ನಿಮ್ಮ ವರ್ಗದವರು, ಅದರಲ್ಲಿಯೂ ವಿಶೇಷವಾಗಿ ಮಹಾರರು ಮತ್ತು ಚಮ್ಮಾರರು, ಮತ ಚಲಾಯಿಸುವ ಯೋಗ್ಯತೆ ಹೊಂದಿದ್ದರು. ಅವರಿಗೆ ಶಿಕ್ಷಣದ ಆಧಾರದ ಮೇಲೂ ಮತಾಧಿಕಾರ ಕೊಡಬೇಕೆಂದು ಅವರು ಹೇಳಿದ್ದಾರೆ. ಹೈಸ್ಕೂಲಿನ 6 ಅಥವಾ 7ನೇ ತರಗತಿ ಪಾಸು ಮಾಡಿದ್ದಂತಹ ಕನಿಷ್ಠ ಪಕ್ಷ 25 ಅಥವಾ ಅದಕ್ಕೂ ಹೆಚ್ಚು ಜನರು ಸಿಗುತ್ತಾರೆ. ಮತ್ತು ಸಂಖ್ಯೆ ಹೆಚ್ಚಲ್ಲದಿದ್ದರೂ ನಿಮ್ಮ ವರ್ಗದವರಿಗಾಗಿ ಇವರು ಕೇಳಿದ್ದ 9 ಸ್ಥಾನಗಳನ್ನು ಇವರೊಳಗಿಂದ ಭರ್ತಿ ಮಾಡಬಹುದೆಂದು ಅವರು ತಿಳಿದಿದ್ದರು. ಅಂತಹ ಅಭ್ಯರ್ಥಿಯು ಪದವೀಧರನಷ್ಟು ಸ್ಪಷ್ಟವಾಗಿ ಅಭಿಪ್ರಾಯ ವ್ಯಕ್ತ ಮಾಡಲಾರನಾದರೂ ವಾಸ್ತವಿಕವಾಗಿ ಅವನಷ್ಟೇ ಉಪಯುಕ್ತನಾಗಬಲ್ಲ. ಬೇರೆ ಮಾರ್ಗಗಳಿಂದ ನಿಮ್ಮ ವರ್ಗದವರ ಪ್ರತಿನಿಧಿಗಳೆಂದು ಆರಿಸುವ ಯಾವುದೇ ವ್ಯವಸ್ಥೆಗೆ ಅವರು ವಿರೋಧವಾಗಿದ್ದರು. ಉದಾಹರಣೆಗಾಗಿ ಮಿಷನರಿಗಳನ್ನು ಈ ವರ್ಗಗಳ ಪ್ರತಿನಿಧಿಗಳನ್ನಾಗಿ ಮಾಡುವುದು ಯಾವ ಅರ್ಥದಲ್ಲಿಯೂ ನಿಜವಾದ ಪ್ರಾತಿನಿಧ್ಯವೆನಿಸದು. ನಿಮ್ಮ ವರ್ಗದವರಿಗೆ ಬೇಕಾಗಿದ್ದು ಸಂಖ್ಯೆಯಲ್ಲಿ ಸ್ಥಾನ ಮಹಮ್ಮದೀಯರಿಗೆ ಕೊಡಮಾಡಿದ 18 ಸ್ಥಾನಗಳನ್ನು 10ಕ್ಕೆ ಇಳಿಸಬೇಕೆಂದರು. ಸ್ಥಾನಗಳನ್ನು ಈ ರೀತಿ ಕಡಿಮೆ ಮಾಡುವುದು ಸಮರ್ಥನೀಯವಾಗಿತ್ತು, ಏಕೆಂದರೆ ಜನಸಂಖ್ಯೆಯ ಆಧಾರದ ಮೇಲೆ ಮಹಮ್ಮದೀಯರಿಗೆ ಒಟ್ಟು ಸ್ಥಾನಗಳಲ್ಲಿ ಶೇಕಡ 20 ಸ್ಥಾನಗಳಷ್ಟು ಮಾತ್ರ ದೊರೆಯಬೇಕು. ಅವರ ಪ್ರಕಾರ ಕಾಂಗ್ರೆಸ್ ಲೀಗ್ ಒಪ್ಪಂದ ಎಲ್ಲರಿಗೂ ಬಂಧನಕಾರಿಯಲ್ಲ. ಸಂವಿಧಾನಾತ್ಮಕ ಸುಧಾರಣೆಗಳು 317. ಮಿಸ್ಟರ್ ಹೇಮ್, ಅಸ್ಪೃಶ್ಯರೆನಿಸಿಕೊಂಡವರಿಗೆ ಕೆಲವು ನಾಗರಿಕ ಹಕ್ಕುಗಳನ್ನು ನಿರಾಕರಿಸಲಾಗಿತ್ತು. ಉದಾಹರಣೆಗಾಗಿ, ರಸ್ತೆಗಳ ಮೇಲೆ ಓಡಾಡುವುದು ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಯಾರನ್ನಾದರೂ ತಾತ್ಕಾಲಿಕವಾಗಿ ಓಡಾಡದಂತೆ ತಡೆದರೂ ಅದು ಅವನ ಹಕ್ಕನ್ನು ಉಲ್ಲಂಘಿಸಿದಂತಾಗುತ್ತದೆ. ಒಬ್ಬ ವ್ಯಕ್ತಿ ತನ್ನ ಹಕ್ಕು ಚಲಾಯಿಸುವುದನ್ನು ಕಾನೂನು ತಡೆದರೂ ಅಷ್ಟೇ ಅಥವಾ ಸಾಮಾಜಿಕ ರೂಢಿಯಿಂದ ಅಡ್ಡಿಯಾದರೂ ಅಷ್ಟೇ. ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಇವೆರಡರಲ್ಲಿರುವ ವ್ಯತ್ಯಾಸ ಕ್ವಚಿತ್ತಾಗಿದೆ. ಸರ್ಕಾರವು ಈ ಸಾಮಾಜಿಕ ರೂಢಿಗಳನ್ನೇ ಮಾನ್ಯ ಮಾಡಿ ಅಸ್ಪೃಶ್ಯ ವರ್ಗದವರನ್ನು ಸರ್ಕಾರಿ ಸೇವೆಯಲ್ಲಿ ನೇಮಕ ಮಾಡಿಕೊಳ್ಳುತ್ತಿಲ್ಲ. ನಿಮ್ಮ ವರ್ಗದವರ ಸ್ಥಿತಿಯನ್ನು ಸುಧಾರಿಸುವುದೇ ಸರ್ಕಾರದ ಉದ್ದೇಶವಾಗಿರುವುದರಿಂದ ಆ ಕೋಮುಗಳಿಗೆ ಮತಾಧಿಕಾರದ ಅರ್ಹತೆಗಳನ್ನು ಇಳಿಸಬೇಕೆಂದು ಅವರು ಸೂಚಿಸಿದರು. ಜನಗಣತಿಯ ವರದಿಯನ್ನು ಪರಿಶೀಲಿಸಿ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಸಮಸ್ಯೆ ಸಿಂಧದಲ್ಲಿರುವುದಾಗಿ ಇವರು ಹೇಳುತ್ತಾರೆ. ಅಲ್ಲಿ ಹೆಚ್ಚು ಪ್ರಮಾಣದ ಜನಸಂಖ್ಯೆಯಲ್ಲಿ ಮಹಮ್ಮದೀಯರಿದ್ದಾಗ್ಯೂ ಹಿಂದೂಗಳು ಅಲ್ಲಿದ್ದಾರೆ. ಸಿಂಧದಲ್ಲಿ ಹಿಂದೂಗಳಿಗಾಗಿ ವಿಶೇಷ ವ್ಯವಸ್ಥೆ ಮಾಡುವುದಾದರೆ ನಿಮ್ಮ ವರ್ಗದವರಿಗೂ ಅಂತಹ ವಿಶೇಷ ವ್ಯವಸ್ಥೆಯನ್ನು ಮಾಡಬಾರದೇಕೆ ಎಂದು ಇವರು ಕೇಳುತ್ತಾರೆ. ಮಿಸ್ಟರ್ ಬ್ಯಾನರ್ಜಿ, ನಿಮ್ಮ ವರ್ಗದವರು ಇಂಗ್ಲಿಷನ್ನು ಮಾತನಾಡಬಲ್ಲ ಮತ್ತು ತಮ್ಮ ಸಮಸ್ಯೆಗಳನ್ನು ವಿಧಾನಮಂಡಲಿಯಲ್ಲಿ ಮಂಡಿಸಬಲ್ಲ 9 ಸದಸ್ಯರನ್ನು ಕೊಡಬಲ್ಲರು. 6ನೆಯ ತರಗತಿ ಮೆಟ್ರಿಕ್ಯುಲೇಷನ್ನಿನ ಕೆಳಗಿನ ತರಗತಿಯಾಗಿದ್ದು 6ನೇ ತರಗತಿಯನ್ನು ಪಾಸು ಮಾಡಿದವರು ಮಂಡಲಿಯಲ್ಲಿ ಜರುಗುವ ಚರ್ಚೆಯನ್ನು ತಿಳಿದುಕೊಳ್ಳಬಲ್ಲರು. ಈ ತರಗತಿಯನ್ನು ಪಾಸು ಮಾಡಿದ ಸುಮಾರು 25 ಜನರಿದ್ದಾರೆ. ರಾಜಕೀಯ ಉದ್ದೇಶಗಳಿಗಾಗಿ ಅಸ್ಪೃಶ್ಯರಂತೆ ಇರುವ ನಿಮ್ಮ ವರ್ಗದವರನ್ನು ಗುರುತಿಸುವುದು ಕಷ್ಟವೇನಲ್ಲ. ನಿಮ್ಮ ವರ್ಗಕ್ಕೆ ಸೇರದ ಯಾವ ವ್ಯಕ್ತಿಯೂ ತಾನು ಆ ವರ್ಗಕ್ಕೆ ಸೇರಿದವನೆಂದು ಹೇಳಲು ಮುಂದಾಗುವುದಿಲ್ಲ. ಆದರೆ ಇದು ಹಿಂದುಳಿದ ವರ್ಗದವರಲ್ಲಿ ಸಾಧ್ಯ. ಇವರ ಪ್ರಕಾರ ನಿಮ್ಮ ವರ್ಗದವರ 8 ಪ್ರತಿನಿಧಿಗಳಿದ್ದರೆ ಸಾಕು ಮತ್ತು ಅವರನ್ನು ಚುನಾವಣೆಯ ಮುಖಾಂತರ ಆರಿಸಬೇಕು. ನಾಮಕರಣಗೊಂಡ ಸದಸ್ಯರು ಇವರ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಪ್ರತಿನಿಧಿಸಲಾರರು. ಮಿಸ್ಟರ್ ಕಮ್, ಇವರಿಗೆ ಸಿಮ್ ಪ್ರಾಂತ್ಯದ ಅಸ್ಪೃಶ್ಯರ ಸಮಸ್ಯೆ ಮತ್ತು ಪರಿಸ್ಥಿತಿಯ ಬಗ್ಗೆ ಅನುಭವವಿಲ್ಲದುದರಿಂದ ಇವರು ಅಲ್ಲಿ ಭಂಗಿಗಳೆಂದು ಕರೆಯಲಾಗುತ್ತಿರುವ ಒಂದೇ ಒಂದು ಗುಂಪು ಇದೆ ಎಂಬ ವಿಷಯದಲ್ಲಿ ಏನನ್ನೂ ಹೇಳಲಾಗಲಿಲ್ಲ. ಇವರಿಗೆ ದೊರೆತ ಮಾಹಿತಿ ಪ್ರಕಾರ ಸಿಂಧದಲ್ಲಿ ಹಿಂದೂಗಳ ಸಂಖ್ಯೆ 837, 426 ಇತ್ತು ಮತ್ತು ಅಸ್ಪೃಶ್ಯರ ಒಟ್ಟು ಸಂಖ್ಯೆ 1,35,524 ಆಗಿತ್ತು. ಮಿಸ್ಟರ್ ನಟರಾಜನ್, ಎಲ್ಲರಿಗೂ ಸಮಾನ ಅವಕಾಶಗಳನ್ನೊದಗಿಸುವುದೇ ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಗುರಿಯಾಗಿದೆ ಎಂಬುದು ಇವರ ಅಭಿಪ್ರಾಯ. ಜನತಾ ಮಂಡಳಿಗಳಿಗೆ ಬಹುಪಾಲು ಅಧಿಕಾರವನ್ನು ವರ್ಗಾಯಿಸುವಾಗ ಈಗಿರುವ ಕಷ್ಟಗಳು ಮತ್ತು ನಿಷೇಧಗಳು ರಾಜಕೀಯ ಸಂಸ್ಥೆಗಳಲ್ಲಿ ಶಾಶ್ವತವಾಗಿ ಮುಂದುವರಿಯದಂತೆ ಎಚ್ಚರಿಕೆ ವಹಿಸಬೇಕು. ಸದ್ಯದ ಪರಿಸ್ಥಿತಿಯ ಬಗ್ಗೆ, ಉದಾಹರಣೆಗಾಗಿ, ಪರೇಲದಲ್ಲಿ ನಿಮ್ಮ ವರ್ಗಗಳಿಗಾಗಿಯೇ ಇರುವ ಶಾಲೆಯಲ್ಲಿ ಅದು ಒಳ್ಳೆಯ ಶಾಲೆಯಾಗಿರುವುದರಿಂದ ಅದರಲ್ಲಿ ಸವರ್ಣ ಹಿಂದೂ ವಿದ್ಯಾರ್ಥಿಗಳು ಇದ್ದಾರೆ ಎಂದು ಇವರು ಒಪ್ಪುತ್ತಾರೆ. ತಾವೇ ಸ್ವತಃ ನಿಮ್ಮ 318. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ವರ್ಗಕ್ಕೆ ಪ್ರಾಧ್ಯಾಪಕರಾಗಿ ಎಲ್ಲಾ ವರ್ಗಗಳ ವಿದ್ಯಾರ್ಥಿಗಳಿದ್ದರೂ ಸವರ್ಣ ಹಿಂದೂ ವಿದ್ಯಾರ್ಥಿಗಳೊಡನೆ ವ್ಯವಹರಿಸುವಲ್ಲಿ ಯಾವ ಕಷ್ಟವನ್ನೂ ಅನುಭವಿಸಿಲ್ಲವೆಂದು ಹೇಳುತ್ತಾರೆ. ಸರ್ಕಾರವು ಅಸ್ಪೃಶ್ಯ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಶಾಲೆಗಳಲ್ಲಿ ಸೂಕ್ತ ಸ್ಥಳಗಳನ್ನು ನೀಡಿದ್ದೇ ಆದರೆ ಅವರ ಅಂತಸ್ತು ಮತ್ತು ಅವರ ಶಕ್ತಿ ಚೇತನಗೊಳ್ಳುತ್ತದೆ. ಅವರಿಗೆ ಕೊಡಬೇಕಾದ ಸ್ಥಳಗಳ ಸಂಖ್ಯೆಯ ಬಗ್ಗೆ ಅವರಿಗೆ ಚಿಂತೆ ಇರಲಿಲ್ಲ. ಅವರಿಗೆ ಸಾಕಷ್ಟು ಸ್ಥಳಗಳಿರಬೇಕೆಂಬುದೇ ಇವರ ಅಭಿಪ್ರಾಯವಾಗಿತ್ತು.